ಹರೇ ಕೃಷ್ಣ ಮಾತಾಜಿ. ಕೃಷ್ಣನಾಡ ಆಡ್ಲ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಕೃಷ್ಣ 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 ತುಳಸಿ ದಳ ಆಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ. ತುಳಸಿ ದಳ ಹಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ. ಕೃಷ್ಣ 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 ನೀಲ ವರ್ಣದ ಅಂದವ ನೋಡಿ ಹೂಹರಳಿ ಮಾಡಿದೆ ಮೋಡಿ ಕಾಣುವ ಕಣ್ಣಿಗೊಂದು ಆನಂದ ಪರಮಾನಂದ. ನೀಲ ವರ್ಣದ ಅಂದವ ನೋಡಿ ಹೂಹರಳಿ ಮಾಡಿದೆ ಮೋಡಿ ಕಾಣುವ ಕಣ್ಣಿಗೊಂದು ಆನಂದ ಪರಮಾನಂದ. ಕೃಷ್ಣ 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 ನೀ ಹಾಡಿದ ಲೀಲೆ ಇನ್ನೊಮ್ಮೆ ಹಾಡು ನೀ. ಕೃಷ್ಣ ನೀ ಹಾಡಿದ ಲೀಲೆ ಇನ್ನೊಮ್ಮೆ ಹಾಡು ನೀ. ಕೃಷ್ಣ 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 ಚಂದದ ಕಣ್ಣ ಬರೆದು ಚಂದನ ಬೊಟ್ಟು ಇಟ್ಟು ಚಿನ್ನದ ಗರಿಯನ್ನಿಟ್ಟು ಕೃಷ್ಣ ನೀ ಆಟವಾಡು ನನ್ನೊಡನೆ ಆಟವಾಡು. ಕೃಷ್ಣ ನೀ ಹಾಡಿದ ಲೀಲೆ ಇನ್ನೊಮ್ಮೆ ಹಾಡು ನೀ. ಕೃಷ್ಣ ನೀ ಹಾಡಿದ ಲೀಲೆ ಇನ್ನೊಮ್ಮೆ ಹಾಡು ನೀ. ಕೃಷ್ಣ 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 ತುಳಸಿ ದಳ ಹಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ. ತುಳಸಿ ದಳ ಹಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ. ಕೃಷ್ಣ 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 ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಮಾತಾಜಿ, ತುಂಬಾನೇ ಚೆನ್ನಾಗಿತ್ತು. ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದಗಳು ಇಬ್ಬರಿಗೂ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ನಾಮನಿಷ್ಠಾಸ್ತ್ರಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಇಂಥ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಯತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ
प्रभु नित्यानंदा श्री अद्वैता गदाधरा श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः नमः पंकजनाभाय नमः पंकजमालिने नमः पंकजनेत्राय नमस्ते पंकजाग्रये ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವಂತನ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ನಿಮ್ಗೆ ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗಿರುತ್ತೆ ತಲುಪಿಸುವಂತ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಕೆಲವು ವಾರಗಳಿಂದ ನಾವು ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರುವಂತಹ ಪ್ರಮುಖವಾದ ಆಚಾರ್ಯರ ಜೀವನ ಚರಿತ್ರೆಗಳನ್ನ ನಾವು ತಿಳ್ಕೊತಾ ಇದ್ವಿ. ಸೊ ಇವತ್ತಿನ ದಿವಸ ನಾವು ಒಬ್ಬರ ಜೀವನ ಚರಿತ್ರೆಯೊಂದಿಗೆ ನಾವು ಇವತ್ತಿನ ಕ್ಲಾಸ್ ಅನ್ನ ನಾವು ತಗೋಣಂತೆ. ಸೊ ಅದಕ್ಕಿಂತ ಮುಂಚೆ ನಾವು ನಾಮ ಸಂಕೀರ್ತನೆಯನ್ನ ಮಾಡೋಣಂತೆ. ನಾನು ಹೇಳಿದ್ಮೇಲೆ ನೀವು ಆ ಲೈನ್ ಅನ್ನ ಹೇಳಿ. ಹರಿಹರಾಯ ನಮ ಕೃಷ್ಣ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ ಹರಿಹರಾಯ ನಮಃ ಕೃಷ್ಣ ಯಾದವಾಯ ಮಾಧವಾಯ ಕೇಶವಾಯ ನಮಃ ಗೋಪಾಲ್ ಗೋವಿಂದ ರಾಮ್ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ ಗೋಪಾಲ್ ಗೋವಿಂದ ರಾಮ ಗಿರಿಧರ ಮದನ ಮೋಹನ ಶ್ರೀ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಸೀತಾ ಹರಿ ಗುರು ವೈಷ್ಣವ ಭಗವತ ಗೀತಾ ಶ್ರೀ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಸೀತಾ ಹರಿ ಗುರು ವೈಷ್ಣವ ಭಗವತ ಗೀತಾ ಶ್ರೀ ರೂಪ ಸನಾತನ ಭಟ್ಟ ರಘುನಾಥ ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ ಶ್ರೀ ರೂಪ ಸನಾತನ ಭಟ್ಟ ರಘುನಾಥ ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ ಶ್ರೀ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ ಮತ್ತು ಶ್ರೀ ಜೀವ ಗೋಸ್ವಾಮಿಗಳಿಗೆ ಸಕಲ ಕೀರ್ತಿಗಳು. ಈ 6 ಗೋಸ್ವಾಮಿಗಳ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ನಮಸ್ಕರಿಸುವುದರಿಂದ ಭಕ್ತಿಗೆ ಇರುವ ಎಲ್ಲ ಅಡೆತಡೆಗಳು ನಾಶವಾಗುತ್ತವೆ ಮತ್ತು ಎಲ್ಲ ಆಧ್ಯಾತ್ಮಿಕ ಆಸೆಗಳನ್ನು ಪೂರೈಸಲಾಗುತ್ತದೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ
ಜಯ ದ್ವೈತ ಚಂದ್ರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರವೃಂದ. ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲ ಮಹಿಮೆಗಳು, ನಿತ್ಯಾನಂದ ಪ್ರಭುವಿಗೆ ಎಲ್ಲ ಕೀರ್ತಿಗಳು, ಅದ್ವೈತ ಆಚಾರ್ಯರಿಗೆ ಎಲ್ಲ ಮಹಿಮೆಗಳು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಭಕ್ತರಿಗೆ ಎಲ್ಲಾ ಮಹಿಮೆಗಳು. ಸೊ ಹರೇ ಕೃಷ್ಣ. ಸೊ ನಾವ್ ಇಲ್ಲಿಯ ತನಕ ಯಾವ ಯಾವ ಆಚಾರ್ಯರ ಬಗ್ಗೆ ತಿಳ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಹೇಳ್ತೀರಾ? ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಹರೇ ಕೃಷ್ಣ. ಹೆಸರನ್ನ ಜ್ಞಾಪಿಸ್ಕೊಂಡಂತೆ ನಾವು. ಸೊ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭು, ಮಾಧವೇಂದ್ರ ಪುರಿ ಲಾಸ್ಟ್ ಟೈಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಷಡ್ಗೋಸ್ವಾಮಿಗಳ ಹೆಸರನ್ನ ಯಾರಾದ್ರೂ ಹೇಳ್ತಾ? ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರೂಪ ಜೀವ ಗೋಸ್ವಾಮಿ, ಗೋಸ್ವಾಮಿ, ರೂಪ ಜೀವ ಗೋಸ್ವಾಮಿ, ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಜೀವ ಗೋಸ್ವಾಮಿ, ಗೋಸ್ವಾಮಿ. ಹಾ ಹೇಳಿ ಮಾತಾಜಿ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಮತ್ತೆ ಶ್ರೀನಿವಾಸಾಚಾರ್ಯ, ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀನಿವಾಸಾಚಾರ್ಯ, ಹರಿಬೋಲ್ ಮಾತಾಜಿ. ಮತ್ತೆ ಇವರು ಶ್ರೀನಿವಾಸಾಚಾರ್ಯ, ನರೋತ್ತಮ ದಾಸ ಠಾಕೂರ್. ಆಮೇಲೆ ಹೇಳಿ ಮಾತಾಜಿ. ಶ್ಯಾಮಾನಂದ ಪಂಡಿತ ಅವರು, ರಾಮಾನಂದ ಪಂಡಿತ, ವಿಶ್ವನಾಥ ಗೋಸ್ವಾಮಿ, ಜಗನ್ನಾಥ ಬಾಬಾಜಿ, ಭಕ್ತಿ ವಿನೋದ ಠಾಕೂರ, ಗೌರ ಕಿಶೋರ ಬಾಬಾಜಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಮತ್ತೆ ಮಾಧವೇಂದ್ರ ಪುರಿಯವರು, ಮತ್ತೆ ಅದ್ವೈತ ಆಚಾರ್ಯ. ಹರಿಬೋಲ್ ಮಾತಾಜಿ, ಧನ್ಯವಾದಗಳು. ಸೊ ನಾವು ಅದ್ವೈತ ಆಚಾರ್ಯರ ತನಕ ನಾವು ಪಂಚತತ್ವದಲ್ಲಿ ಅದ್ವೈತ ಆಚಾರ್ಯರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಇವಾಗ ಪಂಚತತ್ವದಲ್ಲಿ ಇರುವಂತಹ ಇನ್ನೊಬ್ರು ಪ್ರಮುಖ ಭಕ್ತರ ಬಗ್ಗೆ ನಾವು ಇವಾಗ ತಿಳ್ಕೊತಾ ಇದ್ದೀವಿ. ಸೊ ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತ ರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತ ಶಕ್ತಿಕಂ. ಭಕ್ತನಾಗಿ, ಭಕ್ತನ ವಿಸ್ತರಣೆಯಾಗಿ, ಭಕ್ತನ ಅವತಾರವಾಗಿ, ಶುದ್ಧ ಭಕ್ತನಾಗಿ ಮತ್ತು ಭಕ್ತಿ ಶಕ್ತಿಯಾಗಿ ತನ್ನನ್ನು 5 ರೂಪದಲ್ಲಿ ಪ್ರಕಟಿಸಿದ ಭಗವಾನ್ ಶ್ರೀಕೃಷ್ಣನಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಸೊ ಇವಾಗ ಚೈತನ್ಯ ಮಹಾಪ್ರಭುಗಳು ಭಕ್ತನ ರೂಪದಲ್ಲಿ ಬಂದಿದ್ದಾರೆ, ಭಕ್ತನ ಅವತಾರದಲ್ಲಿ ಬಂದಿದ್ದಾರೆ. ನಿತ್ಯಾನಂದ ಪ್ರಭುಗಳು ಭಕ್ತನ ವಿಸ್ತರಣೆಯಾಗಿ ಬಂದಿದ್ದಾರೆ. ಶ್ರೀ ಅದ್ವೈತ ಆಚಾರ್ಯರು ಭಕ್ತನ ಅವತಾರದಲ್ಲಿ ಬಂದಿದ್ದಾರೆ. ಗದಾಧರ ಪಂಡಿತ ಅವರು ಭಕ್ತ ಶಕ್ತಿಯಾಗಿ ಬಂದಿದ್ದಾರೆ. ಶ್ರೀವಾಸ ಠಾಕೂರ್ ಅವರು ಶುದ್ಧ ಭಕ್ತನಾಗಿ ಬಂದಿದ್ದಾರೆ. ಸೊ ನಾವು ಇವತ್ತಿನ ದಿನ ನಾವು ಯಾರ ಬಗ್ಗೆ ತಿಳ್ಕೊತಾ ಇದೀವಿ ಅಂತಂದ್ರೆ ನಿತ್ಯಾನಂದ ಪ್ರಭುಗಳ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಅವರು ಸರ್ವೋಚ್ಚ ವ್ಯಕ್ತಿತ್ವದ ದೇವೋತ್ತಮ ಪರಮಪುರುಷನ ಅತ್ಯಂತ ಕರುಣಾಮಯಿ ಅವತಾರ. ಸೊ ನಾವು ಅವರೆಷ್ಟು ಕರುಣಾಮಯಿ ಅನ್ನೋದನ್ನ ನಾವು ಇವತ್ತಿನ ದಿನ ನಾವು ತಿಳ್ಕೊತಾ ಇದೀವಿ. ಸೊ ನಾವು ನಿತ್ಯಾನಂದ ಅನ್ನೋ ಒಂದು ಪದವನ್ನ ನಾವು ನೋಡಿದ್ರೆ, ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಅವರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ಲೀಸ್. ಹರೇ ಕೃಷ್ಣ. ಓಕೆ. ನಿತ್ಯ ಆನಂದ. ಸೊ ನಿತ್ಯ ಆನಂದ ಅಂತಂದ್ರೆ ಶಾಶ್ವತವಾದ ಆನಂದ. ಇವಾಗ ನಮ್ಗೆ ಏನಾದ್ರು ಬೇಕು ಅಂತ ನಾವು ಬಯಸಿದ್ರೆ, ಸೊ ಅದು ಯಾರಲ್ಲಿ ಇರುತ್ತೋ ಅವ್ರ ಜೊತೆ ನಾವು ಸಂಪರ್ಕವನ್ನ ಬೆಳೆಸಿದಾಗ ಖಂಡಿತ ನಾವು ಅವರ ಗುಣ ಲಕ್ಷಣಗಳನ್ನ ನಾವು ಕಲ್ತ್ಕೋತೀವಿ ಅಥವಾ ಬೆಳೆಸ್ಕೋತೀವಿ ಅಲ್ವಾ? ಅದೇ ತರ ನಾವೇನಾದ್ರೂ ನಿತ್ಯ ಆನಂದವನ್ನ ನಾವು ಏನಾದ್ರೂ ಬಯಸಿದ್ರೆ ನಾವು ಯಾರ ಜೊತೆ ಸಂಪರ್ಕದಲ್ಲಿ ಇರ್ಬೇಕು, ಯಾರಿಗೆ ನಾವು ಶರಣಾಗ್ಬೇಕು ಅಂತಂದ್ರೆ ನಿತ್ಯಾನಂದ ಪ್ರಭುಗಳಿಗೆ ಶರಣಾಗ್ಬೇಕಾಗತ್ತೆ. ಸೊ ಅವಾಗ ನಿತ್ಯ ಆನಂದ ಅಂದ್ರೆ ಶಾಶ್ವತವಾದ ಆನಂದ ನಮ್ಗೆ ಸಿಗುತ್ತೆ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ್ಲೂ ಸಹ ನಾವು ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅವರು ಗುರು ತತ್ವವನ್ನ ಪ್ರತಿನಿಧಿಸ್ತಾರೆ. ಸೊ ಈ ಎರಡರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಸೊ ನಾವು ಅದ್ವೈತ ಆಚಾರ್ಯರ ಬಗ್ಗೆ ನಾವು ತಿಳ್ಕೊಂಡಾಗ ನಾವೇನಂತ ತಿಳ್ಕೊಂಡ್ವಿ? ಅದ್ವೈತ ಅಂತಂದ್ರೆ ಏನಂತ ತಿಳ್ಕೊಂಡ್ವಿ? ದ್ವೈತ ಅಂದ್ರೆ ದ್ವೈತ ಅಂದ್ರೆ ಎರಡು ಅಲ್ದಲ್ಲೇ ಇರೋದು ಅಂತಂದ್ರೆ ಕೃಷ್ಣ ಬೇರೆ ಅಲ್ಲ, ಅದ್ವೈತ ಆಚಾರ್ಯರು ಬೇರೆ ಅಲ್ಲ ಅಂತ ನಾವು ತಿಳ್ಕೊಂಡ್ವಿ. ಅದಕ್ಕೆ ಅವ್ರನ್ನ ಅದ್ವೈತ ಅಂತ ಕರೀತಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ಅದೇ ತರನೇ ಬಲರಾಮ ಯಾರು ಅಂತ ಹೇಳ್ಬಿಟ್ಟು ನಾವ್ ಇವಾಗ ಯಾರು ನಿತ್ಯಾನಂದ ಪ್ರಭುಗಳು ಯಾರು ಅಂತ ಹೇಳ್ಬಿಟ್ಟು ನಾವ್ ಇವಾಗ ತಿಳ್ಕೊತಾ ಇದೀವಿ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಎಲ್ಲದರ ಮೂಲ ನಾವು ಸತ್ಯವನ್ನ ಹುಡುಕೊಂತ ಹೋದ್ರೆ ಅದು ಕೃಷ್ಣನಲ್ಲೇ ಕೊನೆಗೊಳ್ಳುತ್ತೆ ಅಲ್ವಾ? ಅವರು ಪರಮ ಸತ್ಯ. ಸೊ ಎಲ್ಲವೂ ಸಹ ಬಂದಿರೋದು ಅವರಿಂದನೇ. ಸಕಲ ಕಾರಣಗಳಿಗೆ ಕಾರಣ ಕೃಷ್ಣ ಅಂತ ನಾವು ತಿಳ್ಕೊಂಡ್ವಿ. ಇವಾಗ ಕೃಷ್ಣ ಅವರು ಎಲ್ಲವನ್ನ ಅವರೇ ಮಾಡೋದು, ಆದ್ರೆ ಅವರು ತಮ್ಮನ್ನ ತಾವು ವಿಸ್ತರಿಸ್ಕೋತಾರೆ. ಅವರು ತಮ್ಮನ್ನ ತಾವು ಸ್ವ ಅಂಶ ವಿಸ್ತರಣೆ ಮತ್ತೆ ವಿಭಿನ್ನ ಅಂಶ ವಿಸ್ತರಣೆಗಳಾಗಿ ವಿಸ್ತಾರ ಮಾಡ್ಕೊಂಡು ಅವರು ಎಲ್ಲ ಲೀಲೆಗಳನ್ನ, ಸೃಷ್ಟಿಯನ್ನ ಎಲ್ಲವನ್ನ ಮಾಡ್ತಾರೆ ಅಲ್ವಾ? ಸೊ ಇವಾಗ ಕೃಷ್ಣನ ಸ್ವ ಅಂಶ ವಿಸ್ತರಣೆಗಳು ಅಂತಂದ್ರೆ ಕೃಷ್ಣನಿಗೆ ಎಷ್ಟು ಶಕ್ತಿ ಇದೆಯೋ
ಅಷ್ಟೇ ಶಕ್ತಿ ಆ ಸ್ವ ಅಂಶ ವಿಸ್ತರಣೆಗಳಿಗಿದೆ. ಅದೇ ತರ ವಿಭಿನ್ನ ಅಂಶ ವಿಸ್ತರಣೆ ಅಂತಂದ್ರೆ ಕೃಷ್ಣನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಇಲ್ಲ ಅಲ್ವಾ. ಇವಾಗ ನಾವೆಲ್ಲ ಜೀವರಾಶಿಗಳು ಕೃಷ್ಣನ ವಿಭಿನ್ನ ಅಂಶಕ್ಕೆ ಬರ್ತೀವಿ ಅಲ್ವಾ. ಸೊ ಕೃಷ್ಣ ಅವರು ವಿಭು, ನಾವು ಅಣು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ವಿ ಭಗವದ್ಗೀತೆಯನ್ನು. ಸೊ ಅದೇ ತರ ಇವಾಗ ನಾವು ಕೃಷ್ಣನ ಸ್ವ ಅಂಶ ವಿಸ್ತರಣೆ, ಮೊದಲ ಸ್ವ ಅಂಶ ವಿಸ್ತರಣೆ ಯಾರು ಅಂತಂತಂದ್ರೆ ಬಲರಾಮ. ಸೊ ಬಲರಾಮ ಮೊದಲ ಸ್ವ ಅಂಶ ವಿಸ್ತರಣೆ, ಅವ್ರನ್ನ ಸಂಧಿನಿ ಶಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಭಗವಂತನ 3 ಶಕ್ತಿಗಳಲ್ಲಿ ಇವರು ಸಂಧಿನಿ ಶಕ್ತಿ, ಹ್ಲಾದಿನಿ ಶಕ್ತಿನಿ, ಸಂಧಿನಿ ಶಕ್ತಿ, ಮತ್ತೆ ಇನ್ನ ಒಂದು ಶಕ್ತಿ ಇದೆ. ಸೊ ಆ ಸಂಧಿನಿ ಶಕ್ತಿ ಅದು ಸೃಷ್ಟಿ ಕಾರ್ಯವನ್ನ ಅದು ಮಾಡೋ ಒಂದು ಶಕ್ತಿಯನ್ನ ಅದು ಪ್ರತಿನಿಧಿಸುತ್ತೆ. ಸೊ ಇವಾಗ ಬಲರಾಮ ಕೃಷ್ಣನ ಮೊದಲ ವಿಸ್ತರಣೆ. ಸೊ ಇವಾಗ ಬಲರಾಮನಿಂದ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಮೊದಲ ಚತುರ್ವ್ಯೂಹ ಬರ್ತಾ ಇದ್ದಾರೆ. ಮೊದಲ ಚತುರ್ವ್ಯೂಹದಲ್ಲಿ ಯಾರಿದ್ದಾರೆ? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಸೊ ಇಲ್ಲಿರುವ ಸಂಕರ್ಷಣನ ಮೂಲ ಸಂಕರ್ಷಣ ಅಂತ ಕರೀತಾರೆ. ಈ ಮೂಲ ಸಂಕರ್ಷಣದಿಂದ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ನಾರಾಯಣ ಬರ್ತಾ ಇದ್ದಾರೆ. ಸೊ ನಾರಾಯಣನಿಂದ ಯಾರು ಬರ್ತಾ ಇದ್ದಾರೆ? ಮತ್ತೆ ಎರಡನೇ ಚತುರ್ವ್ಯೂಹ ಬರ್ತಾ ಇದೆ. ಈ ಎರಡನೇ ಚತುರ್ವ್ಯೂಹದಲ್ಲಿ ಯಾರಿದ್ದಾರೆ? ಮತ್ತೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇದ್ದಾರೆ. ಈ ಸಂಕರ್ಷಣನ ನಾವೇನಂತ ಕರಿತೀವಿ ಅಂತಂದ್ರೆ ಮಹಾ ಸಂಕರ್ಷಣ ಅಂತ ಕರಿತೀವಿ. ಸೊ ಈ ಮಹಾ ಸಂಕರ್ಷಣದಿಂದ ಯಾರು ಬರ್ತಾ ಇದ್ದಾರೆ? ಮಹಾವಿಷ್ಣು ಬರ್ತಾ ಇದ್ದಾರೆ. ಅವ್ರನ್ನ ಇನ್ನ ಒಂದು ಹೆಸರು ಏನಂತ ಕರಿತೀವಿ ನಾವು? ಕಾಣೋದಕಶಾಹಿ ವಿಷ್ಣು ಅಂತ ಕರಿತೀವಿ. ಇವಾಗ ಕಾಣೋದಕಶಾಹಿ ವಿಷ್ಣುವಿಂದ ಯಾರು ಬರ್ತಾ ಇದ್ದಾರೆ? ಗರ್ಭೋದಕಶಾಹಿ ವಿಷ್ಣು ಬರ್ತಾ ಇದ್ದಾರೆ. ಗರ್ಭೋದಕಶಾಹಿ ವಿಷ್ಣುವಿನಿಂದ ಯಾರು ಬರ್ತಾ ಇದ್ದಾರೆ? ಕ್ಷೀರೋದಕಶಾಹಿ ವಿಷ್ಣು ಬರ್ತಾ ಇದ್ದಾರೆ. ಅವರು ಪರಮಾತ್ಮನಾಗಿ ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಆತ್ಮದ ಜೊತೆ ಇದ್ದಾರೆ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಇವಾಗ ಮಹಾವಿಷ್ಣುವಿನ ಅವರ ಕಾರ್ಯ ಏನು ಅಂತ ನಾವು ತಿಳ್ಕೊಂಡಿದೀವಿ. ಅವರು ಉಸಿರಾಡಿದಾಗ ಅವರ ದೇಹದಿಂದ ಕೋಟ್ಯಾಂತರ ಬ್ರಹ್ಮಾಂಡಗಳು ಬರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಇವಾಗ ಎಲ್ಲ ಒಂದೇ ಒಂದು ಬ್ರಹ್ಮಾಂಡ ಇಲ್ಲ, ಕೋಟ್ಯಾಂತರ ಬ್ರಹ್ಮಾಂಡಗಳು ಬರ್ತಾ ಇದೆ. ಆ ಕೋಟ್ಯಾಂತರ ಬ್ರಹ್ಮಾಂಡಗಳಿಗೆ ಮೂಲ ಯಾರು ಅಂತಂದ್ರೆ ಮಹಾವಿಷ್ಣು ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ಪ್ರತಿಯೊಂದು ಬ್ರಹ್ಮಾಂಡಗಳು ಬಂದ್ಮೇಲೆ ಅದ್ರೊಳಗಡೆ ಯಾರು ಹೋಗ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಆ ಬ್ರಹ್ಮಾಂಡದ ಒಳಗಡೆ ಆತ್ಮ ಅಲ್ವಾ, ಯಾವ ಆತ್ಮ? ಪರಮಾತ್ಮನಾಗಿ ಯಾರು ಹೋಗ್ತಾರೆ? ಗರ್ಭೋದಕಶಾಹಿ ವಿಷ್ಣು ಹೋಗ್ತಾರೆ ಅಲ್ವಾ. ಗರ್ಭೋದಕಶಾಹಿ ವಿಷ್ಣು ಹೋಗಿ ಅವ್ರೇನ್ ಮಾಡ್ತಾರೆ? ಅವ್ರು 14 ಲೋಕಗಳಿಗೆ ಬ್ರಹ್ಮನಿಗೆ ಹೇಳ್ತಾರೆ. ಅವರು ಎಲ್ಲ ಜೀವರಾಶಿಗಳಿಗೆ ನೀನು ಅವರವರ ಆಸೆಗೆ ಅವರವರ ಕರ್ಮಕ್ಕೆ ತಕ್ಕನ ಹಾಗೆ ಅವರಿಗೆ ದೇಹವನ್ನ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಯಾವಾಗ ಜೀವಿಗಳ ಸೃಷ್ಟಿ ಆಗುತ್ತೋ ಈ 14 ಲೋಕದಲ್ಲಿ ಆ ಪ್ರತಿಯೊಂದು ಜೀವರಾಶಿಯ ಆ ಹೃದಯದಲ್ಲಿ ಆತ್ಮದ ಜೊತೆ ಅವರು ಪರಮಾತ್ಮನಾಗಿ ಕ್ಷೀರೋದಕಶಾಹಿ ವಿಷ್ಣುವಾಗಿ ಅವ್ರು ಹೋಗ್ತಾರೆ ಅಲ್ವಾ. ಸೊ ಅಂದ್ರೆ ಇದೆಲ್ಲದರ ಮೂಲ ಯಾರು ಅಂತ ನಾವು ನೋಡ್ತಾ ಇದೀವಿ. ಇವಾಗ ಬಲರಾಮ ಮೊದಲ ಸ್ವ ಅಂಶ ವಿಸ್ತರಣೆ ಬಲರಾಮ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಅರ್ಥ ಮಾಡ್ಕೊತಿದೀವಿ. ಹಾಗಾದ್ರೆ ಈ ಬಲರಾಮ ಯಾರು? ಸೊ ಇವಾಗ ಬಲರಾಮ ಯಾರು ಅಂತಂತ ನಾವ್ ಇವಾಗ ಅರ್ಥ ಮಾಡ್ಕೊಂಡಂತೆ. ಸೊ ಇವಾಗ ಭಗವಂತನ ಎರಡನೇ ದೇಹ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ, ಅಂದ್ರೆ ಸ್ವ ಅಂಶ ವಿಸ್ತರಣೆ. ಇವಾಗ ನಮ್ಗೆ ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂತಂದ್ರೆ ಕೃಷ್ಣನಿಗೂ ಬಲರಾಮನಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಇಬ್ರು ಒಂದೇ, ಆದ್ರೆ ಎರಡು ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಇದೆ ಅಂತಂತಂದ್ರೆ ಅವ್ರಿಗೆ ಬಣ್ಣದಲ್ಲಿ ವ್ಯತ್ಯಾಸ ಇದೆ. ಸೊ ಕೃಷ್ಣ ಅವರು ಮೇಘಶ್ಯಾಮ. ಸೊ ಇವಾಗ ಮಳೆ ಬರ್ಬೇಕಾದ್ರೆ ಯಾವ ತರ ಆ ಕಪ್ಪು ಮಿಶ್ರಿತ ನೀಲಿ ಬಣ್ಣದ ಮೋಡಗಳಿರುತ್ತೋ ಆ ಬಣ್ಣ ಕೃಷ್ಣನ ಬಣ್ಣ. ಆದ್ರೆ ಬಲರಾಮ ಅವರು ಪೂರ್ತಿಯಾಗಿ ಅವರು ಗೌರವ ವರ್ಣದಲ್ಲಿ ಅವರು ಇದ್ದಾರೆ. ತುಂಬಾ ಬಿಳುಪಾಗಿ ಅವರು ಬಿಳಿ ಬಣ್ಣದಲ್ಲಿ ಅವರು ಇದ್ದಾರೆ. ಆ ಬಣ್ಣದಲ್ಲಿ ವ್ಯತ್ಯಾಸ ಇದೆ. ಅದಾದ್ಮೇಲೆ ಇನ್ನ ಒಂದು ವ್ಯತ್ಯಾಸ ಯಾವ್ದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ತಿಳಿಸ್ಕೊಡ್ತಾರೆ ಅಂತಂದ್ರೆ ಅವರ ಭಾವದಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವ ವ್ಯತ್ಯಾಸ ಇದೆ ಅಂತಂದ್ರೆ ಕೃಷ್ಣ ಅವರು ದೇವರಾಗಿ ಅಂದ್ರೆ ಒಡೆಯನಾಗಿ ಅವರು ಇರ್ತಾರೆ, ಆ ಭಾವದಲ್ಲಿ ಇರ್ತಾರೆ. ಬಲರಾಮ ಅವ್ರು ಯಾವಾಗ್ಲೂ ಸಹ ಸೇವಾ ಮನೋಭಾವದಲ್ಲಿ ಇರ್ತಾರೆ. ನೋಡಿ ಇಬ್ರು ಒಂದೇನೆ, ಆದ್ರೆ ಇವರ ಭಾವ ಯಾವ ತರ ಇದೆ? ಅವರು ಸೇವೆಯನ್ನ ಸ್ವೀಕರಿಸ್ಕೊಳ್ಳೋ ಭಾವದಲ್ಲಿ ಇದ್ದಾರೆ ಕೃಷ್ಣ, ಆದ್ರೆ ಬಲರಾಮ ಸೇವೆಯನ್ನ ಮಾಡೋ ಒಂದು ಭಾವದಲ್ಲಿ ಅವರಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಬಲರಾಮ ಅವರು ದ್ವಾಪರ ಯುಗದಲ್ಲಿ ಕೃಷ್ಣನ ಜೊತೆ ಅವರು ಬಲರಾಮನಾಗಿ ಬರ್ತಾರೆ. ಮತ್ತೆ ಅವರು ತ್ರೇತಾಯುಗದಲ್ಲಿ ರಾಮನ ಜೊತೆ ಅವರು ಲಕ್ಷ್ಮಣನಾಗಿ ಬರ್ತಾರೆ. ಸೊ ಲಕ್ಷ್ಮಣ ಬೇರೆ ಯಾರು ಅಲ್ಲ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳ ಜೊತೆ ಅವರು ನಿತ್ಯಾನಂದನಾಗಿ ಬರ್ತಾರೆ. ಸೊ ಇವಾಗ ನಿತ್ಯಾನಂದ, ಲಕ್ಷ್ಮಣ ಮತ್ತೆ ಬಲರಾಮ ಈ 3 ಜನರು ಸಹ ಆ ಕೃಷ್ಣನ ಮೊದಲ ಸ್ವ ಅಂಶ ವಿಸ್ತರಣೆ ಬಲರಾಮನೇ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇಲ್ಲಿ ಎಲ್ಲಾ ಕಡೆ ನಾವು ನೋಡಿದ್ರು ಸಹ ಇವಾಗ ತ್ರೇತಾಯುಗದಲ್ಲಿ ಅವರು ಲಕ್ಷ್ಮಣನಾಗಿ ಬಂದಾಗ ರಾಮನಿಗೆ ಅವ್ರು ಎಷ್ಟು ಸೇವೆಯನ್ನ ಮಾಡ್ತಾರೆ ಅಲ್ವಾ. ಅವರು ಕಾಡಿಗೆ ಹೋಗೋದೇ ಬೇಕಾಗಿರ್ಲಿಲ್ಲ ಅಲ್ವಾ. ಯಾವುದೇ ಒಂದು ಧರ್ಮ ಗ್ರಂಥದಲ್ಲಿ ಆ ವ್ಯಕ್ತಿಯ ಪತ್ನಿ, ಅವ್ರ ಅರ್ಧಾಂಗಿ ಅಂತ ನಾವೇನ್ ಕರಿತೀವಿ, ಅವಳು ಏನಾದ್ರು ಪತಿವ್ರತೆ ಆಗಿದ್ರೆ ಅವಳು ಗಂಡನ ಜೊತೆ ಕಷ್ಟದಲ್ಲಿ ಸುಖದಲ್ಲಿ ಅವಳು ಭಾಗಿಯಾಗ್ತಾಳೆ. ಸೊ ಇವಾಗ ಸೀತಾಮಾತೆ ರಾಮನನ್ನ ಕಾಡಲ್ಲಿ 14 ವರ್ಷದ ಕಾಲ ಅವರ ಜೊತೆಲಿರೋದು ಅವಳ ಧರ್ಮವಾಗಿತ್ತು. ಆದ್ರೆ ಯಾವುದೇ ಒಂದು ಧರ್ಮ ಗ್ರಂಥದಲ್ಲಿ ಅಂದ್ರೆ ತಮ್ಮ ಹೋಗ್ಬೇಕು ಅಂತ ಇಲ್ಲ. ಆದ್ರೆ ಲಕ್ಷ್ಮಣ ಅವರು ರಾಮನ ಸೇವೆಗೋಸ್ಕರ, ಅವರ ಅಣ್ಣ ಅತ್ತಿಗೆಯ ಸೇವೆಗೋಸ್ಕರ ಅವರು ಹೋಗ್ತಾರೆ. 14 ವರ್ಷ ಕಾಡಲ್ಲಿ ಇರ್ತಾರೆ.
14 ವರ್ಷ ಕಾಡಲ್ಲಿ ಅವರು ನಿದ್ದೆಯನ್ನು ಮಾಡೋದಿಲ್ಲ. ಅವರು 14 ವರ್ಷಗಳ ಕಾಲನೂ ಸಹ ಅವರು ನಿದ್ದೆಯನ್ನ ಮಾಡೋದಿಲ್ಲ. ಮತ್ತೆ ಅವ್ರು ಏನೇ ಒಂದು ಆಹಾರವನ್ನು ಅವರು ಸ್ವೀಕರಿಸೋದಿಲ್ಲ. ಆ ತರ ಅವರು ಸೇವೆಯನ್ನ ಮಾಡ್ತಾರೆ. ಸೊ ಇವಾಗ ರಾಮ ಮತ್ತೆ ಸೀತೆ ನಡ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಅವರ ದಾರಿಯನ್ನ ಅವರು ಹಾದಿಯನ್ನ ಸರಿ ಮಾಡ್ತಾ ಇರ್ತಾರೆ. ಅಲ್ಲಿ ಯಾವುದೇ ಒಂದು ಮುಳ್ಳಾಗ್ಲಿ, ಯಾವುದೇ ಒಂದು ಏನ್ ಹೇಳ್ತಾರೆ ವೀಡ್ಸ್, ಕಳೆ ಇರೋದನ್ನೆಲ್ಲ ಅವರು ತೆಗ್ದು ಹಾಕ್ತಾ ಅವರು ದಾರಿಯನ್ನ ರಾಮ ಸೀತೆ ಅವರಿಬ್ರು ಸಹ ಆ ಕಡೆ ಈ ಕಡೆ ನೋಡ್ಕೊಂಡು ಅಲ್ಲಿರುವ ದೃಶ್ಯವನ್ನ ಅವರು ಅದನ್ನೆಲ್ಲ ಆಸ್ವಾದ ಮಾಡ್ಕೊಂಡು ಬರ್ತಾ ಇದ್ರೆ ಲಕ್ಷ್ಮಣ ಅವರ ಕಾರ್ಯ ಏನಿತ್ತು ಅಂತಂದ್ರೆ ಅವರ ದಾರಿಯನ್ನ ಸುಗಮ ಮಾಡೋದು. ನೋಡಿ, ಅಂತಹ ಸೇವೆಯನ್ನ ಲಕ್ಷ್ಮಣ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಅವರು ಬಲರಾಮನಾಗಿ ಬಂದಾಗಲೂ ಸಹ ಅವರು ಕೃಷ್ಣನ ಸೇವೆಯನ್ನ ಮಾಡಿದ್ರು. ನಾವಿವಾಗ ಮುಂದೆ ನಾವು ತಿಳ್ಕೊಂಡಂತೆ ಅವ್ರು ಹೇಗೆಲ್ಲ ಅವರು ಸೇವೆಯನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಮತ್ತೆ ಈ ಸೇವೆಯನ್ನ ಬಿಟ್ರೆ ಇನ್ನ ಒಂದು ವಿಷಯವಾಗಿ ನಾವು ಬಲರಾಮನನ್ನ ನಾವು ನಾವು ಶರಣಾಗ್ಬೇಕಾಗತ್ತೆ, ಅಥವಾ ಅವರನ್ನ ನಾವು ಪೂಜೆ ಮಾಡ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಅವ್ರ ಗುರುತತ್ವ, ಅವರು ನಮ್ಗೆ ಏನನ್ನ ತಿಳಿಸಿಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊತಾ ಇದೀವಿ. ಸೊ ನಮ್ಗೆ ಗುರುಗಳು ಅವರು ನಮ್ಗೆ ಏನನ್ನ ಮಾಡ್ತಾರೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊತಾ ಇದೀವಿ. ಸೊ ಇವಾಗ ಬಲರಾಮ ಕೃಷ್ಣನಿಗೆ ಅವರು 5 ರಸದಲ್ಲೂ ಸಹ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ 5 ರಸಗಳು ಯಾವುದು ಅಂತಂದ್ರೆ ಶಾಂತರಸ. ಸೊ ಇವಾಗ ಶಾಂತರಸ ಅಂತಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಕೃಷ್ಣನಿಗೆ ನಾವು ಕೊಳಲಾಗ್ಬೇಕು ಅಂದ್ರೆ ಆಗ್ಬಹುದು, ಅಥವಾ ನಾವ್ ಯಾವ್ದಾದ್ರು ಒಂದು ಪ್ರಾಣಿ ಆಗಿರ್ಬಹುದು, ನವಿಲಾಗಿರ್ಬಹುದು, ಅಥವಾ ಒಂದು ಗೋವಿನ ರೂಪದಲ್ಲಿ ಇರ್ಬಹುದು ಅಂತಂದ್ರೆ ಎಲ್ಲದಕ್ಕೂ ಕೃಷ್ಣ ನಮ್ಗೆ ಅವಕಾಶ ಮಾಡ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಭಗವದ್ಗೀತೆ ನಾವು ತಿಳ್ಕೊಂಡ್ವಿ ಅಲ್ವಾ. ಅದೇ ತರನೇ ಇವಾಗ ಕೃಷ್ಣನ ಅವರು ಲೀಲೆಗಳನ್ನ ಮಾಡ್ಲಿಕ್ಕೆ, ಅವರು ಸೃಷ್ಟಿ ಕಾರ್ಯವನ್ನ ಮಾಡ್ಲಿಕ್ಕೆ, ಅವ್ರು ಯಾವುದೇ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಏನೆಲ್ಲ ಅಗತ್ಯಗಳಿದೆಯೋ ಅದೆಲ್ಲವಾಗಿ ಬಲರಾಮ ಅವರು ವಿಸ್ತರಿಸ್ಕೊಳ್ತಾರೆ. ಇವಾಗ ಕೃಷ್ಣನಿಗೆ ಬೇಕಾಗಿರುವ ಏನು ಹಾರ, ಕೊರಳಲ್ಲಿರುವ ಹಾರ, ಅವರ ಕೊಳಲು, ಮತ್ತೆ ಅವರ ಛತ್ರಿ, ಚಪ್ಪಲಿ, ಹಾಸಿಗೆ, ದಿಂಬು, ಉಡುಪುಗಳು, ಅವ್ರ ವಿಶ್ರಾಂತಿ ತಗೊಳ್ಳೋ ಕುರ್ಚಿ, ಮತ್ತೆ ಧಾಮ ಅಂತ ನಾವೇನಂತ ಕರಿತೀವಿ ಇವಾಗ ಫಾರ್ ಎಕ್ಸಾಂಪಲ್ ಬೃಂದಾವನ ಧಾಮ. ಆ ಬೃಂದಾವನ ಧಾಮನು ಸಹ ಬಲರಾಮ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತೆ ಭಗವಂತ ಹಾಕೋಣೋ ಆ ಜನಿವಾರ, ಪವಿತ್ರವಾದ ದಾರ, ಅವ್ರು ಕುತ್ಕೊಳ್ಳೋ ಸಿಂಹಾಸನ ಎಲ್ಲವೂ ಸಹ ಬಲರಾಮನ ವಿಸ್ತರಣೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮತ್ತೆ ಮೃದಂಗ, ನಾವೇನು ಆ ಮೃದಂಗ ಅಂತ ನಾವು ಕರಿತೀವೋ ಅದನ್ನು ಸಹ ಬಲರಾಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಕೃಷ್ಣನಿಗೆ ಸೇವೆಯನ್ನ ಮಾಡ್ಲಿಕ್ಕೆ ನಾವ್ ಏನೆಲ್ಲ ಉಪಯೋಗಿಸ್ತವೋ ಅದೆಲ್ಲವೂ ಸಹ ಬಲರಾಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಬಲರಾಮ ಅವರು ಶಾಂತರಸದಲ್ಲಿ ಭಗವಂತನಿಗೆ ಅವರು ಸೇವೆಯನ್ನ ಮಾಡ್ತಾ ಇರೋದು. ಮತ್ತೆ ನಮ್ಗೆ ಇವಾಗ ಆ ಧಾಮದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ಕೃಷ್ಣ ಈ ಭೌತಿಕ ಪ್ರಪಂಚಕ್ಕೆ ಅವರು ದ್ವಾಪರ ಯುಗದಲ್ಲಿ ಬಂದಾಗ ಅವರು ಹೇಗೆ ಆ ಅವರ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆ ಬೃಂದಾವನ ಇದೆಯೋ ಅದೇ ತರನೇ ಅದೇ ಬೃಂದಾವನ ಈ ಭೌತಿಕ ಪ್ರಪಂಚಕ್ಕೆ ಬಂದಿದೆ. ಅಂದ್ರೆ ಅದು ಬಲರಾಮನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಯಾವ ತರ ನಮ್ಗೆ ಆಚಾರ್ಯರು ತಿಳಿಸಿ ಕೊಡ್ತಾರೆ ಅಂತಂದ್ರೆ, ಇವಾಗ ಕೃಷ್ಣ ಅವ್ರಿವಾಗ ಯಾವ್ದಾದ್ರು ಒಬ್ಬ ರಾಕ್ಷಸ ಅವನನ್ನ ಅಟ್ಟಿಸ್ಕೊ ಬರ್ತಾ ಇದಾರೆ ಅಂತಂದ್ರೆ, ಅವಾಗ ಬಲರಾಮ ಏನ್ ಮಾಡ್ತಾರೆ, ಅದನ್ನ ಆ ಧಾಮ, ಇವಾಗ ಬೃಂದಾವನ ಧಾಮವನ್ನ ಅವ್ರು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆ ರಾಕ್ಷಸನಿಗೆ ಕೃಷ್ಣ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಅಂದ್ರೆ ದೂರ ಜಾಸ್ತಿ ಆಯ್ತು, ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಾರೆ. ಅಂದ್ರೆ ಆ ಧಾಮವನ್ನ ವಿಸ್ತರಣೆ ಮಾಡ್ತಾರೆ. ಅದೇ ಅಕಸ್ಮಾತ್ ಕೃಷ್ಣ ಅವರು ವೃಂದಾವನ ಕಾಡಿಗೆ ಹೋದಾಗ ಅವರು ಗೋಪ ಬಾಲಕರ ಜೊತೆ ಆಟ ಆಡ್ಬಿಟ್ಟು ಅವರು ಸಂಜೆ ಮನೆಗೆ ಬರ್ಬೇಕಾದ್ರೆ ಅಮ್ಮನನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾ ತುಡಿತ ಬಂದಾಗ, ಆಗ ಬಲರಾಮ ಏನ್ ಮಾಡ್ತಾರೆ ಅಂತಂದ್ರೆ ಆ ಧಾಮವನ್ನ ಅವರು ಸಂಕುಚಿತಗೊಳಿಸ್ತಾರೆ. ಅವಾಗ ಏನಾಗುತ್ತೆ, ಕೃಷ್ಣ ಬೇಗ ಒಂದೆರಡು ಹೆಜ್ಜೆ ಹಾಕ್ಬಿಟ್ರೆ ಅಮ್ಮ ಸಿಕ್ಬಿಡ್ಬೇಕು, ಯಶೋದಮಾಯಿ ಸಿಕ್ಬಿಡ್ಬೇಕು. ಆತರ ಅವರು ಆ ಧಾಮವನ್ನ ವಿಸ್ತರಣೆ ಮಾಡ್ತಾರೆ. ನಾವಿವಾಗ ಸನಾತನ ಗೋಸ್ವಾಮಿ ಅವ್ರ ಬಗ್ಗೆ ತಿಳ್ಕೊಂಡಾಗ್ಲೂ ನಾವು ತಿಳ್ಕೊಂಡ್ವಿ ಅಲ್ವಾ. ಸನಾತನ ಗೋಸ್ವಾಮಿ ಎಷ್ಟು ವಯಸ್ಸಾದ್ರೂ ಸಹ, 92 ವರ್ಷ ವಯಸ್ಸಾದ್ರೂ ಸಹ ಅವರು ಆ ಗೋವರ್ಧನ ಪರಿಕ್ರಮವನ್ನ ಅವ್ರು ಬಿಡೋದೇ ಇಲ್ಲ ಅಲ್ವಾ. ಕೃಷ್ಣ ಬಲರಾಮನಿಗೆ ತುಂಬಾ ದುಃಖ ಆಗುತ್ತೆ. ಅವರು ಸನಾತನ ಗೋಸ್ವಾಮಿ ಅಷ್ಟು ಕಷ್ಟ ಪಟ್ಕೊಂಡು ಅವರು ಗೋವರ್ಧನ ಪರಿಕ್ರಮವನ್ನ ಮಾಡ್ತಾ ಇರೋದನ್ನ ನೋಡಿ, ಅವಾಗ ಬಲರಾಮ ಏನ್ ಮಾಡ್ತಾರೆ, ಸರಿ ಆಯ್ತು, ನಾನು ಗೋವರ್ಧನ ಪರ್ವತವನ್ನ ನಾನು ಸಂಕುಚಿತಗೊಳಿಸೋಣಂತೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಶ್ರಿಂಕ್ ಮಾಡ್ತಾರೆ ಗೋವರ್ಧನ ಪರ್ವತವನ್ನ. ಸನಾತನ ಗೋಸ್ವಾಮಿ ಒಂದೆರಡು ಹೆಜ್ಜೆ ಹಾಕಿದ್ರೇನೆ ಆ ಗೋವರ್ಧನ ಪರಿಕ್ರಮ ಆಗ್ಬಿಡ್ಬೇಕು, ಆತರ ಮಾಡ್ತಾರೆ. ಆದ್ರೆ ಸನಾತನ ಗೋಸ್ವಾಮಿ ಅವರಿಗೆ ಅದು ಇಷ್ಟ ಆಗೋದಿಲ್ಲ ಅಲ್ವಾ. ಅವ್ರೇನ್ ಮಾಡ್ತಾರೆ, ಅಯ್ಯೋ ನಂದೇನೋ ಒಂದು ತಪ್ಪಾಯ್ತು ಅನ್ಸುತ್ತೆ, ನಾನು ಇನ್ನೊಂದ್ಸತಿ ನಾನು ಪರಿಕ್ರಮ ಮಾಡೋಣಂತೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಕೊನೆಗೆ ಏನಾಗುತ್ತೆ, ಕೃಷ್ಣ ಅವ್ರು ಏನ್ ಮಾಡ್ತಾರೆ, ಒಂದು ಕಲ್ಲನ್ನ ಕೊಡ್ತಾರೆ. ಗೋವರ್ಧನ ಕಲ್ಲಲ್ಲಿ ತನ್ನ ಪಾದದ ಗುರ್ತು, ಮತ್ತೆ ಕರುವಿನ ಗುರ್ತು, ಮತ್ತೆ ಕೋಲಿನ ಗುರ್ತಿರುವಂತಹ ಗೋವರ್ಧನ ಶಿಲೆಯನ್ನ ಕೊಟ್ಬಿಟ್ಟು ಇದನ್ನ ಪರಿಕ್ರಮ ಮಾಡು, 4 ಬಾರಿ ಪರಿಕ್ರಮ ಮಾಡಿದ್ರೆ ನೀನು ಗೋವರ್ಧನ ಪರಿಕ್ರಮ ಮಾಡ್ದ ಹಾಗೆ ಅಂತ ಹೇಳ್ಬಿಟ್ಟು ಅವ್ರು ಸನಾತನ ಗೋಸ್ವಾಮಿ ಹೇಳ್ತಾರೆ. ಅಂದ್ರೆ ಆ ಧಾಮ ಅಂತ ನಾವೇನ್ ಕರಿತೀವೋ ಅದು ಬಲರಾಮ. ಸೊ ಅಂದ್ರೆ ಶಾಂತ ರಸದಲ್ಲಿ ಅವರು ಭಗವಂತನಿಗೆ ಅವರು ಸೇವೆಯನ್ನ ಮಾಡೋದು. ಮತ್ತೆ ದಾಸ್ಯ ರಸದಲ್ಲಿ ನಾವು ಈ ಚಿತ್ರವನ್ನ ನಾವು ನೋಡಿದೀವಿ ಅಲ್ವಾ. ನೋಡಿ, ಕೃಷ್ಣನಿಗೆ ಬಲರಾಮ ಅಣ್ಣನಾಗಿ ಅವರು ಪಾದ ಸೇವೆಯನ್ನ ಮಾಡೋದು ಬೇಕಾಗಿಲ್ಲ. ಆದ್ರೂ ಸಹ ಕೃಷ್ಣ ವನದಲ್ಲೆಲ್ಲ ಆಟ ಆದ್ಮೇಲೆ ಅವರು ಮಲ್ಕೊಂಡಾಗ ಅಯ್ಯೋ ದಣಿವಾಗಿರ್ಬೋದು ಕೃಷ್ಣನಿಗೆ ಅಂತ ಹೇಳ್ಬಿಟ್ಟು ನೋಡಿ ಪಾದ ಸೇವೆಯನ್ನ ಮಾಡ್ತಾರೆ.
ಅಂದ್ರೆ ಅವ್ರು ಬಲರಾಮ ಅದ್ ಯಾವ್ದನ್ನು ಯೋಚನೆ ಮಾಡೋದಿಲ್ಲ. ಕೃಷ್ಣನ ಸಂತೋಷವೇ ಅವರ ಸಂತೋಷ. ಅವ್ರು ಎಲ್ಲ ಸೇವೆ ಮಾಡ್ಲಿಕ್ಕೂ ಸಹ ಅವರು ಸಿದ್ಧರಾಗಿರ್ತಾರೆ. ಮತ್ತೆ ಅವರು ಸಖ್ಯರಸದಲ್ಲೂ ಸಹ ಅವರು ಕೃಷ್ಣನಿಗೆ ಸೇವೆನ ಮಾಡ್ತಾರೆ. ಇವಾಗ ಕೃಷ್ಣ ನಮಗ್ ಗೊತ್ತಿರೋ ಹಾಗೇನೆ ಅವ್ರು ಕಪ್ಪು ಬಣ್ಣ, ಬಲರಾಮ ಅವರು ಬಿಳಿ ಬಣ್ಣದಲ್ಲಿ ಇರ್ತಾರೆ ಅಲ್ವಾ. ಅವರು ಸಖ್ಯರಸದಲ್ಲಿ ಅವರು ಕಿಚಾಯಿಸೋದು ಕೃಷ್ಣನಿಗೆ, ಕೃಷ್ಣ ನನಗನ್ಸುತ್ತೆ ನೋಡು, ನಾನ್ ಬೆಳಗಿದ್ದೀನಿ, ಯಶೋದಮಯ್ಯ ಬೆಳಗಿದ್ದಾರೆ, ನಂದ ಮಹಾರಾಜ ಬೆಳಗಿದ್ದಾರೆ, ರೋಹಿಣಿ ಮಾತಾಜಿ ಬೆಳಗಿದ್ದಾರೆ, ಎಲ್ಲರೂ ಬೆಳಗಿದ್ದಾರೆ, ನನ್ಗನ್ಸುತ್ತೆ ನಿನ್ನ ದತ್ತು ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅವಾಗ ಕೃಷ್ಣ ಅಳ್ಕೊಂಡ್ ಹೋಗೋದು ಯಶೋದಮಯ್ಯ ಹತ್ರ, ಅಮ್ಮ ನೋಡು ಅಣ್ಣ ಹಿಂಗ್ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಈ ತರ ಅವರು ಸಖನಾಗಿನೂ ಸಹ ಕೃಷ್ಣನ ಜೊತೆ ಅವರು ಇರ್ತಾರೆ. ಮತ್ತೆ ವಾತ್ಸಲ್ಯ ರಸದಲ್ಲಿ ಇವಾಗ ನಮಗ್ ಗೊತ್ತಿರೋ ಹಾಗೇನೆ, ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ನಾವು ವಾತ್ಸಲ್ಯ ರಸದಲ್ಲಿ ಅಲ್ವಾ ಎಷ್ಟು ಅವರು ಕೇರ್ ಮಾಡ್ತಾ ಇದ್ರು ಕೃಷ್ಣನನ್ನ ಅಲ್ವಾ. ಇವಾಗ ಅವರು ಬೃಂದಾವನದಲ್ಲಿ ಅವರು ಮಣ್ಣನ್ನ ತಿನ್ಬೇಕಾದ್ರೂ ಅಷ್ಟೇನೆ ಬಲರಾಮ ಎಷ್ಟು ಕಾಳಜಿ ವಹಿಸ್ತಾರಲ್ವಾ, ಕೃಷ್ಣ ನೀನ್ ತಿನ್ಬಾರ್ದು, ತಿಂದ್ರೆ ನಿನ್ಗೆ ಹುಷಾರ್ ತಪ್ಪುತ್ತೆ ಅಂತ ಹೇಳ್ಬಿಟ್ಟು. ಅಣ್ಣನಾಗಿ ಹೇಗೆ ನೋಡ್ಕೋಬೇಕೋ ಅವರು ಕೃಷ್ಣನನ್ನ ತಮ್ಮನನ್ನ ಅವರು ನೋಡ್ಕೋತಾ ಇದ್ರು. ಆ ವಾತ್ಸಲ್ಯ ಭಾವದಲ್ಲೂ ಸಹ ಅವರು ನೋಡ್ಕೋತಾ ಇದ್ರು. ಮತ್ತೆ ಮಾಧುರ್ಯ ರಸದಲ್ಲೂ ಸಹ ಆ ಕೃಷ್ಣನ ತೆಂಗಿಯಾಗಿನೂ ರಾಧೆಯ ತೆಂಗಿಯಾಗಿನೂ ಸಹ ಅವರು ಆ ಕೃಷ್ಣನ ಮತ್ತೆ ರಾಧೆಯ ಆ ಲೀಲೆಯಲ್ಲಿ ಅವರು ಸಹಾಯವನ್ನ ಅವರು ಮಾಡ್ತಾ ಇದ್ರು. ಸೊ ಈ ತರ ಅವರು ಎಲ್ಲಾ ರಸದಲ್ಲೂ ಸಹ ಬಲರಾಮ ಕೃಷ್ಣನಿಗೆ ಸೇವೆಯನ್ನ ಮಾಡ್ತಾ ಇದ್ರು. ಮತ್ತೆ ಇವಾಗ ಕಲಿಯುಗದಲ್ಲಿ ಭಗವಾನ್ ಕೃಷ್ಣ ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದಾಗ, ಈಗ ನಿತ್ಯಾನಂದ ಅವರು ಇವಾಗ ಬಲರಾಮ ನಿತ್ಯಾನಂದರಾಗಿ ಅವರು ಬರ್ತಾ ಇದ್ದಾರೆ. ಸೊ ಇವಾಗ ನಿತ್ಯಾನಂದರನ್ನ ನಿತಾಯ್ ಅಂತಾನೂ ಕರೀತಾರೆ, ನಿತ್ಯಾನಂದ ಪ್ರಭು ಅಂತ ಕರೀತಾರೆ, ಮತ್ತೆ ನಿತ್ಯಾನಂದ ರಾಮ ಅಂತಾನೂ ಸಹ ಅವ್ರು ಕರೀತಾರೆ. ಸೊ ಅವ್ರು ಇವಾಗ ಚೈತನ್ಯ ಮಹಾಪ್ರಭುಗಳ ಅವರ ಉದ್ದೇಶ ಏನಿತ್ತು, ಈ ಭೌತಿಕ ಪ್ರಪಂಚಕ್ಕೆ ಬರೋ ಉದ್ದೇಶ. ಸೊ ಅವರು ಈ ಹರೇ ಕೃಷ್ಣ ಮಹಾಮಂತ್ರವನ್ನ, ಈ ಸಂಕೀರ್ತನ ಯಜ್ಞವನ್ನ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು. ಈ ಉದ್ದೇಶವನ್ನ ನೆರವೇರಿಸೋದ್ರಲ್ಲಿ ಬಲರಾಮ ಅವರು ಅಂದ್ರೆ ನಿತ್ಯಾನಂದ ಪ್ರಭುಗಳು ಅವರು ತುಂಬಾ ಪ್ರಮುಖವಾದ ಪಾತ್ರವನ್ನ ಅವರು ವಹಿಸ್ತಾರೆ. ಮತ್ತೆ ಅವರು ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಭಗವದ್ಗೀತೆಯಲ್ಲಿ ನಾವ್ ಏನಂತ ತಿಳ್ಕೊಂಡ್ವಿ ನಾವು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿದ್ರು ಅಲ್ವಾ. ಸೊ ಎಲ್ಲಾ ಧರ್ಮಗಳನ್ನ ಬಿಟ್ಟು ನೀವು ನನಗೆ ಶರಣಾಗಿ, ನೀವು ಶರಣಾದಾಗ ನಾನು ನಿಮ್ಮೆಲ್ಲ ಪಾಪಗಳನ್ನ ನಾನು ಹೋಗಲಾಡಿಸ್ತೀನಿ, ಭಯ ಪಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಆದ್ರೆ ಈ ಕಲಿಯುಗದಲ್ಲಿ ಅವರು ಎಷ್ಟು ಕರುಣೆಯ ಅವತಾರವಾಗಿ ಬಂದಿದ್ದಾರೆ ಚೈತನ್ಯ ಮಹಾಪ್ರಭುಗಳು ಅಂತಂತಂದ್ರೆ, ಯಾವುದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವ್ರು ಇಟ್ಟಿಲ್ಲ. ಎಂತವ್ರು ಬೇಕಾದ್ರು, ಅಂದ್ರೆ ಇಲ್ಲಿ ನೋಡಿ ಶರಣಾಗ್ಲೇಬೇಕು, ಇಲ್ಲಿ ಹಾಗಲ್ಲ. ಯಾರೇ ಈ ನಿತ್ಯಾನಂದ ಪ್ರಭುಗಳೇ ಆಗ್ಲಿ ಅಥವಾ ಚೈತನ್ಯ ಮಹಾಪ್ರಭುಗಳ ಭಕ್ತರ ಸಂಪರ್ಕಕ್ಕೆ ಬಂದ್ರೆ ಅವ್ರಿಗೆ ಹರಿನಾಮವನ್ನ ಕೊಡ್ಲಾಗ್ತಾ ಇತ್ತು ಅಲ್ವಾ. ನಾವು ಜಗ ಮದಾಯನ ನೋಡಿದ್ವಿ, ಅವ್ರಿಗೆ ಯಾವುದೇ ಒಂದು ಕ್ವಾಲಿಫಿಕೇಶನ್ ಇಲ್ಲ ಅಲ್ವಾ. ಅಂತವ್ರಿಗೂ ಸಹ ಫಾಲನ್ ಸೋಲ್ಸ್, ಪತಿತ ಆತ್ಮರಿಗೂ ಸಹ ಅವರು ಈ ಕೃಷ್ಣ ಪ್ರಜ್ಞೆಯನ್ನ ಅವ್ರು ಹಂಚ್ತಾ ಹೋಗ್ತಾರೆ ಈ ಕಲಿಯುಗದಲ್ಲಿ ಅಲ್ವಾ. ಅಷ್ಟು ಕರುಣೆಯ ಅವತಾರ ಚೈತನ್ಯ ಮಹಾಪ್ರಭುಗಳದು. ಮತ್ತೆ ಇವಾಗ ನಮ್ಗೆ ಇನ್ನ ಒಂದ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಗುರುವಿನ ಆಶ್ರಯವನ್ನ ಪಡ್ಕೊಂಡಲೇ ಇದ್ರೆ ನಾವು ಚೈತನ್ಯ ಮಹಾಪ್ರಭುಗಳನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ತಲುಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಹೇಗೆ ನಮ್ಗೆ ಹೋಲಿಕೆಯನ್ನ ಕೊಡ್ತಾರೆ ಅಂದ್ರೆ, ಇವಾಗ ಆ ನಕ್ಷತ್ರಗಳನ್ನ ನಾವು ನೋಡ್ಬೇಕು ಅಂತಂದ್ರೆ ಅದು ಎಷ್ಟು ದೂರ ಇದೆ ಅಲ್ವಾ. ನಾವು ಅವಾಗ ಟೆಲಿಸ್ಕೋಪ್ ಸಹಾಯವನ್ನ ನಾವು ತಗೋತೀವಿ. ಟೆಲಿಸ್ಕೋಪ್ ಮುಖಾಂತರ ನಾವು ನೋಡಿದ್ರೆ ಏನಾಗುತ್ತೆ, ಅಷ್ಟು ದೂರದಲ್ಲಿರುವ ನಕ್ಷತ್ರ ನಮ್ಮ ಹತ್ರ ಇದೆಯೇನೋ ಅನ್ನೋ ತರ ನಮ್ಗೆ ಅನ್ಸುತ್ತೆ ಅಲ್ವಾ. ಅದೇ ತರನೇ ಇವಾಗ ನಾವು ದೇವೋತ್ತಮ ಪರಮ ಪುರುಷನನ್ನ ನಾವು ಸಂಪರ್ಕಿಸೋದು ತುಂಬಾನೇ ಕಷ್ಟವಾಗಿರೋದು. ಆದ್ರೆ ನಾವ್ ಇವಾಗ ನಿತ್ಯಾನಂದ ಪ್ರಭುಗಳ ಸಹಾಯವನ್ನ ನಾವು ತಗೊಂಡ್ರೆ ಅಷ್ಟು ದೂರದಲ್ಲಿರುವ ಕೃಷ್ಣನ ಸಂಪರ್ಕವನ್ನ ನಾವು ತುಂಬಾ ಸುಲಭವಾಗಿ ನಾವು ಪಡಿಬಹುದು. ಅದಕ್ಕೋಸ್ಕರ ನಾವು ನಿತ್ಯಾನಂದ ಪ್ರಭುಗಳ ಆಶ್ರಯವನ್ನ ನಾವು ಪಡಿಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳು ಮತ್ತೆ ಭಕ್ತರ ನಡುವೆ ಮಧ್ಯವರ್ತಿಯಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಚೈತನ್ಯ ಚರಿತಾಮೃತದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಏಕ ಐಸ್ವರೂಪ ದೋಹೆ ಭಿನ್ನ ಮಾತ್ರ ಕಾಯ ಆದ್ಯ ಕಾಯ ಯೂಹ ಕೃಷ್ಣ ಲೀಲಾರ ಸಹಾಯ. ಇವರಿಬ್ಬರು ಒಂದೇ ರೂಪದಲ್ಲಿ ಮಾತ್ರ ಭಿನ್ನವಾಗಿದ್ದಾರೆ. ಭಗವಾನ್ ಬಲರಾಮನು ಕೃಷ್ಣನ ಮೊದಲ ಶಾರೀರಿಕ ವಿಸ್ತರಣೆಯಾಗಿದ್ದಾನೆ ಮತ್ತು ಅವನು ಕೃಷ್ಣನ ಅತೀಂದ್ರಿಯ ಕಾಲಕ್ಷೇಪದಲ್ಲಿ ಸಹಾಯ ಮಾಡುತ್ತಾನೆ ಅಂತ ಹೇಳ್ಬಿಟ್ಟು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಬರೀತಾ ಇದ್ದಾರೆ ಅಲ್ವಾ. ನೋಡಿ, ಅವ್ರಿಗೂ ಮತ್ತೆ ಕೃಷ್ಣನಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಅವರು ಮೊದಲ ಶಾರೀರಿಕ ವಿಸ್ತರಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಕೃಷ್ಣನ ಅತೀಂದ್ರಿಯ ಕಾಲಕ್ಷೇಪದಲ್ಲಿ ಸಹಾಯ ಮಾಡ್ತಾರೆ ಬಲರಾಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಸೇಯಿ ಕೃಷ್ಣ ನಿತ್ಯಾನಂದ ರಾಮ ನಿತ್ಯಾನಂದ ಪೂರ್ಣ ಕರೆ ಚೈತನ್ಯರ ಕಾಮ. ಭಗವಾನ್ ಚೈತನ್ಯನು ಅದೇ ಭಗವಾನ್ ಕೃಷ್ಣ ಮತ್ತು ಭಗವಾನ್ ನಿತ್ಯಾನಂದ ಭಗವಾನ್ ಬಲರಾಮ.
ಭಗವಾನ್ ನಿತ್ಯಾನಂದರು ಭಗವಾನ್ ಚೈತನ್ಯರ ಎಲ್ಲ ಆಸೆಗಳನ್ನ ಪೂರೈಸುತ್ತಾರೆ. ನೋಡಿ, ಭಗವಂತ ಯಾವ ಉದ್ದೇಶ ಇಟ್ಕೊಂಡು ಅವ್ರು ಯಾವುದೇ ಒಂದು ಕಾರ್ಯವನ್ನ ಮಾಡಿದಾಗ ಅದಕ್ಕೆ ಬೇಕಾಗಿರೋದನ್ನ ಎಲ್ಲವನ್ನ ಬಲರಾಮ ಒದಗಿಸಿ ಕೊಡ್ತಾರೆ. ಸೊ ಅದು ಬಲರಾಮನ ಸೇವೆ. ಭಗವಾನ್ ನಿತ್ಯಾನಂದರ ಮಹಿಮೆಗಳ ಸಾಗರವು ಅನಂತ ಮತ್ತು ಅಗ್ರಾಹ್ಯವಾಗಿದೆ. ಅವನ ಕರುಣೆಯಿಂದ ಮಾತ್ರ ನಾನು ಅದರ ಒಂದು ಹನಿಯನ್ನ ಮುಟ್ಟಬಲ್ಲೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ದಾಸ ಕವಿರಾಜ ಗೋಸ್ವಾಮಿ ಅವರು ಏನನ್ನ ಹೇಳ್ತಾರೆ ಅಂತಂದ್ರೆ, ಭಗವಾನ್ ನಿತ್ಯಾನಂದ ಅವರ ಆ ಮಹಿಮೆಯ ಸಾಗರ ಅನಂತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವರು ಚೈತನ್ಯ ಚರಿತಾಮೃತದಲ್ಲಿ ಏನನ್ನ ಬರ್ದಿದ್ದಾರೆ ಅದು ಒಂದು ಬಿಂದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದನ್ನ ನಾನು ಮುಟ್ತಾ ಇರೋದು ಅವರ ಕರುಣೆಯಿಂದ ಮಾತ್ರನೇ. ಅವರ ಕರುಣೆ ಇಲ್ದಲೇ ಇದ್ರೆ ಆ ನಿತ್ಯಾನಂದ ಪ್ರಭುಗಳ ಆ ಮಹಿಮೆಯನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅವರು ಈ ಅವರ ಮಹಿಮೆ ಏನು ಅಂತಂತಂದ್ರೆ ಎಲ್ಲ ಪತಿತ ಜೀವಿಗಳನ್ನ ಅವರು ಉದ್ಧರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ನರೋತ್ತಮ ದಾಸ ಠಾಕೂರ್ ಅವರು ಒಂದು ಭಜನನ್ನ ಬರೆದಿದ್ರೆ, ತುಂಬಾ ಸುಂದರವಾದ ಭಜನ್. ಅದ್ರಲ್ಲಿ ಏನ್ ಬರುತ್ತೆ ಅಂತಂದ್ರೆ, ನಿತ್ತೈ ಪದ ಕಮಲ ಕೋಟಿ ಚಂದ್ರ ಸುಶೀತಲ, ನಿತ್ತೈ ಪದ ಕಮಲ ಕೋಟಿ ಚಂದ್ರ ಸುಶೀತಲ. ಸೊ ಹಿಂಗಂದ್ರೆ ಏನು ಅಂತಂದ್ರೆ, ನಿತಾಯ್ ಪದ ಕಮಲ, ಅವರ ಪಾದ ಕೋಟಿ ಚಂದ್ರ ಸುಶೀತಲ ಅಂತ ಹೇಳ್ತಾರೆ. ಇವಾಗ ಒಂದೇ ಒಂದು ಚಂದ್ರನ ಬೆಳದಿಂಗ್ಲೆ ಎಷ್ಟು ತಂಪಾಗಿರುತ್ತೆ ಅಲ್ವಾ? ಆದ್ರೆ ನೋಡಿ, ಇಲ್ಲಿ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ಕೋಟಿ ಚಂದ್ರರು ಒಂದೇ ಸತಿ ಬಂದಾಗ ಅದು ಎಷ್ಟು ತಂಪಾಗಿರೋ ಬೆಳದಿಂಗಳನ್ನ ಕೊಡುತ್ತೋ, ನಾವೇನಾದ್ರೂ ಆ ನಿತ್ಯಾನಂದ ಪ್ರಭುಗಳ ಪಾದಗಳ ಆಶ್ರಯವನ್ನ ನಾವು ಪಡೆದ್ರೆ ಅಷ್ಟು ಸುಶೀತಲವಾಗಿರುತ್ತೆ, ಅಷ್ಟು ತಂಪಾಗಿರುತ್ತೆ. ಕೋಟಿ ಚಂದ್ರರ ತಂಪನ್ನ ನಾವು ಪಡಿಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಯಾರಾದ್ರೂ ಇವಾಗ ನಮ್ಮ ಗುರಿ ಏನು, ನಾವು ಬೇಗ ನಮ್ಮ ಲೋಕಕ್ಕೆ ಹೋಗ್ಬೇಕು ಅಲ್ವಾ, ನಮ್ಮ ನಿಜವಾದ ಮನೆ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು ಅಂತ ನಮ್ಮ ಆಸೆ ಇದೆ ಅಲ್ವಾ. ಇವಾಗ ನಾವು ಗೋಲೋಕ ವೃಂದಾವನಕ್ಕೆ ಹೋಗಿ ಮಾಡೋದಾದ್ರೂ ಏನು, ಅಲ್ಲಿ ರೆಸ್ಟ್ ಅಲ್ಲ ಅಲ್ವಾ. ನಾವು ಮತ್ತೆ ಅಲ್ಲಿ ರಾಧಾಕೃಷ್ಣರ ಸೇವೆಯನ್ನ ಮಾಡ್ಬೇಕು. ಮತ್ತೆ ನಾವು ನಮ್ಗೇನಾದ್ರೂ ಆ ಮಾಧುರ್ಯ ರಸದಲ್ಲಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡ್ಬೇಕು ಅಂತಂದ್ರೆ, ಆ ಕೃಷ್ಣ ರಾಧರ ರಾಸ ನೃತ್ಯದಲ್ಲಿ ನಾವೇನಾದ್ರೂ ಭಾಗವಹಿಸ್ಬೇಕು ಅಂತಂದ್ರೆ ಅದು ನಿತ್ಯಾನಂದರ ಆಶ್ರಯವನ್ನ ಪಡೆದ್ರೆ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ತುಂಬಾ ಮುಖ್ಯವಾಗಿರೋ ಒಂದು ವಿಷಯ ಏನನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ರೆ ನಿತ್ಯಾನಂದ ಪ್ರಭುಗಳು ಅಂತಂತಂದ್ರೆ, ಹೇಗೆ ನಾವು ಕೃಷ್ಣನ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾ ಇದ್ರೆ. ನಮ್ಗೆ ಆಚಾರ್ಯರು ಅದನ್ನ ಹೇಗೆ ಅರ್ಥ ಮಾಡಿಸ್ತಾರೆ ಅಂತಂತಂದ್ರೆ, ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಆ ನಿತ್ಯಾನಂದ ಪ್ರಭುಗಳು ಅಂತಂದ್ರೆ ಬಲರಾಮ ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣನಿಗೆ ಅವರು ಶೇಷನಾಗಿದ್ದಾರೆ ಅಲ್ವಾ, ಅನಂತ ಶೇಷ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಶೇಷ ಅಂತಂದ್ರೆ ಅನ್ನೋ ಒಂದು ಪದಕ್ಕೆ ಅರ್ಥ ಏನು ಅಂತಂತಂದ್ರೆ, ಇವಾಗ ಉಳ್ದಿರೋದು ಅಲ್ವಾ, ಈ ಉಳ್ದಿರೋಂದು ಅಂತ ನಾವ್ ಹೇಳ್ತೀವಿ. ಶೇಷ ಅಂದ್ರೆ ಯಾವುದೇ ಒಂದು ಕೆಲಸ ಉಳ್ದಿರ್ಲಿ, ಅದೇನಾದ್ರೂ ಇವಾಗ ಭಗವಂತನಿಗೆ ಸೇವೆನ ಮಾಡೋದ್ರಲ್ಲಿ ಯಾವುದೇ ಒಂದು ಕೆಲಸ ಉಳ್ದಿದ್ರು ಸಹ ಅದನ್ನ ಬಲರಾಮ ಮಾಡ್ತಾರಂತೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ದೇವಸ್ಥಾನದ ಕೆಲಸವೇ ತಗೊಂಡ್ರು ಸಹ ಇವಾಗ ಎಲ್ಲ ಮಾಡೋ ತನಕನೂ ಮಾಡ್ತಾರೆ ಎಲ್ಲರೂ. ಆದ್ರೆ ಆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ನಾವ್ ಏನ್ ಹೇಳ್ತೀವಿ, ಅದು ಪೂರ್ತಿಯಾಗಿ ಪರಿಪೂರ್ಣ ಆಗೋ ಒಂದ್ ತನಕ ಎಲ್ಲರೂ ಮಾಡೋದಿಲ್ಲ ಅಲ್ವಾ. ಎಷ್ಟೊಂದ್ ಜನ ಹೊರಟೋಗ್ಬಿಡ್ತಾರೆ. ಆದ್ರೆ ಕೆಲವೇ ಮಂದಿ ಮಾತ್ರನೇ ಅದು ಪರಿಪೂರ್ಣವಾಗೋ ತನಕ ಅವ್ರ ಕೆಲಸವನ್ನ ಮಾಡ್ತಾರೆ ಅಲ್ವಾ. ಇವಾಗ ನಮ್ಮ ಮನೆಯಲ್ಲೇ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಸಹ ಅಲ್ವಾ, ಅಂದ್ರೆ ಆ ಶೇಷವನ್ನ ಯಾರು ಮಾಡ್ತಾರೆ ಅವರು ಆ ಪರಿಪೂರ್ಣ ಸೇವೆಯನ್ನ ಮಾಡೋ ಒಂದು ಮನಸ್ಥಿತಿನ ಪಡ್ತಿದ್ದಾರೆ ಅಂತ. ಅದೇ ತರನೇ ಇಲ್ಲಿ ಬಲರಾಮ ಅವರು ಆ ಶೇಷನಾಗ, ಆ ಶೇಷ ಅನ್ನೋ ಒಂದು ಪದ ಬಂದಿರೋದೇ ಅದಕ್ಕೋಸ್ಕರ. ಅವ್ರು ಯಾವುದೇ ಒಂದು ಸೇವೆ ಉಳಿದಿರ್ಲಿ ಭಗವಂತನಿಗೋಸ್ಕರ ಮಾಡ್ಲಿಕ್ಕೆ ಅದನ್ನ ಅವರು ಮಾಡ್ತಾರೆ. ಸೊ ಇವಾಗ ನಮ್ಗೆ ಬಲರಾಮ ಅಥವಾ ನಿತ್ಯಾನಂದ ಪ್ರಭುಗಳು ನಮ್ಗೆ ಏನನ್ನ ತಿಳಿಸಿಕೊಡ್ತಾ ಇದ್ದಾರೆ ಅಂತಂದ್ರೆ, ಕಲಿಸಿಕೊಡ್ತಾ ಇದ್ದಾರೆ ಅಂತಂದ್ರೆ ಹೇಗೆ ಭಗವಂತನ ಸೇವೆಯನ್ನ ಮಾಡುದು ಅಂತ ಹೇಳ್ಬಿಟ್ಟು ಕಲಿಸಿಕೊಡ್ತಾ ಇದ್ದಾರೆ. ನೋಡಿ, ಇವಾಗ ನಾವಿಲ್ಲಿ ನಮ್ಗೆ ಆಚಾರ್ಯರು ಅರ್ಥ ಮಾಡಿಸಿಲ್ಲ ಅಂತಂದ್ರೆ ನಮ್ಗೆ ಅರ್ಥನೇ ಆಗೋದಿಲ್ಲ. ನಾವ್ ಇಷ್ಟೆಲ್ಲ ನೋಡಿದಾಗ ಹೌದು ಸರಿ, ಏನೋ ಒಂದು ಕೆಲಸ ಮಾಡ್ಬೇಕು, ಭಗವಂತನ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿತ್ಯಾನಂದ ಪ್ರಭುಗಳು ನಮ್ಗೆ ತಿಳಿಸಿಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೊತಾ ಇದೀವಿ. ಆದ್ರೆ ಇಲ್ಲಿ ನಾವು ನಿತ್ಯಾನಂದ ಪ್ರಭುಗಳು ಯಾರು ನೋಡಿ, ಅವ್ರಿಗೂ ಮತ್ತೆ ಭಗವಂತನಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಆ 6 ಷಡ್ಐಶ್ವರ್ಯಗಳು ಕೃಷ್ಣನಿಗೆ ಏನೆಲ್ಲ ಐಶ್ವರ್ಯಗಳಿದೆಯೋ ಆ ಎಲ್ಲಾ ಐಶ್ವರ್ಯಗಳು ಸಹ ಬಲರಾಮನಿಗೆ ಇದೆ ಅಲ್ವಾ. ಆದ್ರೂ ಸಹ ಅವರು ಸೇವೆಯನ್ನ ಮಾಡ್ತಾರೆ ಅಲ್ವಾ. ಇವಾಗ ನಮ್ಗೇನಾದ್ರೂ ಒಂದ್ ಸ್ವಲ್ಪ ಯಾವ್ದ್ರಲ್ಲಾದ್ರೂ ನಾವು ತುಂಬಾ ಉನ್ನತವಾಗಿದ್ರೆ ನಾವು ಕಡಿಮೆ ನಮ್ಮ ವ್ಯಕ್ತಿತ್ವಕ್ಕೆ ಕಡಿಮೆ ಕೆಲಸ ಕೊಟ್ಬಿಟ್ರೆ ನಾವ್ ಎಷ್ಟು ಬೇಜಾರ್ ಮಾಡ್ಕೋತೀವಿ ಅಲ್ವಾ, ನನ್ಗ ಇಂಥ ಕೆಲಸ ಹೇಳಿದ್ದು ಅಂತ ಹೇಳ್ಬಿಟ್ಟು ಅಲ್ವಾ. ಆದ್ರೆ ನೋಡಿ, ಇಲ್ಲಿ ಯಾರು ಬಲರಾಮ ಅವರು ಕೃಷ್ಣನಾಗೆ ಅವರು ಸರಿಸಮನಾಗಿರೋರು ಅಲ್ವಾ. ಅವರು ಎಲ್ಲ ಸೇವೆಯನ್ನ ಮಾಡ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಲ್ವಾ. ನಾವ್ ಇವಾಗ ನಿತ್ಯಾನಂದ ಪ್ರಭುಗಳಿಂದ ನಾವು ತಿಳ್ಕೊಬೇಕಾಗಿರೋದು. ಸೊ ಇವಾಗ ನಾವು ನಿತ್ಯಾನಂದ ಪ್ರಭು ಅವರ ಆಗಮನದ ಬಗ್ಗೆ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಯಾರು ನುಡಿತಾ ಇದ್ದಾರೆ ಅಂತಂದ್ರೆ, ಒಬ್ಬ ಋಷಿ ಅವರು ನಿತ್ಯಾನಂದ ಅವರ ತಾಯಿಯ ಹೆಸರು ಪದ್ಮಾವತಿ, ಅವ್ರ ಹತ್ರ ಬರ್ತಾರೆ.
ಅವರು ನಿತ್ಯಾನಂದ ತಾಯಿ ಪದ್ಮಾವತಿಯನ್ನ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ನೃತ್ಯವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವರು ಆ ಪದ್ಮಾವತಿಯ ಗರ್ಭವನ್ನ ನೋಡ್ಬಿಟ್ಟು ಇದೇ ಗರ್ಭ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಅವರು ಹೇಳ್ತಾರೆ, ಈ ತರ ಬಲರಾಮ ಅವರು ನಿತ್ಯಾನಂದನಾಗಿ ಈ ಭೌತಿಕ ಪ್ರಪಂಚಕ್ಕೆ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ಈ ಭವಿಷ್ಯವನ್ನ ನುಡಿದಿರೋದು ಬೇರೆ ಯಾರು ಅಲ್ಲ, ಅವರು ಗರ್ಗಾಚಾರ್ಯರು, ಗರ್ಗ ಮುನಿಗಳು. ನಮಗೆ ಗೊತ್ತಿರೋ ಹಾಗೇನೆ ಗರ್ಗ ಮುನಿಗಳು ಅವರು ದ್ವಾಪರ ಯುಗದಲ್ಲೂ ಸಹ ಕೃಷ್ಣ ಬಲರಾಮರಿಗೆ ಅವರು ಹಸುವಿನ ಕೊಟ್ಟಿಗೆಯಲ್ಲಿ ಅವರು ನಾಮಕರಣವನ್ನ ಮಾಡ್ತಾರೆ ಅಲ್ವಾ. ಮತ್ತೆ ಆ ಇಬ್ಬರು ಮಕ್ಕಳು ಬಲರಾಮ ಮತ್ತೆ ಕೃಷ್ಣನಿಗೆ ಅವ್ರ ಹೆಸರನ್ನ ಕೊಟ್ಟಿರೋದನ್ನು ಸಹ ಗರ್ಗಾಚಾರ್ಯರೇ. ಆ ಗರ್ಗಾಚಾರ್ಯರನ್ನೇ ನಿತ್ಯಾನಂದ ಪ್ರಭುಗಳ ಆಗಮನದ ಬಗ್ಗೆ ಅವರು ಭವಿಷ್ಯವನ್ನ ಅವರು ನುಡಿತಾರೆ. ಇವಾಗ ನಾವೆಲ್ಲರನ್ನು ಸಹ ಏಕಚಕ್ರ ನಗರಕ್ಕೆ ಹೋಗೋಣಂತೆ. ಸೊ ನೋಡಿ, ಇವಾಗ ಇದಕ್ಕೆ ಯಾವುದೇ ಒಂದು ಹಣ ಯಾವ್ದು ಬೇಕಾಗಿಲ್ಲ ಅಲ್ವಾ. ನೋಡಿ, ನಾವು ಕುತ್ಕೊಂಡಿರೋ ಜಾಗದಿಂದನೇ ನಾವು ಏಕಚಕ್ರ ನಗರಕ್ಕೆ ಹೋಗ್ಬೋದು. ಸೊ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ಅಕಸ್ಮಾತ್ ನಾನು ಇವಾಗ ವೃಂದಾವನಕ್ಕೆ ಹೋಗಿದ್ದೀನಿ ಅನ್ಕೊಳ್ಳಿ, ಆದ್ರೆ ವೃಂದಾವನದಲ್ಲಿ ಹೋಗಿದ್ರು ಸಹ, ನನ್ನ ದೇಹ ಅಲ್ಲಿ ಹೋಗಿದ್ರು ಸಹ, ನನ್ನ ಮನಸ್ಸು ಇವಾಗ ನನ್ನ ಮನೆ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನನ್ನ ವೃಂದಾವನಕ್ಕೆ ಹೋಗಿನೂ ಸಹ ಏನು ಪ್ರಯೋಜನ ಇಲ್ಲ ಅಲ್ವಾ. ಅದೇ ತರನೇ ಇವಾಗ ನಾನು ಇಲ್ಲಿ ನನ್ನ ಮನೆಯಲ್ಲೇ ಕುತ್ಕೊಂಡಿದ್ದೀನಿ, ಆದ್ರೆ ನನ್ನ ಮನಸ್ಸೆಲ್ಲವೂ ಸಹ ವೃಂದಾವನದಲ್ಲಿದ್ರೆ ನಾನು ನಿಜವಾದ ವೃಂದಾವನದಲ್ಲಿ ಇದ್ದ ಹಾಗಾಗತ್ತೆ ಅಲ್ವಾ. ಅದಕ್ಕೋಸ್ಕರ ಇವಾಗ ನಾವ್ ಏನ್ ಮಾಡೋಣ ಅಂದ್ರೆ, ಎಲ್ಲರೂ ಸಹ ಏಕಚಕ್ರ ನಗರಕ್ಕೆ ಹೋಗೋಣಂತೆ. ಸೊ ಏಕಚಕ್ರ ನಗರ ಆ ನಗರ ನಮ್ಗೆಲ್ಲರಿಗೂ ತುಂಬಾ ಚಿರಪರಿಚಿತವಾಗಿರೋದು ಅಲ್ವಾ. ನಾವ್ ಇವಾಗ ಮಹಾಭಾರತದಲ್ಲಿ ನಾವು ನೋಡಿರೋ ಹಾಗೇನೆ, ಸೊ ಯಾವಾಗ ಕೌರವರು ಪಾಂಡವರಿಗೆ ಅವ್ರಿಗೆ ಏನ್ ಹೇಳ್ತಾರೆ, ಅದು ಲ್ಯಾಕ್ ಗೃಹ ಅಂತಂದ್ರೆ ಏನಂತ ಕರೀತಾರೆ ಮಾತಾಜಿ? ಲಕ್ಷಾ ಗೃಹನ ಅದಕ್ಕೆ? ಅರಗಿನ ಮನೆಗೆ ಅವರು ಕಳಿಸಿದಾಗ ಅವ್ರನ್ನೆಲ್ಲ ಅಲ್ಲಿ ಎಲ್ಲರನ್ನೂ ಸಹ ಅಲ್ಲಿ ಭಸ್ಮ ಮಾಡ್ಬೇಕು ಅಂತ ಬಿಟ್ಟು ಯೋಚನೆ ಮಾಡಿದಾಗ ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ, ಕುಂತಿ ಸಮೇತ ಅವರು ಏಕಚಕ್ರ ನಗರಕ್ಕೆ ಬರ್ತಾರೆ ಅಲ್ವಾ. ಸೊ ಏಕಚಕ್ರ ನಗರಕ್ಕೆ ಬಂದಿರ್ತಾರಲ್ವಾ, ಅದೇ ಜಾಗನೇ ನಾವಿವಾಗ ಮಾತಾಡ್ತಾ ಇರೋದು. ಆ ಏಕಚಕ್ರ ನಗರದಲ್ಲಿ ಭೀಮ ಏನ್ ಮಾಡ್ತಾರೆ, ಅವರು ಬಕಾಸುರನನ್ನ ಸಂಹಾರ ಮಾಡ್ತಾರೆ ಅಲ್ವಾ. ಅವರು ಒಂದು ಚಕ್ರವನ್ನ ಉಪಯೋಗಿಸ್ಕೊಂಡು ಆ ಚಕ್ರದಿಂದ ಆ ಬಕಾಸುರನ ಸಂಹಾರವನ್ನ ಮಾಡ್ತಾರೆ. ಮತ್ತೆ ಆ ಏಕಚಕ್ರ ನಗರದ್ದು ಇನ್ನ ಒಂದು ತುಂಬಾ ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣ ಅವ್ರು ಏನ್ ಹೇಳ್ತಾರೆ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಾನು ಯಾವುದೇ ಒಂದು ಕಾರಣಕ್ಕೂ ಯಾವುದೇ ಒಂದು ಅಸ್ತ್ರವನ್ನ ಹಿಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಕೊನೆಗೆ ಸಂದರ್ಭ ಹೇಗ್ ಬರುತ್ತೆ ಅಂತಂದ್ರೆ, ಅರ್ಜುನನನ್ನ ರಕ್ಷಣೆ ಮಾಡ್ಲಿಕ್ಕೆ ಭೀಷ್ಮರಿಂದ ಅವರು ಆ ರಥದ ಗಾಲಿಯನ್ನ ಅವರು ಎತ್ತಿಟ್ಕೊಂಡು ಅವರು ಭೀಷ್ಮನ ಮೇಲೆ ಅವರು ಪ್ರಹರಿಸ್ಲಿಕ್ಕೆ ಅವ್ರು ಹೋಗ್ತಾರೆ. ಅವಾಗ ಅರ್ಜುನ ಏನ್ ಮಾಡ್ತಾರೆ, ತಡಿತಾರೆ, ಬೇಡ, ನೀವು ಹೇಳಿದೀರಾ, ಈ ತರ ಮಾತನ್ನ ಕೊಟ್ಟಿದ್ದೀರಾ, ನೀವು ನಿಮ್ಮ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳಿದಾಗ ಅವಾಗ ಕೃಷ್ಣ ಏನ್ ಮಾಡ್ತಾರೆ, ಆ ಚಕ್ರ ಆ ಗಾಲಿಯ ಚಕ್ರ ಏನ್ ತನ್ನ ಕೈಲಿ ಇಟ್ಕೊಂಡಿದಾರೋ ಅದನ್ನ ಅವರು ಬೀಸಿ ಒಗಿತಾರೆ. ಆ ಬೀಸಿ ಒಗ್ದಾಗ ಅದು ಈ ಜಾಗಕ್ಕೆ ಬಂದು ಬೀಳುತ್ತೆ. ಅದಕ್ಕೋಸ್ಕರ ಅದನ್ನ ಏಕಚಕ್ರ ನಗರ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕೆ ನಾವು ಈ ಏಕಚಕ್ರ ನಗರಕ್ಕೆ ಹೋಗ್ತಾ ಇದೀವಿ ಈಗ ಅಂತಂತಂದ್ರೆ, ಈ ಏಕಚಕ್ರ ನಗರದಲ್ಲಿ ನಮ್ಮ ನಿತ್ಯಾನಂದ ಪ್ರಭುಗಳು ಅವರು 1473ನೇ ಇಸ್ವಿಯಲ್ಲಿ ಅವರು ಆವಿರ್ಭಾವಿಸಿದ್ದು. ಸೊ ಈ ಏಕಚಕ್ರ ನಗರ ಎಲ್ಲಿದೆ ಅಂತಂದ್ರೆ, ಮಾಯಾಪುರದ ಉತ್ತರಕ್ಕೆ 4 ಗಂಟೆಗಳ ಅಷ್ಟು ಪ್ರಯಾಣ ಮಾಡೋ ಅಷ್ಟು ದೂರದಲ್ಲಿ ಅದು ಇದೆ ಏಕಚಕ್ರ ನಗರ. ಅವರು ನಿತ್ಯಾನಂದ ಪ್ರಭುಗಳು ಅವರು ಯಾವಾಗ ಕಾಣಿಸ್ಕೊಂಡ್ರು ಈ ಭೌತಿಕ ಪ್ರಪಂಚದಲ್ಲಿ ಅಂದ್ರೆ, ಮಾಘ ಮಾಸದಲ್ಲಿ ಅವ್ರು ಕಾಣಿಸ್ಕೊಂಡ್ರು. ಆ 13ನೆಯ ದಿನ, ಅದಕ್ಕೆ ಅದನ್ನ ತ್ರಯೋದಶಿ ಅಂತ ಹೇಳ್ಬಿಟ್ಟು ಕರೀತಾರೆ, ಆ ದಿನ ಕಾಣಿಸ್ಕೊಂಡ್ರು. ಅವರ ತಂದೆ ತುಂಬಾ ಧರ್ಮನಿಷ್ಠನಾದ ಬ್ರಾಹ್ಮಣ, ಅವರ ಹೆಸರು ಅಡಾಯಿ ಪಂಡಿತ ಅಂತ ಹೇಳ್ಬಿಟ್ಟು. ಅವರ ತಾಯಿ ಹೆಸರು ಪದ್ಮಾವತಿ ಅಂತ ನಾವು ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ವಿ. ಸೊ ಈ ನಿತ್ಯಾನಂದ ಪ್ರಭುಗಳು ಹುಟ್ಟಿರುವ ಜಾಗ, ಅದರ ನೆನಪಿಗೋಸ್ಕರ ಈಗ್ಲೂ ಸಹ ಅಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ. ಅದರ ಹೆಸರು ಗರ್ಭಸ್ವ ಅಂತ ಹೇಳ್ಬಿಟ್ಟು ಕರೀತಾರೆ. ಈಗ್ಲೂ ಸಹ ನಾವು ನಿತ್ಯಾನಂದ ಪ್ರಭುಗಳು ಆವಿರ್ಭವಿಸಿರುವ ದಿನವನ್ನ ನಾವು ನಿತ್ಯಾನಂದ ತ್ರಯೋದಶಿ ಅಂತ ಹೇಳ್ಬಿಟ್ಟು ನಾವು ಆಚರಣೆಯನ್ನ ನಾವು ಮಾಡ್ತೀವಿ. ಆ ಆಚರಣೆ ಮಾಡಿದಾಗ ನಾವು ಮಧ್ಯಾಹ್ನ ತನಕ ನಾವು ಉಪವಾಸವನ್ನ ಮಾಡ್ತೀವಿ. ಅದಾದ್ಮೇಲೆ ನಾವು ದೇವರಿಗೆ ಅಂದ್ರೆ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ನಡೆಯುತ್ತೆ. ಅದಾದ್ಮೇಲೆ ನಾವು ಭಗವಂತನ ಆಶೀರ್ವಾದವನ್ನ ನಾವು ಪಡ್ಕೋತೀವಿ. ಸೊ ಇವಾಗ ಈ ತರ ನಿತ್ಯಾನಂದ ಪ್ರಭುಗಳ ಜನನವಾಗುತ್ತೆ. ಅವರು ಎಷ್ಟು ಸುಂದರವಾಗಿರ್ತಾರೆ. ನಾವು ಅದ್ವೈತಾಚಾರ್ಯರನ್ನ ನಾವು ನೋಡಿದ್ವಿ ಅಲ್ವಾ, ಅವ್ರ ತಂದೆಗೆ ಎಷ್ಟು ಖುಷಿ ಆಗೋಯ್ತು ಆ ಮಗುವನ್ನ ನೋಡಿದಾಗ. ಅವರಿಗೆ ಆ ಚಂದ್ರನ ಬೆಳಕಿನ ಪ್ರತಿಫಲನ ಮುಖದಲ್ಲಿ ಕಾಣಿಸ್ಕೊಂತು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಅದೇ ತರನೇ ಇಲ್ಲಿ ಬಲರಾಮ ಎಷ್ಟು ಸುಂದರವಾಗಿದ್ದಾರೆ ಅಂತಂದ್ರೆ, ಅವರು ಬಿಳಿ ಮೈಬಣ್ಣವನ್ನ ಹೊಂದಿದ್ದಾರೆ. ಅವರನ್ನ ನೋಡಿದ್ರೆ ಹೇಗ್ ಅನ್ಸ್ತಾ ಇತ್ತು ಅಂತಂದ್ರೆ, ಆ ಹತ್ತಿಯ ಉಂಡೆ ಏನೋ ಅನ್ನೋ ತರ ಅನ್ನಿಸ್ತಾ ಇತ್ತಂತೆ. ಮತ್ತೆ ಅವ್ರು ಬೆಳೀತಾ ಇದ್ದಾಗ ಅವರ ಧ್ವನಿನೂ ಸಹ ತುಂಬಾ ಸುಮಧುರವಾಗಿತ್ತಂತೆ. ಮತ್ತೆ ಅವ್ರ ಕಣ್ಣುಗಳು ಎಷ್ಟು ಸುಂದರವಾಗಿತ್ತು ಅಂತಂದ್ರೆ, ಅದನ್ನ ತಾವರೆಯ ಹೂವಿಗೆ ಹೋಲಿಸ್ತಾರೆ. ಮತ್ತೆ ಅದು ಎಷ್ಟು ಕಣ್ಣುಗಳು ಅಗಲವಾಗಿತ್ತು ಅಂತಂದ್ರೆ ಕಿವಿಯ ತನಕ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಅವರ ಕಣ್ಣಲ್ಲಿ ಕೃಷ್ಣ ಪ್ರೇಮವನ್ನ ಕಾಣಬಹುದಾಗಿತ್ತು ಅಂತನೂ ಸಹ
ಹೇಳ್ತಾರೆ. ಮತ್ತೆ ಅವ್ರು ಯಾವಾಗ್ಲೂ ಸಹ ನೀಲಿ ಬಣ್ಣವನ್ನ ಧರಿಸ್ತಾರೆ ಅಲ್ವಾ ಬಲರಾಮ. ಯಾಕೆ ಈ ನೀಲಿ ಬಣ್ಣದ ಉಡುಪನ್ನ ಧರಿಸ್ತಾರೆ ಬಲರಾಮ ಅಂತ ಅಥವಾ ನಿತ್ಯಾನಂದ ಪ್ರಭುಗಳು ಅಂತಂದ್ರೆ ನಮ್ಮ ಕೃಷ್ಣ ಇರೋದು ನೀಲಿ ಬಣ್ಣ ಅಲ್ವಾ. ಸೊ ಅದಕ್ಕೋಸ್ಕರ ಆ ಕೃಷ್ಣನ ನೆನಪು ಬರ್ಬೇಕು, ಅದಕ್ಕೋಸ್ಕರ ನಾವು ರಾಧಾ ರಾಣಿಯನ್ನ ನೋಡಿದ್ರು ಅಥವಾ ನಿತ್ಯಾನಂದ ಪ್ರಭುಗಳನ್ನ ನೋಡಿದ್ರು ಬಲರಾಮನನ್ನ ನೋಡಿದ್ರು ಸಹ ಅವ್ರು ಯಾವಾಗ್ಲೂ ಸಹ ನೀಲಿ ವಸ್ತ್ರವನ್ನ ಅವರು ಧರಿಸ್ತಾ ಇರ್ತಾರೆ. ಮತ್ತೆ ಅವರು ತುಂಬಾ ಅಂದವಾಗಿರ್ತಾರೆ. ಮತ್ತೆ ಅವ್ರಿಗೆ ಆಭರಣಗಳ ಹಾಕಿದ್ರೆ ನಮ್ಗೆ ಇವಾಗ ಯೂಶಲಿ ನಾವು ಆಭರಣಗಳನ್ನ ಏನಕ್ಕೆ ಹಾಕೋತೀವಿ ಅಂತಂದ್ರೆ ನಾವು ಆ ಆಭರಣಗಳನ್ನ ಧರಿಸಿದ್ಮೇಲೆ ನಾವ್ ಇನ್ನ ತುಂಬಾ ಸುಂದರವಾಗಿ ಕಾಣ್ಬೇಕು ಅಂತ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಆ ನಿತ್ಯಾನಂದ ಪ್ರಭುಗಳಿಗೆ ಆಭರಣಗಳನ್ನ ಧರಿಸಿದ್ರೆ ಅವರ ತಂದೆ ತಾಯಿ ಆ ಆಭರಣಗಳಿಗೇ ಹೆಚ್ಚು ಕಳೆ ಬರ್ತಾ ಇತ್ತಂತೆ, ಅಷ್ಟು ಸುಂದರವಾಗಿದ್ರಂತೆ ನಿತ್ಯಾನಂದ ಪ್ರಭುಗಳು. ಮತ್ತೆ ಅವರು ಏಕಚಕ್ರ ನಗರದ ಜನಗಳೆಲ್ಲನೂ ಸಹ ನಿತ್ಯಾನಂದ ಪ್ರಭುಗಳನ್ನ ನೋಡಿದ್ರೆ ಅಷ್ಟು ಅವರು ಇಷ್ಟ ಪಡ್ತಾ ಇದ್ರು. ಅವರು ಕಣ್ಮಣಿ ಆಗಿದ್ರು. ಅವರು ತಮ್ಮ ಮಕ್ಕಳಿಗಿನ್ನ ಹೆಚ್ಚಾಗಿ ಅವರು ನಿತ್ಯಾನಂದ ಪ್ರಭುಗಳನ್ನ ಅವರು ಇಷ್ಟ ಪಡ್ತಾ ಇದ್ರು. ಈ ತರ ಎಲ್ಲ ಏಕಚಕ್ರದ ನಿವಾಸಿಗಳು ನಿತಾಯಿ ಅವರ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ರು. ಮತ್ತೆ ಇಲ್ಲಿ ನಮ್ಗೆ ಆಚಾರ್ಯರು ಏನನ್ನ ಹೇಳ್ತಾರೆ ಅಂತಂದ್ರೆ ರೋಹಿಣಿ ಮಾತಾ ಬಲರಾಮನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಾಗ ಅವರ ಸೌಂದರ್ಯವನ್ನ ದಿಟ್ಟಿಸಿ ನೋಡ್ತಾ ಇದ್ದಾಗ ಅವಳಿಗೆ ಅನ್ಸುತ್ತಂತೆ, ಪ್ರತಿಯೊಂದು ಭಾಗವನ್ನ ನೋಡಿದಾಗ ಆ ಪ್ರತಿಯೊಂದು ಹಣ್ಣು ಅಥವಾ ಯಾವ್ದಾದ್ರು ಒಂದು ಆ ತರಕಾರಿ ಜ್ಞಾಪಕ ಬರ್ತಿತ್ತಂತೆ. ಅವಾಗ ರೋಹಿಣಿ ಮಾತೆಗೆ ಅನ್ನಿಸ್ತಾ ಇತ್ತಂತೆ, ಇಷ್ಟು ಸೌಂದರ್ಯವಾಗಿ ಯಾರಾದ್ರೂ ಇರ್ಲಿಕ್ಕೆ ಸಾಧ್ಯ ಆಗುತ್ತಾ? ಇದೇನಾದ್ರೂ ನನ್ನ ಮಗುವೇನಾ ಅಥವಾ ಇದೇನಾದ್ರೂ ತರಕಾರಿ ಬುಟ್ಟಿನ ಅಥವಾ ಹಣ್ಣಿನ ಬುಟ್ಟಿನ ಅಥವಾ ಪ್ರತಿಯೊಂದು ಭಾಗಗಳನ್ನ ನೋಡಿದ್ರೆ ಅವ್ರಿಗೆ ಒಂದು ವಜ್ರ ವೈಡೂರ್ಯ ಮುತ್ತು ರತ್ನ ತರ ಅನ್ನಿಸ್ತಿತ್ತಂತೆ. ಇದೇನಾದ್ರೂ ಮುತ್ತು ರತ್ನದ ಬ್ಯಾಸ್ಕೆಟ್ ಅಂತ ಹೇಳ್ಬಿಟ್ಟು ರೋಹಿಣಿ ಮಾತಾ ಯೋಚನೆ ಮಾಡ್ತಿರಂತೆ. ಅದೇ ತರನೇ ನಿತ್ಯಾನಂದ ಪ್ರಭುಗಳನ್ನು ಸಹ ತುಂಬಾ ಸುಂದರವಾಗಿ ಅವರು ಇದ್ರಂತೆ. ಮತ್ತೆ ಅವರು ಬಾಲ್ಯದಲ್ಲಿ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಎಲ್ಲ ಭಕ್ತರನ್ನು ಸಹ ಇವಾಗ ನಾವು ಚಿಕ್ಕ ಮಕ್ಳಿದ್ದಾಗ ನಾವು ಆಟ ಸಾಮಾನು ಇಟ್ಕೊಂಡು ಆಟ ಆಡ್ತಿದ್ವಿ ಅಲ್ವಾ, ಆತರ ಯಾರು ಆಟ ಆಡ್ತಾ ಇರೋದಿಲ್ಲ ಅಲ್ವಾ. ಅವ್ರು ಚಿಕ್ಕ ವಯಸ್ಸಿನನ್ನೇ ಅವರು ಯಾವಾಗ್ಲೂ ಭಕ್ತಿಯಲ್ಲೇ ಅವ್ರು ಇರ್ತಾ ಇದ್ರು. ಅದೇ ತರನೇ ಇವಾಗ ನಮ್ಮ ನಿತ್ಯಾನಂದ ಪ್ರಭುಗಳನ್ನು ಸಹ ಚಿಕ್ಕವರಿದ್ದಾಗ ಅವರು ತಮ್ಮ ಸ್ನೇಹಿತರ ಜೊತೆ ಅವ್ರು ಯಾವ ತರ ಕಾಲಕ್ಷೇಪವನ್ನ ಅವ್ರು ಮಾಡ್ತಾ ಇದ್ರು ಅಂತಂದ್ರೆ ಯಾವಾಗ್ಲೂ ಕೃಷ್ಣಲೀಲೆ ರಾಮಲೀಲೆಯನ್ನ ಅವರು ಆಡ್ತಾ ಇದ್ರಂತೆ, ನಾಟಕ ಆಡ್ತಾ ಇದ್ರಂತೆ. ಸೊ ಇವಾಗ ಒಂದ್ಸತಿ ಏನಾಗುತ್ತೆ ಅಂತಂದ್ರೆ ಅವರು ಲಕ್ಷ್ಮಣನಾಗಿದ್ರಂತೆ. ಅವಾಗ ಮೇಘದೂತ ರಾವಣನ ಮಗ ಅವ್ರಿಗೆ ಬಾಣವನ್ನ ಬಿಟ್ಟಾಗ ಏನಾಗುತ್ತೆ, ಲಕ್ಷ್ಮಣ ಮೂರ್ಛೆ ತಪ್ತಾರಲ್ವಾ. ಸೊ ಅದರ ಬಗ್ಗೆ ನಾಟಕವನ್ನ ಮಾಡ್ತಾ ಇದ್ದಾಗ ಅವ್ರು ಎಷ್ಟು ಅವರು ತಲ್ಲೀನರಾಗಿ ಅವರು ನಾಟಕವನ್ನ ಮಾಡ್ತಾ ಇದ್ರು ಅಂತಂದ್ರೆ ಆ ಮೇಘದೂತ ಬಾಣ ಬಿಟ್ಟಿದ ತಕ್ಷಣ ಅವರು ಪ್ರಜ್ಞೆನ ತಪ್ತಾರಂತೆ. ಯಾರು ಎಷ್ಟೇ ಎದ್ದೋಳ್ಸಿದ್ರು ಸಹ ಅವ್ರು ಎದ್ದೋಳ್ತಾ ಇಲ್ವಂತೆ, ಮುಖಕ್ ನೀರ್ ಚಿಮ್ಸಿದ್ರು ಏನೇ ಮಾಡಿದ್ರು ಎದ್ದೋಳ್ತಾ ಇಲ್ವಂತೆ. ಕೊನೆಗೆ ಹಡಾಯಿ ಪಂಡಿತ ಮತ್ತೆ ಪದ್ಮಾವತಿನೂ ಬರ್ತಾರಂತೆ. ಯಾರು ಎಚ್ಚರಿಸಿದ್ರು ಎಚ್ಚರ ಆಗೋದಿಲ್ವಂತೆ. ಆಮೇಲೆ ಅವಾಗ ಯಾರು ಆ ಹನುಮಂತನ ಪಾತ್ರ ಮಾಡ್ಬೇಕು ಅವ್ರಿಗೆ ಜ್ಞಾಪಕ ಬರುತ್ತಂತೆ, ಅಯ್ಯೋ ನನಗೆ ಇವರು ನಿತಾಯ್ ಹೇಳಿದ್ರು ನಾನು ಏನನ್ನ ಮಾಡ್ಬೇಕು, ಅವ್ರು ಮೂರ್ಛೆ ತಪ್ಪಿದ್ರೆ ನಾನ್ ಮರ್ತೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಬೇಗ ಹೋಗ್ಬಿಟ್ಟು ಅಂದ್ರೆ ಅಲ್ಲೇನೆ ಇರೋ ಒಂದು ಕಲ್ಲನ್ನ ತಗೊಂಡ್ಬಂದ್ಬಿಟ್ಟು ನಾನು ಸಂಜೀವಿನಿ ಪರ್ವತವನ್ನ ತಗೊಂಡ್ ಬಂದೆ ಅಂತ ಹೇಳ್ಬಿಟ್ಟು ಆ ಮೂಸ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ನಿತ್ಯಾನಂದ ಪ್ರಭುವಿನ ಮೂಗತ್ರ ಇಟ್ಟಾಗ ಆಗ ನಿತ್ಯಾನಂದ ಪ್ರಭು ಎಚ್ಚರ ಆದ್ರಂತೆ. ಅಂದ್ರೆ ಅವರು ನೋಡಿ ಆ ನಾಟಕವನ್ನು ಸಹ ಅವರು ಎಷ್ಟು ತಲ್ಲೀನರಾಗಿ ಅವರು ಮಾಡ್ತಾ ಇದ್ರಂತೆ. ಮತ್ತೆ ಎಲ್ಲ ಏಕಚಕ್ರ ನಗರದ ವಾಸಿಗಳಿಗೆ ಆಶ್ಚರ್ಯ ಆಗತ್ತಂತೆ ನಿತ್ಯಾನಂದ ಪ್ರಭುವನ್ನ ನೋಡ್ಬಿಟ್ಟು, ನಿತ್ಯಾನಂದ ನೀನ್ ಹೇಗೆ ಈ ನಾಟಕಗಳನ್ನ ಮಾಡ್ತಾ ಇದ್ಯಾ, ನಾವ್ ಯಾರು ನಿನಗೆ ಹೇಳ್ಕೊಟ್ಟಿಲ್ಲ, ನಿನ್ಗೆ ಇದೆಲ್ಲ ಕೃಷ್ಣ ಮತ್ತೆ ರಾಮನ ಲೀಲೆಗಳು ನಿಮ್ಗೆ ಹೇಗೆ ಗೊತ್ತು ಅಂತ ಹೇಳ್ಬಿಟ್ಟು ಕೇಳಿದಾಗ ಆಗ ಅವಾಗ ನಿತ್ಯಾನಂದ ಪ್ರಭುಗಳು ಹೇಳ್ತಿದ್ರಂತೆ, ಸೊ ಇದೆಲ್ಲ ನನ್ನ ಲೀಲೆನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ಆದ್ರೆ ಅವ್ರಿಗೆ ಯಾರಿಗೂ ಸಹ ಅರ್ಥ ಆಗ್ತಿರೋದಿಲ್ಲ. ಯಾಕೆ ಅಂತಂತಂದ್ರೆ ಅವರು ತಮ್ಮ ಮಾಯೆಯಿಂದ ಅವ್ರನ್ನೆಲ್ಲ ಅವರು ಮಾಯೆಯ ಪ್ರಭಾವ ಮಾಡಿ ಅಂದ್ರೆ ಅವರ ಮಾಯಾ ಶಕ್ತಿಯಿಂದ ಅಂದ್ರೆ ಅವರೆಲ್ಲರನ್ನು ಭ್ರಾಂತಿಗೆ ಒಳಗಾಗೋ ತರ ಅವರು ಮಾಡಿರ್ತಾರೆ. ಅದಕ್ಕೋಸ್ಕರ ಯಾರಿಗೂ ಸಹ ನಿತ್ಯಾನಂದ ಪ್ರಭುಗಳು ಅವರು ದೇವೋತ್ತಮ ಪರಮ ಪುರುಷ ಲಕ್ಷ್ಮಣ ಅಥವಾ ಬಲರಾಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರಿಗೂ ಸಹ ಅರ್ಥ ಆಗೋದಿಲ್ಲ. ಮತ್ತೆ ಅವರು ಕೃಷ್ಣನ ಲೀಲೆಗಳನ್ನು ಸಹ ಅವ್ರು ಮಾಡ್ತಾ ಇದ್ರು. ಯಾವ ತರ ಅಂದ್ರೆ ಯಾವ್ದಾದ್ರು ಅಂದ್ರೆ ಅವರು ಇವಾಗ ಕೃಷ್ಣನಾಗಿ ಅವರು ಪಾತ್ರ ವಹಿಸ್ತಾ ಇದ್ರು. ಒಬ್ಬ ಹುಡುಗನ ಮೇಲೆ ಅವರು ಎದೆ ಮೇಲೆ ಹೋಗಿ ಕುತ್ಕೊಂಡು ಅವರು ಆ ಪೂತನಿಯ ಪ್ರಾಣವನ್ನ ಹೇಗೆ ಹೀರ್ತಾರೆ ಕೃಷ್ಣ ಆತರ ಅವರು ಹೀರ್ತಾ ಇದ್ರು. ಮತ್ತೆ ಕಾಳಿಂಗನ ಮೇಲೆ ನೃತ್ಯವನ್ನ ಹೇಗೆ ಕೃಷ್ಣ ಮಾಡ್ತಾ ಇದ್ರು, ಮತ್ತೆ ಗೋವರ್ಧನ ಲೀಲೆಯನ್ನ ಹೇಗೆ ಮಾಡಿದ್ರು ಕೃಷ್ಣ, ಅದೆಲ್ಲವನ್ನ ಅವರು ಆಡ್ತಾ ಇದ್ರು. ಇದೇ ತರ ಅವರು 12 ವರ್ಷಗಳ ಕಾಲ ಅವರು ಈ ರಾಮಲೀಲೆ ಮತ್ತೆ ಕೃಷ್ಣ ಲೀಲೆಯ ಈ ಕಾಲಕ್ಷೇಪವನ್ನ ಮಾಡ್ತಾ ಅವರು ಬಾಲ್ಯವನ್ನ ಕಳೀತಾರೆ. ಸೊ ಒಂದ್ಸತಿ ಹಡಾಯಿ ಪಂಡಿತ ಅವರಿಗೆ ಎಲ್ಲ ಪುಣ್ಯ ತೀರ್ಥಗಳಲ್ಲಿ ಅವ್ರು ಸ್ನಾನ ಮಾಡ್ಬೇಕು ಅಂತ ಇಚ್ಛೆಯನ್ನ ಪಡ್ತಾರೆ. ಅವಾಗ ನಿತ್ಯಾನಂದ ಪ್ರಭುಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಎಲ್ಲಾ ತೀರ್ಥ ಕ್ಷೇತ್ರಗಳನ್ನ ಅವರು ಏನು ಅವ್ರಿಗೆ ಕರೀತಾರೆ, ನೀವೆಲ್ಲ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಆ ಏಕಚಕ್ರ ನಗರದಲ್ಲಿ ಒಂದು ಸರೋವರವನ್ನ ಅವರು ಸರೋವರನ ಸೃಷ್ಟಿ ಮಾಡ್ತಾರೆ. ಆ ಸರೋವರನ ಸೃಷ್ಟಿ ಮಾಡ್ಬಿಟ್ಟು ಅವ್ರು ಹಡಾಯಿ ಪಂಡಿತಿಗೆ ಹೇಳ್ತಾರೆ, ನೀವು ಇಲ್ಲೇನೆ ನೀವು ಏನು ಸ್ನಾನವನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ
ಅದಾದ್ಮೇಲೆ ಒಂದ್ಸತಿ ಏನಾಗುತ್ತೆ, 1486ರಲ್ಲಿ ನಿತ್ಯಾನಂದ ಪ್ರಭು ಅವರ ಮನೆಗೆ ಒಬ್ಬ ಸನ್ಯಾಸಿ ಬರ್ತಾರೆ. ಸನ್ಯಾಸಿ ಬಂದಾಗ ಆ ಗೃಹಸ್ಥರಿಗೆ ಅವರು ಸನ್ಯಾಸಿಗಳನ್ನ ಅವರು ಆಧರಿಸಿ ಸ್ವಾಗತ ಮಾಡಿ ಅವರ ಉಪಚಾರವನ್ನ ಮಾಡ್ಬೇಕು, ಅವರಿಗೆ ಯಾವುದೇ ಒಂದು ಕುಂದು ಕೊರತೆ ಇಲ್ದಲೆ ನೋಡ್ಕೋಬೇಕು ಅಲ್ವಾ. ಅದೇ ತರನೇ ಹಡಾಯಿ ಪಂಡಿತ ಮತ್ತೆ ಪದ್ಮಾವತಿ ಇಬ್ರು ಸಹ ಆ ಸನ್ಯಾಸಿಯ ಸೇವೆಯಲ್ಲ ತೊಡಗಿಸ್ಕೊತಾರೆ ತಮ್ಮನ್ನ. ಮತ್ತೆ ನಿತ್ಯಾನಂದ ಪ್ರಭುಗಳು ಸಹ ಸೇವೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಸನ್ಯಾಸಿ ಹೊರಡೋ ಸಮಯ ಬರುತ್ತೆ. ಅವಾಗ ಅವ್ರಿಗೆ ಏನಾದ್ರೂ ಒಂದು ದಕ್ಷಿಣೆನ ಕೊಡ್ಬೇಕು, ಮತ್ತೆ ಅವ್ರಿಗೆ ಕೇಳ್ಕೋಬೇಕು, ನಾವೇನಾದ್ರೂ ನಿಮ್ಗೆ ಸತ್ಕಾರ ಮಾಡಿರೋದ್ರಲ್ಲಿ ಏನಾದ್ರೂ ಒಂದು ಲೋಪದೋಷ ಇದ್ರೆ ನಮ್ಮನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೋಬೇಕು. ಮತ್ತೆ ನಿಮ್ಗೆ ಏನಾದ್ರೂ ಬೇಕಾ, ಅಗತ್ಯ ಇದೆಯಾ, ನನ್ನ ಕೈಲಾದಷ್ಟು ನಾನು ಅದನ್ನ ನೆರವೇರಿಸ್ಲಿಕ್ಕೆ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವಾಗ್ದಾನವನ್ನ ಕೊಡ್ಬೇಕು. ಅದೇ ತರನೇ ಇಲ್ಲಿ ಹಡಾಯಿ ಪಂಡಿತ ಹೇಳ್ತಾರೆ ಸನ್ಯಾಸಿಗಳಿಗೆ, ನನ್ನಿಂದ ಏನಾದ್ರೂ ನಿಮ್ಗೆ ಸಹಾಯ ಬೇಕಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಆ ಸನ್ಯಾಸಿ, ನನಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ಲ, ನನಗೆ ಯಾವುದೇ ಒಂದು ಮನೆ ಮಠ ಇಲ್ಲ, ನಾನು ಭಾರತದ ಉದ್ದಗಲ ನಾನು ಯಾತ್ರೆ ಮಾಡ್ಬೇಕು ಅಂತ ಒಂದು ನನಗೆ ಇಚ್ಛೆ ಇದೆ. ನನ್ಗೆ ಇವಾಗ ತುಂಬಾ ವಯಸ್ಸಾಗಿರೋದ್ರಿಂದ ನನ್ಗೆ ಯಾರಾದ್ರೂ ಒಬ್ರು ಸಹಾಯ ಮಾಡ್ಲಿಕ್ಕೆ ಬೇಕಾಗತ್ತೆ. ಇವಾಗ ನಿಮ್ಮ ಮಗನನ್ನ ನೀವು ನನ್ನ ಜೊತೆ ಕಳಿಸಿ ಕೊಟ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇವ್ರಿಬ್ರಿಗೆ ಏನು ತಂದೆ ತಾಯಿಗಳಿಗೆ ಹೆಂಗ್ ಅನ್ಸುತ್ತೆ ಅಲ್ವಾ. ಆಗಿನ ಕಾಲದಲ್ಲಿ ಇವಾಗ ಯಾವ್ದಾದ್ರು ಒಂದು ಮಗು ಯಾರ ಜೊತೆನಾದ್ರೂ ಹೋಯ್ತು ಅಂತಂದ್ರೆ ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ ಯಾವುದೇ ಒಂದು ಮಾಧ್ಯಮ ಇಲ್ಲ ಅಲ್ವಾ. ಇವಾಗಾದ್ರೂ ಫೋನ್ ಇದೆ, ನಾವ್ ಎಲ್ಲೇ ಇದ್ರೂ ಮಾತಾಡ್ಕೋತೀವಿ. ಆದ್ರೆ ಆ ಸಮಯದಲ್ಲಿ ನೀವು ಯೋಚನೆ ಮಾಡಿದ್ರೆ ಅಷ್ಟು ಚಿಕ್ಕ ಹುಡುಗ, 12 ವರ್ಷದ ಹುಡುಗನನ್ನ ಈಗ ಆ ಸನ್ಯಾಸಿ ಜೊತೆ, ಅದು ಭಾರತದ ಉದ್ದಗಲಕ್ಕೂ ಅವ್ರು ಯಾತ್ರೆನ ಮಾಡ್ಲಿಕ್ಕೆ ಅವ್ರು ಕಳಿಸಿ ಕೊಡ್ಬೇಕಾಗತ್ತೆ. ಸೊ ಇವಾಗ ಅವರು ಮಾತನ್ನ ಕೊಟ್ಟಾಯ್ತು, ಮತ್ತೆ ಅವ್ರಿಬ್ರು ಸಹ ಧರ್ಮಿಷ್ಠರಾಗಿದ್ದಾರೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಇವಾಗ ಹೆಂಡತಿನೂ ಹೇಳ್ತಾಳೆ ಗಂಡನಿಗೆ, ನಿಮ್ಮ ಆಸೆಯೇ ನನ್ನ ಆಸೆ ಅಂತ ಹೇಳ್ಬಿಟ್ಟು ಕೊನೆಗೆ ಅವರು ಮನಸ್ಸಿಲ್ಲದ ಮನಸ್ಸಲ್ಲಿ ಅವರು ನಿತ್ಯಾನಂದ ಪ್ರಭುವನ್ನ ಅವ್ರ ಜೊತೆ ಕಳಿಸಿ ಕೊಡ್ತಾರೆ. ಸೊ ಇವಾಗ 12 ವರ್ಷದ ಹುಡುಗ ಇವಾಗ ಆ ಸನ್ಯಾಸಿ ಜೊತೆ ಇವಾಗ ಹೋಗ್ತಾ ಇದ್ದಾರೆ. ಆದ್ರೆ ನಿತ್ಯಾನಂದ ಪ್ರಭುಗೆ ತುಂಬಾ ಖುಷಿ. ಇವಾಗ ಇದಕ್ಕೆ ಆಚಾರ್ಯರು ಏನಂತ ಹೇಳ್ತಾರೆ ಅಂತಂದ್ರೆ, ನಿತ್ಯಾನಂದ ಪ್ರಭು ಬಲರಾಮ ಅಲ್ವಾ, ಅವ್ರಿಗೆ ಇವಾಗ ಚೈತನ್ಯ ಮಹಾಪ್ರಭುಗಳ ಆ ಸಂಕೀರ್ತನ ಯಜ್ಞದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋಬೇಕು. ಇವಾಗ ತಂದೆ ತಾಯಿಗಳ ಜೊತೆನೆ ಇದ್ದು ಅವರ ಈ ಮೋಹದಲ್ಲಿ ಆ ಪ್ರೀತಿಯಲ್ಲೇನೆ ಮುಳುಗಿದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಭಗವಂತನ ಈ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಇವ್ರೇನೆ ಪರಮಾತ್ಮನಾಗಿ ಆ ಸನ್ಯಾಸಿಗೆ ಆ ತರ ಮಾತನ್ನ ಆಡ್ಬೇಕು ಅಂತ ಹೇಳ್ಬಿಟ್ಟು ಮನಸ್ಸು ಬರೋ ತರ ಮಾಡಿರೋದನ್ನೇ ನಿತ್ಯಾನಂದ ಪ್ರಭುಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೇ ತರ ಇವಾಗ ನಿತ್ಯಾನಂದ ಪ್ರಭುಗಳು ತುಂಬಾ ಖುಷಿಯಾಗಿ ಅವರು ಸನ್ಯಾಸಿಗಳ ಜೊತೆ ಹೋಗ್ತಾರೆ. ಆದ್ರೆ ಈ ತಂದೆ ತಾಯಿಗಳು ಇಬ್ರಿಗೂ ನಿತ್ಯಾನಂದ ಪ್ರಭುವನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಏಕಚಕ್ರ ನಗರದ ನಿವಾಸಿಗಳು ಸಹ ನಿತ್ಯಾನಂದ ಪ್ರಭುಗಳನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಆಗ್ತಾ ಇಲ್ಲ. ಮತ್ತೆ ಇವಾಗ ಇವರಿಬ್ರು ಆ ನಿತ್ಯಾನಂದನ ಅಗಲುವಿಕೆಯಿಂದ ಯಾವ ತರ ಆಗಿದ್ದಾರೆ ಅಂತಂದ್ರೆ, ಅವರ ತಾಯಿ ಪದ್ಮಾವತಿ ಹೇಳ್ತಾರಂತೆ ಹಡಾಯಿ ಪಂಡಿತನಿಗೆ, ನೀವ್ ಹೇಗೆ ಬದುಕಿದ್ದೀರಾ, ನೀವು ರಾಮನನ್ನ ನೋಡಿದಿರಾ ಅಲ್ವಾ, ರಾಮ ಕಾಡಿಗೆ ಹೋದಾಗ ನೀವು ದಶರಥನನ್ನ ನೋಡಿದ್ರಿ ಅಲ್ವಾ, ಅವರು ದೇಹ ತ್ಯಾಗವನ್ನ ಮಾಡಿದ್ರು, ನೀವು ಜೀವನವನ್ನ ಮಾಡ್ತಾ ಇದ್ದೀರಾ, ನೀವು ಬದುಕಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಪದ್ಮಾವತಿ ಹೇಳ್ತಾರಂತೆ. ಅದಕ್ಕೆ ಅವಾಗ ಹಡಾಯಿ ಪಂಡಿತ ಹೇಳ್ತಾರಂತೆ, ಇವಾಗ ದಶರಥ ಮಹಾರಾಜ ಒಂದು ದಿನ ಅವರು ತಮ್ಮ ದೇಹವನ್ನ ಅವರು ಅಗಲಿ ಹೋದ್ರು, ಅವರು ಅಂದ್ರೆ ಸತ್ ಹೋದ್ರು. ಆದ್ರೆ ನಾನು ಇವಾಗ ಪ್ರತಿ ದಿನನೂ ಕ್ಷಣನೂ ನಾನು ಸಾಯ್ತಾ ಇದ್ದೀನಿ. ನಾನು ಯಾಕೆ ನನ್ನ ಜೀವನವನ್ನ ಉಳಿಸ್ಕೊಂಡಿದೀನಿ ಅಂತಂದ್ರೆ, ಅಕಸ್ಮಾತ್ ನಿತಾಯಿ ಏನಾದ್ರು ವಾಪಸ್ ಬಂದ್ರೆ, ನಾನು ಇಲ್ಲ ಅಂತ ನೋಡಿದ್ರೆ ಅವನಿಗೆ ಎಷ್ಟು ದುಃಖ ಆಗ್ಬೋದಲ್ವಾ. ಅದಕ್ಕೋಸ್ಕರ ನಾನು ಈ ದೇಹವನ್ನ ಇಟ್ಕೊಂಡು ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರಂತೆ. ಅಂದ್ರೆ ಇದೇ ತರ 12 ವರ್ಷಗಳ ಕಾಲ, ಅಂದ್ರೆ 20 ವರ್ಷಗಳ ಕಾಲ ಅವರು ತೀರ್ಥಯಾತ್ರೆಗೆ ಹೋಗ್ತಾರೆ ನಿತ್ಯಾನಂದ ಪ್ರಭುಗಳು. ಆದ್ರೆ ಇವ್ರಿಬ್ರು ಸಹ ಅವರ ಅಗಲಿಕೆಯನ್ನ ಸಹಿಸಲಾಗ್ದಲೆ ಅವರಿಬ್ರು ಸಹ ಆ ಜ್ವಾಲಾಗ್ಮೇಲೆನೆ, ಅವರ ಅಗಲಿಕೆಯ ಜ್ವಾಲಾಗ್ಮೇಲೆನೆ ಅವರು ಸುಟ್ಟು ಅವರು ತಮ್ಮ ದೇಹವನ್ನ ತ್ಯಾಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ನಮ್ಮ ನಿತಾಯಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಇವಾಗ ಆ ಸನ್ಯಾಸಿಯ ಜೊತೆ ಎಲ್ಲ ಕಡೆ ಅವರು ತೀರ್ಥಯಾತ್ರೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಪಂಡರಾಪುರಕ್ಕೆ ಬಂದಾಗ ಅವರು ಲಕ್ಷ್ಮೀ ತೀರ್ಥ ಅವರಿಂದ ಅವರು ದೀಕ್ಷೆನ ಪಡಿತಾರೆ. ಬಲರಾಮ ಅಲ್ವಾ, ಅವ್ರು ಯಾರ ಹತ್ರನಾದ್ರೂ ದೀಕ್ಷೆನ ಪಡಿಬೇಕಾ, ಇಲ್ಲ. ಆದ್ರೂ ಸಹ ಆ ಗುರು ಪರಂಪರವನ್ನ ನಾವು ಭಗವದ್ಗೀತೆಯಲ್ಲಿ ನಾವು ಸಹ ನೋಡಿದೀವಿ ಅಲ್ವಾ, ಯದ್ಯದ್ ಆಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಃ. ಸೊ ಇವಾಗ ಹಿರಿಯ ಅಂದ್ರೆ ತುಂಬಾ ಉನ್ನತವಾದ ಸ್ಥಾನದಲ್ಲಿ ಯಾರಿರ್ತಾರೋ ಅವರನ್ನ ಕೆಳಗಡೆ ಇರೋರು ಅವ್ರನ್ನ ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ಬಲರಾಮರನ್ನು ಸಹ ಅಂದ್ರೆ ನಿತ್ಯಾನಂದ ಪ್ರಭುಗಳು ಸಹ ಇವಾಗ ದೀಕ್ಷೆನ ಅವರು ಪಡಿತಾ ಇದ್ದಾರೆ. ಅದಾದ್ಮೇಲೆ ಅವರು ಎಲ್ಲ ಕಡೆ ಅವರು ತೀರ್ಥಯಾತ್ರೆಯನ್ನ ಅವ್ರು ಮಾಡ್ತಾರೆ. ತೀರ್ಥಯಾತ್ರೆಯನ್ನ ಮಾಡಿದಾಗ ಅವರು ನೋಡಿ ಗಯಾ, ಕಾಶಿ, ಪ್ರಯಾಗ, ಮಥುರಾ ಎಲ್ಲ ಕಡೆಗೂ ಅವರು ಹೋಗ್ಬರ್ತಾರೆ. ಮತ್ತೆ ಈ ತೀರ್ಥಯಾತ್ರೆ ಮಾಡೋ ಸಮಯದಲ್ಲಿ ನೋಡಿ ಅವ್ರು ಎಂತವರನ್ನ ಭೇಟಿ ಮಾಡ್ತಾರೆ ಅಂದ್ರೆ, ಮಾಧವೇಂದ್ರಪುರಿ, ಈಶ್ವರಪುರಿ, ಬ್ರಹ್ಮಾನಂದಪುರಿ ಅವರನ್ನೆಲ್ಲ ಭೇಟಿ ಆಗ್ತಾರಂತೆ. ಮಾಧವೇಂದ್ರಪುರಿ ಅವರನ್ನ ಭೇಟಿ ಆದಾಗ ನಿತ್ಯಾನಂದ ಪ್ರಭುಗಳು ಹೇಳ್ತಾರಂತೆ, ನಿಮ್ಮ ಭೇಟಿ ಆದ್ಮೇಲೆ ನಾನು ಯಾವುದೇ ಒಂದು ತೀರ್ಥ ಯಾತ್ರೆಯನ್ನ ನಾನು ಮಾಡೋದು ಬೇಕಾಗಿಲ್ಲ. ಸೊ ಇವಾಗ ಭಗವಂತನ ಶುದ್ಧ ಭಕ್ತರ ದರ್ಶನ ಆದ್ರೆ ನಾವೆಲ್ಲ ತೀರ್ಥಯಾತ್ರೆನ ನಾವು ಮಾಡ್ದಂಗೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾವು ತೀರ್ಥಯಾತ್ರೆಗೆ ಏನಕ್ಕೆ ಹೋಗ್ತೀವಿ, ನಮ್ಮೆಲ್ಲ ಪಾಪಗಳನ್ನ ಕಳ್ಕೊಳ್ಲಿಕ್ಕೆ ನಾವು ಹೋಗ್ತೀವಿ ಅಲ್ವಾ. ಇವಾಗ ನಾವೇನಾದ್ರೂ ಶುದ್ಧ ಭಕ್ತರ ಸಂಪರ್ಕವನ್ನ ಪಡೆದ್ರೆ ಏನಾಗುತ್ತೆ, ನಮ್ಮ ಎಲ್ಲಾ ಪಾಪಗಳು ಸಹ ನಾಶವಾಗಿ ಹೋಗುತ್ತೆ. ಅದನ್ನ ಇಲ್ಲಿ ನಿತ್ಯಾನಂದ ಪ್ರಭುಗಳು ಆ ಮಾಧವೇಂದ್ರ ಪುರಿ ಅವರ ಜೊತೆ ಅವರ ಸಂಪರ್ಕವನ್ನ ಪಡೆದಾಗ ಅವರು ಹೇಳ್ತಾರಂತೆ. ಅದಾದ್ಮೇಲೆ ಅವರು ಕೊನೆಗೆ
ಆ ಜಗನ್ನಾಥಪುರಿಗೆ ಬರ್ತಾರಂತೆ. ಜಗನ್ನಾಥನ ದರ್ಶನವನ್ನ ಪಡೆದು ಅವರು ತುಂಬಾ ಸಂತೋಷವನ್ನ ಅವರು ಪಡ್ತಾರಂತೆ. ಅದಾದ್ಮೇಲೆ ಅವರು ಮಥುರಾಗೆ ಹೋಗ್ತಾರಂತೆ. ಸೊ ಇದೇ ತರ ನಿತಾ ಏನ್ ಮಾಡ್ತಾರೆ, 20 ವರ್ಷಗಳ ಕಾಲ ಅವರು ಭಾರತದ ಉದ್ದಗಲಕ್ಕೂ ಅವರು ಸಂಚರಿಸಿ ತೀರ್ಥಯಾತ್ರೆಯನ್ನ ಅವರು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಇವಾಗ 32 ವರ್ಷ ಆಗ್ತಾ ಇದೆ. ಸೊ ಇವಾಗ ಅವ್ರು ಏನಕ್ಕೆ ಕಾಯ್ತಾ ಇದಾರೆ ಅಂತಂದ್ರೆ, ಇವಾಗ ಚೈತನ್ಯ ಮಹಾಪ್ರಭುಗಳು ಅವ್ರಿವಾಗ ಭಕ್ತನಾಗಿ ಅದಾದ್ಮೇಲೆ ಅವರು ಸನ್ಯಾಸತ್ವನ್ನ ತಗೊಂಡು ಅವರು ತಮ್ಮ ಕಾರ್ಯವನ್ನ, ಈ ಭೌತಿಕ ಪ್ರಪಂಚಕ್ಕೆ ಬಂದಿರುವ ಉದ್ದೇಶವನ್ನ ಅವ್ರಿವಾಗ ಅದನ್ನ ಶುರು ಮಾಡ್ಬೇಕು. ಅದಕ್ಕೋಸ್ಕರ ಇವಾಗ ನಿತ್ಯಾನಂದ ಪ್ರಭುಗಳು ಕಾಯ್ತಾ ಇರ್ತಾರೆ. ಸೊ ಇವಾಗ ನಿತ್ಯಾನಂದ ಪ್ರಭು ಅವರು ಚೈತನ್ಯ ಮಹಾಪ್ರಭುಗಳ ಜನನ ಆದಾಗ ಅವ್ರಿಗೆ ಅದು ಅವರ ಮನಸ್ಸಿಗೆ ಗೊತ್ತಾಗುತ್ತೆ ಅಲ್ವಾ, ಅವಾಗ ಅವ್ರು ಎಷ್ಟು ಸಂತೋಷ ಪಡ್ತಾರಂತೆ. ಸೊ ಇವಾಗ ಚೈತನ್ಯ ಮಹಾಪ್ರಭುಗಳು ಎಲ್ಲೋ ಇದ್ದಾರೆ, ನಿತ್ಯಾನಂದ ಪ್ರಭುಗಳು ಎಲ್ಲೋ ಇದ್ದಾರೆ. ಆದ್ರೆ ನಿತ್ಯಾನಂದ ಪ್ರಭುವಿಗೆ ಚೈತನ್ಯ ಪ್ರಭುಗಳ ಆಗಮನ ಅವ್ರಿಗೆ ತಿಳಿಯುತ್ತೆ. ಸೊ ಅದಾದ್ಮೇಲೆ ಅವರು ಯಾವ ತರ ನಿತ್ಯಾನಂದ ಪ್ರಭುಗಳು ಇರ್ತಾರೆ ಅಂತಂದ್ರೆ ಅವಧೂತನ ತರ ಇರ್ತಾರೆ. ಅವಧೂತ ಅಂತಂದ್ರೆ ಏನು ಅಂತಂದ್ರೆ ಅವ್ರಿಗೆ ತಮ್ಮ ಮೇಲೆ ಯಾವುದೇ ಒಂದು ಪ್ರಜ್ಞೆ ಅನ್ನೋದೇ ಇಲ್ಲ. ಅವ್ರಿಗೆ ಇವಾಗ ಏನೋ ಒಂದು ಊಟ ಮಾಡೋದು, ಏನೋ ಒಂದು ತಿನ್ನೋದು, ಮತ್ತೆ ಯಾವುದೋ ಒಂದು ಬಟ್ಟೆನ ತೊಡ್ಕೊಳೋದು, ಆ ತರ. ಅಂದ್ರೆ ಯಾರಾದ್ರೂ ನೋಡಿದ್ರೆ ಇವ್ರಿಗೆ ಏನಾದ್ರೂ ಹುಚ್ಚಿ ಹಿಡ್ದಿದ್ಯೋ ಅನ್ನೋ ತರ ಅಂತಹ ಸ್ಥಿತಿಗೆ ನಿತ್ಯಾನಂದ ಪ್ರಭು ಅವರು, ಅಂತಹ ಸ್ಥಿತಿಯಲ್ಲಿ ನಿತ್ಯಾನಂದ ಪ್ರಭು ಇರ್ತಾರೆ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಮುಂದೆ ತಿಳ್ಕೊತೀವಿ. ಅವಧೂತನಾಗಿರೋರು ಆಮೇಲೆ ಚೈತನ್ಯ ಪ್ರಭುಗಳನ್ನ ಭೇಟಿ ಆದ್ಮೇಲೆ ಅವರು ಏನ್ ಆದೇಶವನ್ನ ಕೊಡ್ತಾರೆ ಅದನ್ನ ಅವರು ಪಾಲಿಸ್ತಾರೆ. ಅದಕ್ಕೋಸ್ಕರ ಈ ಅವಧೂತನ ಬಗ್ಗೆ ಆಚಾರ್ಯರು ತುಂಬಾ ವರ್ಣನೆ ಮಾಡ್ತಾರೆ, ಯಾವ ತರ ಇರ್ತಾರೆ ನಿತ್ಯಾನಂದ ಪ್ರಭುಗಳು ಅಂತ ಹೇಳ್ಬಿಟ್ಟು. ಅವ್ರಿಗೆ ಯಾವುದೇ ಒಂದು ಯಾವ್ದ್ರ ಬಗ್ಗೆನೂ, ಈ ಭೌತಿಕ ಪ್ರಪಂಚದ ಕುರಿತಾಗಿ ಅವ್ರಿಗೆ ಯಾವ್ದ್ರ ಬಗ್ಗೆನೂ ಅವ್ರಿಗೆ ಆಸಕ್ತಿ ಇರೋದಿಲ್ಲ ಅಂತಹ ಸ್ಥಿತಿಯಲ್ಲಿ ಇರ್ತಾರೆ. ಸೊ ಅದಾದ್ಮೇಲೆ 1506 ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗ್ತಾರೆ ಅವರು. ಇವಾಗ ಇದೇ ತರನೇ ಅವರು ಭಾರತದ ಉದ್ದಗಲಕ್ಕೂ ಸಂಚಾರ ಮಾಡ್ತಾ ಅವರು ಯಾವಾಗ್ಲೂ ಸಹ ಆ ಭಾವೋದ್ವೇಗದಲ್ಲೇ ಇರ್ತಾರೆ, ಆ ಕೃಷ್ಣನ ನಾಮಸ್ಮರಣೆಯಲ್ಲೇ ಅವರು ಇರ್ತಾರೆ. ಆಮೇಲೆ ಅವರು ಆ ನಿತ್ಯಾನಂದ ಪ್ರಭುಗಳು ಎಲ್ಲಿಗೆ ಬರ್ತಾರೆ ಅಂತಂತಂದ್ರೆ, ಚೈತನ್ಯ ಮಹಾಪ್ರಭುಗಳು ಇರುವಂತಹ ಜಾಗಕ್ಕೆ, ಅಂದ್ರೆ ಆ ನಾಡಿಯ ಭೂಮಿಗೆ ಅವರು ಬರ್ತಾರೆ. ಚೈತನ್ಯ ಮಹಾಪ್ರಭುಗಳಿಗೂ ಸಹ ಗೊತ್ತಾಗೋಗ್ಬಿಡುತ್ತೆ, ಓ ನನ್ನ ಸಹವರ್ತಿ, ಶಾಶ್ವತ ಸಹವರ್ತಿ ಬಂದಿದ್ದಾರೆ, ಇಲ್ಲೇ ಹತ್ರದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಹರಿದಾಸ್ ಠಾಕೂರ್ ಮತ್ತೆ ಶ್ರೀವಾಸ್ ಪಂಡಿತ್ ಅವ್ರನ್ನ ಕಳಿಸ್ತಾರೆ, ನೀವು ಹೋಗ್ಬಿಟ್ಟು ನಿತಾಯನ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರಿಬ್ರಿಗೂ ನಿತಾಯನ ಹುಡುಕ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಕೊನೆಗೆ ಏನ್ ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳು, ನಾನಿನ್ನ ಬಿಟ್ಟಿರ್ಲಿಕ್ಕೆ ಆಗದೇ ಇಲ್ಲ ನಿತಾಯನ್ನ ಅಂತ ಹೇಳ್ಬಿಟ್ಟು ಅವ್ರನ್ನೇ ಅವರು ಹುಡುಕೊಂಡ್ ಬರ್ತಾರೆ. ಎಲ್ಲಿಗೆ ಬರ್ತಾರೆ ಅಂದ್ರೆ ನಂದನಾಚಾರ್ಯ ಅನ್ನೋರು ಮನೆಗೆ ಬರ್ತಾರೆ. ನಂದನಾಚಾರ್ಯರ ಅವ್ರ ಮನೆಯಲ್ಲಿ ಅವ್ರು ನಿತಾಯನ್ನ ಭೇಟಿ ಆಗ್ತಾರೆ. ಇಬ್ರು ಸಹ ಇವಾಗ ಮೊದಲ ಬಾರಿಗೆ ಅವ್ರು ನೋಡ್ತಾ ಇದ್ರೆ ಎಷ್ಟು ಅವರು ಭಾವ ಪರವಶತೆಗೆ ಅವರು ಹೋಗ್ತಾರೆ ಅಂತಂದ್ರೆ, ಅವ್ರಿಬ್ರನ್ನ ನೋಡಿದಾಗ ಅಲ್ಲಿರೋರು ಎಲ್ಲರಿಗೂ ಅವ್ರನ್ನು ಸಹ ಆ ಭಾವ ಪರವಶತೆಗೆ ಅವರು ಒಳಗಾಗ್ತಾರೆ. ಮತ್ತೆ ನೋಡಿ ಕಣ್ಣಲ್ಲಿ ಅಷ್ಟು ಧಾರಾಕಾರವಾಗಿ ಅವ್ರಿಗೆ ಆನಂದ ಬಾಷ್ಪ ಬರುತ್ತೆ. ಸೊ ಈ ತರ ಅವರಿಬ್ರು ಭೇಟಿಯಾದಾಗ ನಿತಾಯ್ ಅಂದ್ರೆ ನಿತ್ಯಾನಂದ ಪ್ರಭುಗಳಿಗೆ 32 ವರ್ಷಗಳಾಗಿರುತ್ತೆ. ಮತ್ತೆ ನಮ್ಮ ಚೈತನ್ಯ ಮಹಾಪ್ರಭುಗಳಿಗೆ ಚೈತನ್ಯ ಮಹಾಪ್ರಭು ನಿಮಾಯ್ ಅಂತ ಕರಿತೀವಲ್ವಾ, ಅವ್ರಿಗೆ 20 ವರ್ಷ ಆಗಿರುತ್ತೆ. ಸೊ ಇಂತಹ ಸಮಯದಲ್ಲಿ ಅವರಿಬ್ರು ಸಹ ಭೇಟಿ ಆಗ್ತಾರೆ. ಅದಾದ್ಮೇಲೆ ಒಂದ್ಸತಿ ಚೈತನ್ಯ ಮಹಾಪ್ರಭುಗಳ ತಾಯಿ ಅವರು ನಿತ್ಯಾನಂದ ಪ್ರಭುವನ್ನ ಮನೆಗೆ ಊಟಕ್ಕೆ ಕರೀತಾರೆ. ಸೊ ನಿತ್ಯಾನಂದ ಪ್ರಭು ಏನಕ್ಕೆ ಊಟಕ್ಕೆ ಕರೀತಾರೆ ಅಂತಂದ್ರೆ, ಅವ್ರ ಮನೆಯಲ್ಲಿ ಏನಾಗ್ತಿರತ್ತೆ ಅಂತಂದ್ರೆ ದೇವರಿಗೆ ನೈವೇದ್ಯವನ್ನ ಮಾಡ್ತಾರೆ ಅಲ್ವಾ, ನಿಮಾಯಿ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಮನೆಯಲ್ಲಿ. ಅವಾಗ ಏನಾಗುತ್ತೆ ಅಂತಂದ್ರೆ ದೇವರಿಗೆ ಇಟ್ಟಿರೋ ನೈವೇದ್ಯದಲ್ಲಿ ಸ್ವಲ್ಪ ಖಾಲಿ ಆಗ್ಬಿಡ್ತಾ ಇರತ್ತಂತೆ. ಅವಾಗ ಚೈತನ್ಯ ಮಹಾಪ್ರಭುಗಳ ಹೆಂಡತಿ ವಿಷ್ಣುಪ್ರಿಯ ಅವ್ರಿಗೆ ಆಶ್ಚರ್ಯ ಆಗುತ್ತಂತೆ, ಇದೇನಿದು ಈ ತರ ಖಾಲಿ ಆಗೋಗ್ಬಿಡುತ್ತೆ, ನಿಜವಾಗ್ಲೂ ಇವ್ರ ಮನೆಯಲ್ಲಿ ರಾಧಾಕೃಷ್ಣನ ವಿಗ್ರಹನೇ ಇದ್ಯಾ, ನಿಜವಾಗ್ಲೂ ಅವರೇ ಇದ್ದಾರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇರತ್ತೆ. ಸೊ ಈ ತರ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರೆ, ಒಂದ್ಸತಿ ನಿತ್ಯಾನಂದ ಪ್ರಭುಗಳನ್ನ ಊಟಕ್ಕೆ ಕರೀತಾರೆ. ಆಯ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ಇದು ಚೈತನ್ಯ ಮಹಾಪ್ರಭುಗಳ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ಅವರು ನಿತ್ಯಾನಂದ ಪ್ರಭುವನ್ನ ಊಟಕ್ಕೆ ಕರೀತಾರೆ. ಊಟಕ್ಕೆ ಕರೆದಾಗ ಶಚಿ ಮಾತಾ ಏನ್ ಮಾಡ್ತಾರೆ, ಅವ್ರಿಬ್ರಿಗೂ ಊಟಕ್ಕೆ ಬಡಿಸ್ಬೇಕಾದ್ರೆ ಅವರು 2 ತಟ್ಟೆಗಳನ್ನ ಇಡ್ತಾರೆ. ಆಮೇಲೆ ನೋಡಿದ್ರೆ ಅದು 3 ತಟ್ಟೆಗಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಶಚಿ ಮಾತಾ ಏನ್ ಮಾಡ್ತಾರೆ, ಒಳಗಡೆ ಹೋಗ್ಬಿಟ್ಟು ಇನ್ನ ಹೆಚ್ಚು ಊಟವನ್ನ ತಗೊಂಡ್ಬರೋಣಂತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅವ್ರು ಬಂದು ನೋಡಿದಾಗ ಅಲ್ಲಿ ನಿಮಾಯ್ ಮತ್ತೆ ನಿತಾಯ್ ಬದಲು ಅವ್ರು ಏನನ್ನ ನೋಡ್ತಾರೆ ಅಂತಂದ್ರೆ, ಚಿಕ್ಕ ಮಕ್ಕಳನ್ನ, 5 ವರ್ಷದ ಬಾಲಕರನ್ನ ನೋಡ್ತಾರೆ. ಒಬ್ಬ ಬಾಲಕ ಅಂದ್ರೆ ಅವರು ಬರಿ ಮೈಲಿ ಇರ್ತಾರೆ, ಬಿಳಿ ಬಣ್ಣದಲ್ಲಿ ಒಬ್ರು ಇರ್ತಾರೆ, ಒಬ್ರು ಈ ಶ್ಯಾಮ ವರ್ಣದಲ್ಲಿ ಅವ್ರು ಇರ್ತಾರೆ. ಅದಾದ್ಮೇಲೆ ಅವ್ರು ಏನನ್ನ ನೋಡ್ತಾರೆ ಅಂತಂತಂದ್ರೆ, ಒಬ್ಬ ಮಗು ಅವರು ಏನು ಶಂಖಚಕ್ರ ಗದಾ ಪದ್ಮ ಇಟ್ಕೊಂಡಿರೋದು, ಮತ್ತೆ ಇನ್ನ ಒಂದು ಮಗು ಗದೆ ಮತ್ತೆ ನೇಗಿಲನ್ನ ಇಟ್ಕೊಂಡಿರೋದನ್ನ ಅವರು ನೋಡ್ತಾರೆ. ಮತ್ತೆ ಅವ್ರಿಗೆ ಅಂದ್ರೆ ನಿಜವಾಗ್ಲೂ ಅವರಲ್ಲಿ ದೇವರನ್ನ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಶಚಿ ಮಾತೆಗೆ ಆ ದೃಶ್ಯವನ್ನ ನೋಡಿ ಅವ್ರಿಗೆ ಪ್ರಜ್ಞೆ ತಪ್ಪಿಡ್ತಾರೆ. ಸೊ ಪ್ರಜ್ಞೆ ತಪ್ಪದ್ಮೇಲೆ ಮತ್ತೆ ಆಮೇಲೆ ಏನಾಗುತ್ತೆ, ಚೈತನ್ಯ ಮಹಾಪ್ರಭುಗಳು ಅವ್ರನ್ನ ಮತ್ತೆ ಎಚ್ಚರ ಮಾಡೋ ತರ ಮಾಡ್ಬಿಟ್ಟು, ಆಮೇಲೆ ಏನೆಲ್ಲಾ ನೋಡಿದಾರೋ ಅದನ್ನೆಲ್ಲಾ ಮರೆಯೋ ತರ ಅವರು
ಮಾಡ್ಬಿಡ್ತಾರೆ. ಅಂದ್ರೆ ಇವಾಗ ಶಚಿ ಮಾತೆಗೆ ಇವಾಗ ರಾಮ ಲಕ್ಷ್ಮಣನಾಗಿ ಮತ್ತೆ ಬಲರಾಮ ಕೃಷ್ಣರಾಗಿ ಅವರು ದರ್ಶನವನ್ನ ಅವರು ಕೊಡ್ತಾರೆ. ಸೊ ಈ ತರ ಆಗತ್ತೆ. ಅದಾದ್ಮೇಲೆ ನಿತ್ಯಾನಂದ ಪ್ರಭುಗಳಿಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನೀನ್ ಇವಾಗ ಅವಧೂತನ ತರ ಇದೆಯಾ, ನಿನಗೆ ಈ ಭೌತಿಕ ಪ್ರಪಂಚದ ಯಾವುದೇ ಒಂದು ಇಚ್ಛೆಗಳು ನೀನು ಇಲ್ದಲೇ ಇರೋ ತರ ಇದೆಯಾ, ಆದ್ರೆ ನಿನಗೆ ಒಂದು ಆದೇಶವನ್ನ ನಾನು ಕೊಡ್ತಾ ಇದ್ದೀನಿ, ನೀನು ಗೃಹಸ್ಥನಾಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ನಿತ್ಯಾನಂದ ಪ್ರಭುಗಳಿಗೆ ತಡ್ಕೊಳ್ಲಿಕ್ಕೆ ಆಗುತ್ತಿಲ್ಲ, ನೀವ್ ಏನ್ ಹೇಳ್ತಾ ಇದ್ದೀರಾ ಆ ಮಹಾಪ್ರಭುಗಳೇ, ನಾನು ಗೃಹಸ್ಥಾಶ್ರಮವನ್ನ ನಾನು ವಹಿಸೋದಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ಹೇಳ್ಬೇಕಂತ ಗೊತ್ತಾಗೋದಿಲ್ಲ. ಆದ್ರೆ ಇಲ್ಲಿ ಇವಾಗ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಆದೇಶವನ್ನ ಕೊಟ್ಟಿದ್ದಾರೆ ನೋಡಿ. ಅಂತಹ ಅವಧೂತ ಅವ್ರು ಇವಾಗ ಚೈತನ್ಯ ಮಹಾಪ್ರಭುಗಳ ಆದೇಶವನ್ನ ಪಾಲಿಸ್ಲಿಕ್ಕೆ ಅವರು ಇಬ್ಬರನ್ನ ಮದುವೆ ಆಗ್ತಾರೆ. ಯಾರನ್ನ ಮದುವೆ ಆಗ್ತಾರೆ ಅಂತಂದ್ರೆ ಸೂರ್ಯದಾಸ ಸರೇಕಲ್ ಅನ್ನೋರ ಇಬ್ಬರ ಮಕ್ಕಳು, ಜಾಹ್ನವಿ ದೇವಿ ಮತ್ತೆ ವಸುಧಾ ಮಾತಾ, ಅವ್ರಿಬ್ರನ್ನ ನಿತ್ಯಾನಂದ ಪ್ರಭುಗಳು ಮದುವೆ ಆಗ್ತಾರೆ. ಅದಾದ್ಮೇಲೆ ನಿತ್ಯಾನಂದ ಪ್ರಭುವಿಗೆ ವಸುಧಾ ಮಾತೆಯಿಂದ ವೀರಭದ್ರ ಮತ್ತೆ ಗಂಗಾದೇವಿ ಅನ್ನೋ ಒಬ್ಬ ಮಗ ಮತ್ತೆ ಮಗಳು ಅವರು ಹುಡ್ತಾರೆ. ಸೊ ಇವಾಗ ಕವಿ ಕರ್ಣಾಪುರ ಅವ್ರ ಪ್ರಕಾರ ಸೊ ಇವರಿಬ್ರು ಜಾಹ್ನವಿ ಮಾತಾ ಮತ್ತೆ ವಸುಧಾ ಯಾರು ಅಂತಂತಂದ್ರೆ ಬಲರಾಮನ ಹೆಂಡತಿಯರಾದ ರೇವತಿ ದೇವಿ ಮತ್ತೆ ವಾರುಣಿ ಅಂತ ಹೇಳ್ಬಿಟ್ಟು, ವಾರುಣಿ ದೇವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಒಂದ್ಸತಿ ಇನ್ನ ಒಂದು ಪ್ರಸಂಗ ಏನಾಗತ್ತೆ ಅಂತಂತಂದ್ರೆ, ಒಂದ್ಸತಿ ನಿತ್ಯಾನಂದ ಪ್ರಭುಗಳು ಅವರು ಶ್ರೀವಾಸ ಠಾಕೂರ್ ಅವ್ರ ಮನೆಗೆ ಹೋಗಿರ್ತಾರೆ. ಶ್ರೀವಾಸ ಠಾಕೂರ್ ಅವರ ಪತ್ನಿ ಮಾಲಿನಿ ದೇವಿ ಅವ್ರೇನ್ ಮಾಡ್ತಾರೆ, ಒಂದು ತುಪ್ಪದ ಬಟ್ಲನ್ನ ಅವರು ಇಟ್ಟಿರ್ತಾರೆ, ಅದನ್ನ ಒಂದು ಕಾಗೆ ಎತ್ಕೊಂಡು ಹೋಗ್ಬಿಡತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಆತಂಕ ಪಡ್ತಾರೆ, ಅಯ್ಯೋ ಬಟ್ಲನ್ನ ಕಾಗೆ ಎತ್ಕೊಂಡು ಹೋಗ್ಬಿಟ್ಟು ಗೂಡಲ್ಲಿ ಇಟ್ಕೊಂಡ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಿತ್ಯಾನಂದ ಪ್ರಭುಗೆ ಹೇಳ್ತಾರೆ, ಈ ತರ ಬಟ್ಲು ಎತ್ಕೊಂಡು ಹೋಗ್ಬಿಟ್ಟಿದೆ ಕಾಗೆ ಅಂತ ಹೇಳ್ಬಿಟ್ಟು. ಅವಾಗ ಏನ್ ಮಾಡ್ತಾರೆ ನಿತ್ಯಾನಂದ ಪ್ರಭುಗಳು ಅವಾಗ ಕಾಗೆಗೆ ಆಜ್ಞೆನ ಹೊರಡಿಸ್ತಾರೆ, ನೀನು ಮಾಲಿನಿ ದೇವಿಯ ಈ ಬಟ್ಲನ್ನ ತಗೊಂಡ್ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಕಾಗೆ ಏನ್ ಮಾಡುತ್ತೆ, ಆ ಬಟ್ಲನ್ನ ತಗೊಂಡ್ಬಂದು ವಾಪಸ್ ಕೊಡುತ್ತೆ. ಇದನ್ನ ನೋಡಿದ ತಕ್ಷಣನೇ ಆ ಮಾಲಿನಿ ದೇವಿಗೆ ಅವ್ರಿಗೆ ಮೂರ್ಛೆ ಹೋಗ್ಬಿಡುತ್ತೆ, ಇಲ್ಲಿ ಏನ್ ಘಟನೆ ನಡೀತು ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಅವರು ಚೇತರಿಸ್ಕೊಂಡ್ಮೇಲೆ ಅವ್ರು ನಿತ್ಯಾನಂದ ಪ್ರಭುವಿಗೆ ಅವರು ಗೌರವಪೂರ್ವಕ ಪ್ರಾರ್ಥನೆಯನ್ನ ಅವರು ಮಾಡ್ತಾರೆ. ಸೊ ಅದಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಇವಾಗ ಸನ್ಯಾಸತ್ವವನ್ನು ತಗೋತಾ ಇದ್ದಾರೆ. ಅವರು ಕೇಶವ ಭಾರತಿ ಅವರಿಂದ ಕಟ್ವಾದಲ್ಲಿ. ಆ ಸಮಯದಲ್ಲಿ ಯಾರೆಲ್ಲ ಇದ್ರು ಅಂತಂದ್ರೆ ನಮ್ಮ ನಿತ್ಯಾನಂದ ಪ್ರಭುಗಳಿದ್ರು, ಚಂದ್ರಶೇಖರ ಆಚಾರ್ಯರು, ಮುಕುಂದ ದತ್ತ, ಬ್ರಹ್ಮಾನಂದ ಮತ್ತೆ ಗದಾಧರ ಪಂಡಿತ, ಈ 5 ಜನರು ಚೈತನ್ಯ ಮಹಾಪ್ರಭುಗಳು ಕೇಶವ ಭಾರತಿ ಅವರ ಹತ್ರ ಸನ್ಯಾಸತ್ವವನ್ನು ತಗೊಂಡಾಗ ಅಲ್ಲಿ ಉಪಸ್ಥಿತರಾಗಿದ್ರು. ಸೊ ನಿಮಗ್ ಗೊತ್ತಿರೋ ಹಾಗೇನೆ ಇದನ್ನ ನಾವು ಅಂದ್ರೆ ಹಿಂದಿನ ಕ್ಲಾಸ್ ಅಲ್ಲೂ ಸಹ ನಾವ್ ಇದನ್ನ ಡಿಸ್ಕಸ್ ಮಾಡಿದ್ವಿ. ಅದ್ವೈತಾಚಾರ್ಯರ ಮನೆಗೆ ಅವರು ಸನ್ಯಾಸತ್ವವನ್ನು ತಗೊಂಡ್ಮೇಲೆ ಅವರು ಬರ್ತಾರೆ, ಹೇಗೆ ಬರ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಇವಾಗ ಸಂಕ್ಷಿಪ್ತವಾಗಿ ತಿಳ್ಕೊಬೇಕು ಅಂತಂದ್ರೆ, ಚೈತನ್ಯ ಮಹಾಪ್ರಭುಗಳು ಅವರು ಸನ್ಯಾಸತ್ವವನ್ನ ತಗೊಂಡ್ಮೇಲೆ ಅವ್ರ ಆಸೆ ಏನಿತ್ತು ಅಂತಂದ್ರೆ ಅವರು ಬೃಂದಾವನಕ್ಕೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಅಲ್ವಾ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಶಚಿ ಮಾತೆಯ ಮನಸ್ಥಿತಿ ಯಾವ ತರ ಇದೆ, ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವನ ತಗೊಳೋದೇ ಅವ್ರಿಗೆ ಇಷ್ಟ ಇಲ್ಲ. ಮತ್ತೆ ಅದ್ರ ಜೊತೆ ಅವ್ರ ಚೈತನ್ಯ ಮಹಾಪ್ರಭುಗಳ ಅಣ್ಣ ವಿಶ್ವರೂಪನು ಸಹ ಸನ್ಯಾಸತ್ವವನ್ನು ತಗೊಂಡಿದ್ದಾರೆ. ಈಗ ಇಲ್ಲಿ ಅವರ ತಂದೆನೂ ಸಹ ಇಲ್ಲ, ಜಗನ್ನಾಥ ಮಿಶ್ರನು ಸಹ ತೀರ್ಕೊಂಡಿದ್ದಾರೆ. ಈಗ ಮನೇಲಿರೋದು ಯಾರು, ಬರೇ ಶಚಿ ಮಾತೆ ಮತ್ತೆ ಅವರ ಹೆಂಡತಿ ವಿಷ್ಣು ಪ್ರಿಯ ಮಾತ್ರ. ಇವ್ರಿಬ್ರನ್ನ ಬಿಟ್ಟು ಈಗ ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವ ತಗೊಂಡ್ರೋದೇ ಶಚಿ ಮಾತೆಗೆ ಅವ್ರಿಗೆ ನುಂಗಲಾರದ ನೋವಾಗಿದೆ. ಇವಾಗ ಅದ್ರ ಜೊತೆ ಅವ್ರು ಇವಾಗ ವೃಂದಾವನಕ್ಕೆ ಹೋಗ್ಬಿಟ್ರೆ ಚೈತನ್ಯ ಮಹಾಪ್ರಭುಗಳ ವಿಷಯ ಯಾರು ಅವ್ರಿಗೆ ತಿಳಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಶಚಿ ಮಾತೆಗೆ ಏನ್ ಆಸೆ ಇರುತ್ತೆ, ಅವರು ಪುರಿ ಜಗನ್ನಾಥ ಅಲ್ಲಿ ಅವರು ಬೇಕಾದ್ರೆ ಇರ್ಲಿ ಅನ್ನೋ ಒಂದು ಆಸೆ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಿತ್ಯಾನಂದ ಪ್ರಭುಗಳು ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗೋದಕ್ಕೆ ಅವರು ಎಲ್ಲ ತಯಾರಿ ಮಾಡಿದಾಗ ಅವರ ಹಾದಿಯನ್ನ ಅವ್ರು ತಪ್ಪಿಸ್ತಾರೆ ಅಲ್ವಾ. ಅವ್ರು ಗಂಗಾ ನದಿಯ ತೀರವನ್ನ ಗಂಗಾ ನದಿಯನ್ನ ತೋರಿಸ್ಬಿಟ್ಟು ಇದೇ ವೃಂದಾವನದ ಹಾದಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಕೊನೆಗೆ ಏನಾಗತ್ತೆ, ಚೈತನ್ಯ ಮಹಾಪ್ರಭುಗಳು ಅವ್ರು ಇವಾಗ ಗಂಗಾ ನದಿಯ ತೀರಕ್ಕೆ ಬರ್ತಾರೆ. ಬಂದಾಗ ಅವರು ಕೊನೆಗೆ ನಡ್ಕೊಂತಾ ಬರ್ತಾ ಅವ್ರು ಎಲ್ಲಿಗೆ ಬರ್ತಾರೆ ಅಂತಂದ್ರೆ ಶಾಂತಿಪುರಕ್ಕೆ ಬರ್ತಾರೆ. ಶಾಂತಿಪುರ ಅದ್ವೈತ ಆಚಾರ್ಯರ ಜಾಗ ಅಲ್ವಾ. ಸೊ ಅದ್ವೈತ ಆಚಾರ್ಯರ ಜಾಗಕ್ಕೆ ಬಂದಾಗ ಅದ್ವೈತಾಚಾರ್ಯರು ಏನ್ ಮಾಡ್ತಾರೆ, ಅವರು ದೋಣಿಯಲ್ಲಿ ಬಂದ್ಬಿಟ್ಟು ಚೈತನ್ಯ ಮಹಾಪ್ರಭುಗಳನ್ನ ಅವ್ರ ತಮ್ಮ ಮನೆಗೆ ಕರ್ಕೊಂಡ್ ಬರ್ತಾರೆ ಅಲ್ವಾ. ಅವಾಗ ಏನ್ ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳಿಗೆ ಆಶ್ಚರ್ಯ ಆಗುತ್ತೆ ಅದ್ವೈತಾಚಾರ್ಯರನ್ನ ನೋಡ್ಬಿಟ್ಟು. ಅವ್ರು ಏನ್ ಹೇಳ್ತಾರೆ, ಅದ್ವೈತಾಚಾರ್ಯ ನೀನು ಸಹ ವೃಂದಾವನದಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ವಾ. ಅದಕ್ಕೆ ಅದ್ವೈತಾಚಾರ್ಯರು ಏನ್ ಹೇಳ್ತಾರೆ, ನೀವೆಲ್ಲಿದ್ರೆ ಅದೇ ಬೃಂದಾವನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಎಲ್ಲಿರ್ತಾರೋ ಅದೇ ಬೃಂದಾವನ ಅಂತ ಹೇಳ್ಬಿಟ್ಟು ಅದ್ವೈತಾಚಾರ್ಯರು ಹೇಳ್ತಾರೆ. ಕೊನೆಗೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ, ಅವ್ರಿಗೆ ಊಟ ಉಪಚಾರವನ್ನ ಮಾಡ್ತಾರೆ ಅಲ್ವಾ. ಅದೇ ಸಮಯಕ್ಕೆ ಅವರು ಶಚಿ ಮಾತೆಗೆ ಹೇಳ್ ಕಳಿಸ್ತಾರೆ, ಇವಾಗ ನಮ್ಮ ಮನೇಲಿ ಶಾಂತಿಪುರದಲ್ಲೇನೆ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳು ಇದ್ದಾರೆ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾರೆ. ಕೊನೆಗೆ ಶಚಿ ಮಾತೆ ಏನ್ ಮಾಡ್ತಾರೆ, ಅವ್ರಿಬ್ರಿಗೂ ಸಹ ಹಲವಾರು ದಿನಗಳ ಕಾಲ ಅವ್ರಿಗೆ ಊಟ ತಿಂಡಿಯನ್ನ ಅಂದ್ರೆ ಪ್ರಸಾದವನ್ನ ಅವರು ತಯಾರು ಮಾಡ್ತಾರೆ. ಶಚಿ ಮಾತೆ ತನ್ನ ಕೈಯಾರ ಪ್ರಸಾದವನ್ನ ತಯಾರು ಮಾಡಿ ಅವರು ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳಿಗೆ ಅವರು ಊಟ ಮಾಡಿಸ್ತಾರೆ ಅಲ್ವಾ. ಅದಾದ್ಮೇಲೆ ಏನ್ ಹೇಳ್ತಾರೆ, ನನ್ನ ಒಂದು ಇಚ್ಛೆ ಏನು ಅಂತಂದ್ರೆ ನೀನು ವೃಂದಾವನಕ್ಕೆ ಹೋಗ್ಬೇಡ, ಅದ್ರ ಬದಲು ನೀನು ಜಗನ್ನಾಥಪುರಿಯಲ್ಲೇ ಇರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಈ
ಕಾಲಕ್ಷೇಪ ನಡೆದಾಗ ಚೈತನ್ಯ ಮಹಾಪ್ರಭುಗಳ ಜೊತೆ ನಮ್ಮ ನಿತ್ಯಾನಂದ ಪ್ರಭುಗಳು ಸಹ ಇರ್ತಾರೆ. ಸೊ ಅದಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಇವಾಗ ಏನ್ ಹೇಳ್ತಾ ಇದ್ದಾರೆ, ಇವಾಗ ಈ ಸಂಕೀರ್ತನ ಯಜ್ಞದಲ್ಲಿ ತಮ್ಮನ್ನ ತಾವು ಏನು ಇರೋ ತರ ಮಾಡ್ತಾ ಇದ್ರೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಸಹ ಈ ಸಂಕೀರ್ತನ ಯಜ್ಞವನ್ನ, ಕೃಷ್ಣ ಪ್ರೇಮವನ್ನ ಎಲ್ಲರಿಗೂ ಕೊಡ್ಬೇಕು, ಎಲ್ಲ ಪತಿತ ಆತ್ಮರ ಎಲ್ಲರಿಗೂ ಸಹ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಅವ್ರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಇವಾಗ ನಿತ್ಯಾನಂದ ಪ್ರಭುವಿಗೆ ಅವ್ರು ಹೇಳ್ತಾ ಇದ್ದಾರೆ, ಇವಾಗ ನೀನು ಸಹ ಈ ಸಂಕೀರ್ತನ ಯಜ್ಞದಲ್ಲಿ ನೀನು ಪಾಲ್ಗೊಳ್ಬೇಕಾಗತ್ತೆ, ಇದರ ಪ್ರಚಾರದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಿತ್ಯಾನಂದ ಪ್ರಭುವಿಗೆ ಅವ್ರಿಗೂ ಎಷ್ಟೊಂದು ಅವರ ಅನುಯಾಯಿಗಳಿದ್ದಾರೆ ಅಲ್ವಾ. ನಾವು ಇದಕ್ಕಿಂತ ಮುಂಚೆ ನಾವು ಅದ್ವೈತ ಆಚಾರ್ಯರ ಬಗ್ಗೆನೂ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಅವ್ರಿಗೂ ಸಹ ಎಷ್ಟು ಅನುಯಾಯಿಗಳಿದ್ದಾರೆ. ಸೊ ಇದನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ಚೈತನ್ಯ ಮಹಾಪ್ರಭುಗಳ ಈ ಚೈತನ್ಯ ವೃಕ್ಷ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಇದ್ರಲ್ಲಿ ಚೈತನ್ಯ ಮಹಾಪ್ರಭುಗಳ ವೃಕ್ಷ ಹೇಗೆ ಬಂತು ಅಂತ ನಾವು ಹಿಂದಿನ ತರಗತಿಲೂ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ನಮ್ಗೆ ಮಾಧವೇಂದ್ರ ಪುರಿ ಅವರು ಅದರ ಮೊಳಕೆಗೆ ಅವರು ಕಾರಣ ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಈಶ್ವರ ಪುರಿ ಅವರು ಅದನ್ನ ಪೋಷಣೆ ಮಾಡಿದ್ದಾರೆ. ಮತ್ತೆ ಅದರಿಂದ ಬಂದಿರೋದು ದೊಡ್ಡ ಕಾಂಡ ಏನು, ಅದು ಚೈತನ್ಯ ಮಹಾಪ್ರಭುಗಳು. ಆ ದೊಡ್ಡ ಕಾಂಡದಿಂದ 2 ಉಪಕಾಂಡಗಳು ಬಂದಿದೆ, ದೊಡ್ಡ ಕಾಂಡಗಳು. ಆ 2 ಉಪಕಾಂಡಗಳು ಸಹ ದೊಡ್ಡ ಕಾಂಡಗಳು. ಒಂದು ನಿತ್ಯಾನಂದ ಪ್ರಭು, ಇನ್ನೊಂದು ಅದ್ವೈತಾಚಾರ್ಯರು ಅಂತ ನಾವು ತಿಳ್ಕೊಂಡ್ವಿ. ಈಗ ನಿತ್ಯಾನಂದ ಪ್ರಭುಗಳ ಕಾಂಡ ಯಾವ ತರ ಇದೆ ಅಂತಂದ್ರೆ, ಈಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾರೆ, ನನಗೆ ಅದನ್ನ ವರ್ಣನೆ ಮಾಡ್ಲಿಕ್ಕೆ ನನ್ಗೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವರು ವರ್ಣನೆ ಮಾಡ್ತಾ 75 ಅನುಯಾಯಿಗಳನ್ನ ಅವ್ರು ಹೇಳ್ತಾರೆ. ಅದರಲ್ಲಿ ಈ ಅನುಯಾಯಿಗಳಲ್ಲಿ ತುಂಬಾ ದೊಡ್ಡ ಶಾಖೆ ಯಾವುದು ಅಂತಂದ್ರೆ ವೀರಭದ್ರ ಗೋಸಾಣಿ. ವೀರಭದ್ರ ಗೋಸಾಣಿ ಬೇರೆ ಯಾರು ಅಲ್ಲ, ನಮಗ್ ಗೊತ್ತಿರೋ ಹಾಗೇನೆ ಅವರು ನಿತ್ಯಾನಂದ ಪ್ರಭುಗಳ ಮಗ ಅಲ್ವಾ. ವೀರಭದ್ರ ಅವರು ಸ್ವತಃ ಭಗವಂತನ ಅಂಶ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವರು ದೊಡ್ಡ ಶಾಖೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಇಲ್ಲಿ ಎಷ್ಟೊಂದು ಜನರ ಬಗ್ಗೆ 75 ಜನರಲ್ಲಿ ತುಂಬಾ ಮುಖ್ಯವಾದವರ ಬಗ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ವರ್ಣನೆ ಮಾಡ್ಕೊಂಡು ಬರ್ತಾರೆ. ಯಾರ್ಯಾರು ಯಾವ ತರ ಅವರು ಭಕ್ತಿ ಭಾವದಲ್ಲಿ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಗೆ ಇಲ್ಲಿ ನೋಡಿ ವಾಸುದೇವ ಘೋಷ್ ಅವ್ರನ್ನ ನಾವು ನೋಡ್ತಾ ಇದೀವಿ. ಅವ್ರು ಕೀರ್ತನೆ ಮಾಡ್ಬೇಕಾದ್ರೆ ಮರ ಕಲ್ಲುನು ಸಹ ಕರಗ್ತಾ ಇತ್ತಂತೆ. ಅವರು ನಿತ್ಯಾನಂದ ಪ್ರಭುಗಳ ಅವರು ಅನುಯಾಯಿಗಳು. ಸೊ ಇವಾಗ ನಾವು ಅವರ ಕೀರ್ತನೆನೂ ಸಹ ನಾವು ಕೇಳಿದೀವಿ ಅಲ್ವಾ. ವಾಸುದೇವ ಘೋಷ್ ಅವ್ರದ್ದು ಭಜನೆ ಸಹ ನಾವು ಕೇಳಿದೀವಿ. ಸೊ ಅದಾದ್ಮೇಲೆ ಇನ್ನ ಒಬ್ರು ತುಂಬಾ ನಿತ್ಯಾನಂದ ಪ್ರಭುಗಳ ಅನುಯಾಯಿ ಯಾರು ಅಂತಂತಂದ್ರೆ ಅಭಿರಾಮ್ ಠಾಕೂರ್. ಅಭಿರಾಮ್ ಠಾಕೂರನ್ನ ನಾವು ಯಾರ ಕಾಲಕ್ಷೇಪವನ್ನ ಅಥವಾ ಯಾರ ಜೀವನ ಚರಿತ್ರೆ ನಾವು ಕೇಳಬೇಕಾದ್ರೆ ತಿಳ್ಕೊಂಡ್ವಿ ಅಂತಂತಂದ್ರೆ, ನಾವು ಶ್ರೀನಿವಾಸ ಆಚಾರ್ಯರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ನಾವು ತಿಳ್ಕೊಂಡ್ವಿ. ಶ್ರೀನಿವಾಸ ಆಚಾರ್ಯರು ಅವರು ಜಾಹ್ನವಿ ಮಾತೆಯನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವ್ರೇನ್ ಮಾಡ್ತಾರೆ, ಅವರು ಹೇಳ್ತಾರೆ, ನೀನು ಕಾನಕುಲ್ ಅನ್ನೋ ಒಂದು ಜಾಗದಲ್ಲಿ ಹೋಗಿ ನೀನು ಅಲ್ಲಿ ಅಭಿರಾಮ್ ಠಾಕೂರ್ ಅವರ ಮನೆಗೆ ಹೋಗ್ಬೇಕು ಅಂತ ಹೇಳಿದಾಗ, ಅವ್ರು ಅಭಿರಾಮ್ ಠಾಕೂರ್ ಮನೆಗೆ ಹೋದಾಗ ಅಲ್ಲಿ ಏನಾಗುತ್ತೆ, ಅವರು ಶ್ರೀನಿವಾಸ ಆಚಾರ್ಯರನ್ನ ಅವರು 3 ಸತಿ ಚಾವಟಿಯಿಂದ ಹೊಡಿತಾರೆ. ಅವ್ರ ಆ ಚಾವಟಿಯಿಂದ ಹೊಡೆದಾಗ ಏನಾಗುತ್ತೆ ಅಂತಂದ್ರೆ ಕೃಷ್ಣ ಪ್ರೇಮ ಬರುತ್ತೆ ಅವ್ರ ಹತ್ರ. ಅಂತಹ ಚಾವಟಿ ಇರುತ್ತೆ. ಸೊ ಅದನ್ನ ಜೈಮಂಗಳ ಚಾವಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದಕ್ಕೋಸ್ಕರ ಅವರು 3 ಸತಿ ಹೊಡೆದ್ಮೇಲೆ ಅವರ ಹೆಂಡತಿ ಬಂದ್ಬಿಟ್ಟು ಮಾಲಿನಿ ದೇವಿ ಬಂದು ತಡಿತಾರೆ ಅಲ್ವಾ. ಇನ್ನ ಹೊಡಿಬೇಡಿ ನೀವು, ಇನ್ನ ಚಿಕ್ಕ ಹುಡುಗ, ಅವ್ನಿಗೆ ಇಷ್ಟು ಕೃಷ್ಣ ಪ್ರೇಮವನ್ನೇ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ನಿಲ್ಲಿಸ್ತಾರೆ ಅಲ್ವಾ. ಸೊ ಆ ಕಾನಕುಲದಲ್ಲಿರುವ ಈ ಸುಪ್ರಸಿದ್ಧ ಅಭಿರಾಮ ಠಾಕೂರನು ಸಹ ನಿತ್ಯಾನಂದ ಪ್ರಭುಗಳ ಅನುಯಾಯಿ. ಸೊ ಮತ್ತೆ ಇದಾದ್ಮೇಲೆ ಏನಾಗುತ್ತೆ, ಅವರು ಸಂಕೀರ್ತನ ಯಜ್ಞವನ್ನ, ಆ ಸಂಕೀರ್ತನ ಚಳುವಳಿಯನ್ನ ಹರಡ್ಲಿಕ್ಕೆ ಅವರು ಶುರು ಮಾಡ್ತಾರೆ. ನಿತ್ಯಾನಂದ ಪ್ರಭುಗಳು ನಿತ್ಯಾನಂದ ಪ್ರಭುಗಳಿಗೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಬಂಗಾಳಕ್ಕೆ ಹೋಗು, ನೀನ್ ಬಂಗಾಳಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀನು ಈ ಕೃಷ್ಣ ಪ್ರೇಮವನ್ನ ಎಲ್ಲರಿಗೂ ನೀನು ಸಿಗೋ ತರ ನೀನು ಮಾಡು ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುವಿಗೆ ಹೇಳ್ತಾರೆ. ಇವಾಗ ನಾವು ನೋಡಿರೋ ಹಾಗೇನೆ ನೋಡಿ, ವಾಣಿ ಸೇವೆ ಒಪ್ಪು ಸೇವೆ ಅಲ್ವಾ. ಇವಾಗ ಚೈತನ್ಯ ಮಹಾಪ್ರಭುಗಳ ಜೊತೆ ಇವಾಗ ನಿತ್ಯಾನಂದ ಪ್ರಭುಗಳನ್ನು ಸಹ ಹೆಚ್ಚು ಕಾಲ ಇಲ್ಲ, ಯಾಕೆಂದ್ರೆ ಅವ್ರನ್ನ ಇವಾಗ ಬಂಗಾಳಕ್ಕೆ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಬಂಗಾಳದಲ್ಲೂ ಸಹ ಆ ಕೃಷ್ಣ ಪ್ರೇಮವನ್ನ ಅವರು ಎಲ್ಲರಿಗೂ ಹರಡೋ ತರ, ಎಲ್ಲರಿಗೂ ಸಿಗೋ ತರ ಮಾಡ್ಬೇಕಾಗತ್ತೆ. ಮತ್ತೆ ನಾವು ಷಡ್ಗೋಸ್ವಾಮಿಗಳನ್ನ ನೋಡಿದ್ವಿ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಅವರು ಷಡ್ಗೋಸ್ವಾಮಿಗಳನ್ನ ನೀವು ವೃಂದಾವನಕ್ಕೆ ಹೋಗಿ ಅಂತ ಹೇಳ್ತಾರೆ. ವೃಂದಾವನಕ್ಕೆ ಹೋಗಿ ನೀವು ಅಲ್ಲಿ ಅವ್ರು ಎಷ್ಟೊಂದು ಆದೇಶವನ್ನ ಕೊಡ್ತಾರೆ ಅಲ್ವಾ. ಅಲ್ಲಿ ಎಲ್ಲಾ ಕೃಷ್ಣನ ದೇವಸ್ಥಾನಗಳನ್ನ ನೀವು ಎಲ್ಲ ಉತ್ಖನನ ಮಾಡಿ, ಮತ್ತೆ ನೀವು ವೈಷ್ಣವ ತತ್ವಗಳನ್ನ ಪ್ರತಿಪಾದಿಸುವಂತಹ ಪುಸ್ತಕಗಳನ್ನ ಬರೀರಿ, ಮತ್ತೆ ದೇವಸ್ಥಾನಗಳನ್ನ ಕಟ್ಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಮತ್ತೆ ನೀವು ಆಚರಣೆ ಮಾಡಿ ತೋರಿಸಿ ಹೇಗೆ ಕೃಷ್ಣ ಪ್ರಜ್ಞೆಯನ್ನ ನಾವು ಮಾಡೋದು ಅಂತ ಹೇಳ್ಬಿಟ್ಟು ಷಡ್ಗೋಸ್ವಾಮಿಗಳಿಗೆ ಹೇಳ್ತಾರೆ ಅಲ್ವಾ. ನೋಡಿ, ಈ ತರ ಎಷ್ಟು ಪರಮ ಭಕ್ತರು ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅವರು ಚೈತನ್ಯ ಮಹಾಪ್ರಭುಗಳ ಜೊತೆ ಇರ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಅಲ್ವಾ. ಅವರೆಲ್ಲರೂ ಸಹ ವಾಣಿ ಸೇವೆಯನ್ನ ಮಾಡ್ತಾರೆ. ಒಪ್ಪು ಸೇವೆಯನ್ನ ಕೆಲವೇ ಜನಗಳು ಮಾತ್ರನೇ ಚೈತನ್ಯ ಮಹಾಪ್ರಭುಗಳ ಜೊತೆ ಪುರಿ ಜಗನ್ನಾಥದಲ್ಲಿ ಇದ್ಕೊಂಡು ಅವರು ಮಾಡ್ತಾರೆ. ಇವಾಗ ನಿತ್ಯಾನಂದ ಪ್ರಭುಗಳನ್ನ ಬಂಗಾಳಕ್ಕೆ ಕಳಿಸ್ತಾ ಇದ್ರೆ, ನೀನು ಅಲ್ಲಿ ಹೋಗ್ಬಿಟ್ಟು ನೀನು ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಸಿಗೋ ತರ ಮಾಡು ಅಂತ ಹೇಳ್ಬಿಟ್ಟು.
ಮತ್ತೆ ಅವರು ಹರಿದಾಸ ಠಾಕೂರ್ ಅವರನ್ನು ಸಹ ಅವರು ಜೊತೆಯಲ್ಲಿ ನಿತ್ಯಾನಂದ ಪ್ರಭುಗಳ ಜೊತೆಯಲ್ಲಿ ಈ ಕೃಷ್ಣ ಪ್ರಜ್ಞೆಯನ್ನ ನೀನು ಎಲ್ಲರಿಗೂ ಹಂಚಲಿಕ್ಕೆ ಸಹಾಯ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಇವಾಗ ನಿತ್ಯಾನಂದ ಪ್ರಭುಗಳು ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಹರಡ್ಲಿಕ್ಕೆ ಹೋದಾಗ ಅವರು ತುಂಬಾ ತುಂಟತನ ಮಾಡ್ತಾ ಇದ್ರಂತೆ, ತಮಾಷೆ ಮಾಡ್ತಾ ಇದ್ರಂತೆ. ಏನೆಲ್ಲ ತಮಾಷೆ ಮಾಡ್ತಿದ್ರು ಅಂತಂದ್ರೆ ಜೊತೆಯಲ್ಲಿ ಅಂದ್ರೆ ಹರಿದಾಸ್ ಠಾಕೂರ್ ಜೊತೆ ಹೋಗ್ತಾ ಹೋಗ್ತಾ ಅವ್ರು ಏನ್ ಮಾಡ್ತಾರೆ, ಆ ಗಂಗಾ ನದಿ ಒಳಗಡೆ ಧುಮುಕ್ ಬಿಡ್ತಾ ಇದ್ರಂತೆ. ಗಂಗಾ ನದಿಯಲ್ಲಿ ಧುಮುಕ್ಬಿಟ್ಟು ಅಲ್ಲಿರುವ ಮೊಸಳೆ ಮೇಲೆ ಕುತ್ಕೊಂಡ್ಬಿಟ್ಟು ಕೃಷ್ಣ ಕೃಷ್ಣ ಅಂತ ಹೇಳು ಅಂತ ಹೇಳ್ಬಿಟ್ಟು ಆ ಮೊಸಳೆಗೆ ಬಾಯಿ ಬಿಡಿಸ್ತಾ ಇದ್ರಂತೆ. ಮತ್ತೆ ಯಾರಾದ್ರೂ ಮಹಿಳೆಯರು ಹೋಗ್ತಿದ್ರು ಸಹ ಅವ್ರಿಗೂ ಸಹ ಅವರು ಕಿಚಾಯಿಸ್ತಾ ಇದ್ರಂತೆ, ನೀನ್ ನನ್ನ ಮದ್ವೆ ಮಾಡ್ಕೋತೀಯಾ ಅಂತ ಹೇಳ್ಬಿಟ್ಟು ಕಿಚಾಯಿಸ್ತಾ ಇದ್ರಂತೆ. ಮತ್ತೆ ಹುಡುಗರ್ಗುನು ಅಷ್ಟೇನೆ, ಹುಡುಗರ್ಗುನು ಅವರು ಕೀಟ್ಲೆ ಮಾಡ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅಳ್ಕೊಂಡು ಅವ್ರ ಅಪ್ಪ ಅಮ್ಮನ್ಗೆ ಈ ತರ ನಿತ್ಯಾನಂದ ಪ್ರಭು ಈ ತರ ನನಗೆ ಕೀಟ್ಲೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬರೋ ಅಷ್ಟೊತ್ತಿಗೆ ಇವ್ರು ಓಡ್ಬಿಡ್ತಿದ್ರಂತೆ. ಹರಿದಾಸ್ ಠಾಕೂರ್ ಅವ್ರಿಗೆ ವಯಸ್ಸಾಗಿತ್ತಂತೆ, ಆದ್ರೆ ಅವ್ರು ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ವಂತೆ. ಈ ತರ ಅವ್ರು ಸಿಕ್ಕಾಕೋತಿದ್ರಂತೆ. ಪ್ರತಿ ಸತಿನೂ ಹರಿದಾಸ್ ಠಾಕೂರ್ಗೆ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನ ಅವರು ನಿತ್ಯಾನಂದ ಪ್ರಭುಗಳು ಬರೋ ತರ ಮಾಡ್ತಾ ಇದ್ರಂತೆ. ಸೊ ಈ ತರ ಹರಿದಾಸ್ ಠಾಕೂರ್ ಅವ್ರಿಗೆ ಸಾಕ್ ಹೋಗ್ತಾ ಇತ್ತಂತೆ. ಅವ್ರ ಅದ್ವೈತಾಚಾರ್ಯರಿಗೆ ಹೇಳ್ತಾ ಇದ್ರಂತೆ, ಅಯ್ಯೋ ನಿತ್ಯಾನಂದ ಪ್ರಭುನ ಅವನು ಈ ತರ ನನ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರು ಹರಿದಾಸ್ ಠಾಕೂರ್ಗೆ ಹೇಳ್ತಾ ಇದ್ರಂತೆ. ಸೊ ಈ ತರ ಸಂಕೀರ್ತನ ಚಳವಳಿಯನ್ನ ಮಾಡ್ತಾ ಅವರು ಸಾವಿರಾರು ಜನರಿಗೆ ಅವ್ರು ಕೃಷ್ಣ ಪ್ರಜ್ಞೆನ ಕಲಿಸ್ತಾ ಇದ್ರಂತೆ. ಮತ್ತೆ ಅವ್ರು ಯಾವುದೇ ಒಂದು ಉನ್ನತ ಜಾತಿ ಕೆಳ ಜಾತಿ ಅದ್ ಯಾವ್ದನ್ನು ನೋಡ್ತಾ ಇರೋದಿಲ್ಲ. ಎಂತ ಹೀನ ಕುಲದಲ್ಲಿ ಇರೋರ್ಗುನು ಸಹ ಅವರು ಈ ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ರಂತೆ. ಒಂದ್ಸತಿ ಅವರು ವರಹ ನಗರಕ್ಕೆ ಹೋದಾಗ ಅವರು ಗದಾಧರ ದಾಸರ ಅವರ ಮನೆಯಲ್ಲಿ ತಂಗಿರ್ತಾರಂತೆ. ಅಲ್ಲೂ ಸಹ ಅವ್ರ ಮನೆಯನ್ನೇ ಒಂದು ಚಿಕ್ಕ ಕೇಂದ್ರವಾಗಿ ಪರಿವರ್ತಿಸ್ಕೊಂಡು ಅವರು ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಹರಡೋ ತರ ಅವರು ಮಾಡ್ತಾ ಇದ್ರಂತೆ. ಮತ್ತೆ ಅಕ್ಕಪಕ್ಕದ ಹಳ್ಳಿಗಳಿಂದ ಮಕ್ಕಳು ಸಹ ಬಂದು ಆ ಕೀರ್ತನೆಗೆ ಬಂದು ಭಾಗವಹಿಸೋ ತರ ಅವರು ಮಾಡ್ತಾ ಇದ್ರಂತೆ. ಆ ತರ ಅವರು ಎಲ್ಲರನ್ನ ಪ್ರತಿಯೊಬ್ಬರನ್ನ ಚಿಕ್ಕವರು ದೊಡ್ಡವರು ಮತ್ತೆ ಉನ್ನತ ಕುಲ ಹೀನ ಕುಲ ಅಂತ ಯಾವುದೇ ಏನನ್ನೇ ಒಂದು ಭೇದ ಭಾವ ಮಾಡ್ತಲೇ ಎಲ್ಲರನ್ನೂ ಸಹ ಈ ಕೃಷ್ಣ ಪ್ರಜ್ಞೆಗೆ ತಗೊಂಡ್ ಬರೋ ತರ ಅವರು ಮಾಡ್ತಾ ಇದ್ರಂತೆ. ಇದೇ ತರ ಅವರು ಒಂದ್ ಊರಿಂದ ಇನ್ನೊಂದ್ ಊರಿಗೆ ಅವರು ಹೋಗ್ತಾ ಇದ್ರು ಈ ಕೃಷ್ಣ ಪ್ರೇಮವನ್ನ ಎಲ್ಲರಿಗೂ ಕೊಡ್ಲಿಕ್ಕೆ. ಸಪ್ತ ಗ್ರಾಮಕ್ಕೆ ಬರ್ತಾರೆ ನೋಡಿ, ಅಲ್ಲೂ ಸಹ ಅಸ್ಪೃಶ್ಯರು ಅಂತ ಇರ್ತಾರೆ, ಅವ್ರು ಬಹಿಷ್ಕಾರ ಹಾಕಿರ್ತಾರೆ. ಅಂತವ್ರನ್ನು ಸಹ ನಿತ್ಯಾನಂದ ಪ್ರಭುಗಳು ಎಲ್ಲಾ ಆತ್ಮರನ್ನು ಸಹ ಅವರು ಸಮಾನರಾಗಿ ನೋಡ್ತಾ ಅವ್ರೆಲ್ಲರಿಗೂ ಸಹ ಮಹಾಪ್ರಭು ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನ ಅವರು ಕೊಡ್ತಾ ಇದ್ರಂತೆ. ಮತ್ತೆ ಶಾಂತಿಪುರ ಮತ್ತೆ ನವದ್ವೀಪಕ್ಕೂ ಸಹ ಅವರು ಪ್ರಯಾಣ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡಿ ಖಾರ್ಧಾದಲ್ಲಿ ಅಲ್ಲಿ 1200ಕ್ಕಿಂತ ಕಡಿಮೆ ಇಲ್ಲದ ಪುರುಷ ಮತ್ತು 1300ಕ್ಕಿಂತ ಕಡಿಮೆ ಇಲ್ಲದ ಮಹಿಳಾ ಬೌದ್ಧರನ್ನ ಮತಾಂತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಪಾನಿಹಟ್ಟಿಗೆ ಬಂದಾಗ ನಮಗ್ ಗೊತ್ತಿರೋ ಹಾಗೆ ಪಾನಿಹಟ್ಟಿಗೆ ಬಂದಾಗ ಅವ್ರು ಏನಾಗತ್ತೆ, ಅವ್ರು ಯಾರನ್ನ ಭೇಟಿ ಮಾಡ್ತಾರೆ, ಅವರು ಹರೇ ಕೃಷ್ಣ ರಘುನಾಥ್ ದಾಸ್ ಗೋಸ್ವಾಮಿ ಅವರನ್ನ ಭೇಟಿ ಮಾಡ್ತಾರೆ ಅಲ್ವಾ. ರಘುನಾಥ್ ದಾಸ್ ಗೋಸ್ವಾಮಿ ಅವ್ರಿಗೆ ಈ ಚೈತನ್ಯ ಮಹಾಪ್ರಭುಗಳ ಚಳುವಳಿಯಲ್ಲಿ ಭಾಗವಹಿಸ್ಬೇಕು ಅಂತ ಆಸೆ ಇರುತ್ತೆ. ಅವರು ತುಂಬಾನೇ ಶ್ರೀಮಂತ ಮನೆತನದಿಂದ ಬಂದಿರ್ತಾರೆ ಅಲ್ವಾ. ಅವ್ರ ತಂದೆ ಅವ್ರನ್ನ ಕಟ್ಟ ಹಾಕ್ಬಿಟ್ಟಿರ್ತಾರೆ ಅಲ್ವಾ. ಅವ್ರನ್ನ ಅಂದ್ರೆ ಮನೆಯನ್ನ ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಅಷ್ಟು ಜನ ಕಾವಲುಗಾರರನ್ನ ಅವ್ರು ಇಟ್ಟಿರ್ತಾರೆ ಅಲ್ವಾ. ಸೊ ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಹೇಗೋ ತಪ್ಪಿಸ್ಕೊಂಡ್ ಬಂದು ಅವರು ಈ ನಿತ್ಯಾನಂದ ಪ್ರಭುಗಳನ್ನ ಭೇಟಿ ಆಗ್ತಾರೆ. ಅವಾಗ ನಿತ್ಯಾನಂದ ಪ್ರಭುಗಳು ಏನ್ ಮಾಡ್ತಾರೆ, ನೀನು ತುಂಬಾ ಶ್ರೀಮಂತ ಮನೆತನದಿಂದ ಬಂದಿದ್ಯಾ, ನೀನು ಅದಕ್ಕೋಸ್ಕರ ನೀನು ಎಲ್ಲರಿಗೂ ಸಹ ನೀನು ಈ ಏನು ಅವಲಕ್ಕಿ ಮತ್ತೆ ಮೊಸರು ಅದನ್ನ ನೀನು ಎಲ್ಲರಿಗೂ ಸಹ ನೀನು ಹಂಚು ಅಂತ ಹೇಳ್ಬಿಟ್ಟು ಅವರು ಈ ಚಿಡಾದಹಿ ಫೆಸ್ಟಿವಲ್ ಅಂತ ನಾವೇನ್ ಕರಿತೀವೋ ಅದನ್ನ ಅವ್ರು ಮಾಡ್ಲಿಕ್ಕೆ ಹೇಳ್ತಾರೆ ಅಲ್ವಾ. ನೋಡಿ ಇಲ್ಲಿ ಏನಕ್ಕೋಸ್ಕರ ನಿತ್ಯಾನಂದ ಪ್ರಭುಗಳು ಈ ತರ ಹೇಳ್ತಾರೆ ಅಂತಂದ್ರೆ ಯಾವ್ದೋ ಒಂದು ಅಟ್ರಾಕ್ಷನ್ ಅಲ್ವಾ. ಇವಾಗ ನಾವು ಸರಸ್ವತಿ ಗೋಸ್ವಾಮಿ ಅವರ ಬಗ್ಗೆ ನಾವು ತಿಳ್ಕೊಂಡಾಗ್ಲೂ ಸಹ, ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರ ಬಗ್ಗೆ ತಿಳ್ಕೊಂಡಾಗ್ಲೂ ಸಹ ಅವರು ಎಲ್ಲವನ್ನ ಸಹ ಹೊಸ ತರ ಮಾಡ್ತಾರೆ ಅಲ್ವಾ, ಹೊಸ ಶೈಲಿಯಲ್ಲಿ ಅವ್ರು ಮಾಡ್ತಾರೆ. ಅವಾಗಾದ್ರೂ ಎಲ್ಲರೂ ಬರ್ತಾರೆ ಈ ಕೃಷ್ಣ ಪ್ರಜ್ಞೆಗೆ ಅಂತ ಹೇಳ್ಬಿಟ್ಟು. ಅವ್ರು ಇವಾಗ ಪರಿಕ್ರಮ ಮಾಡ್ದಾಗ್ಲೂ ಅಷ್ಟೇ ಅಲ್ವಾ, ಎಷ್ಟೊಂದು ಮೃದಂಗಗಳನ್ನ ತಗೊಂಡ್ ಹೋಗ್ತಾರೆ, ಮತ್ತೆ ಬಣ್ಣ ಬಣ್ಣದ ಬಾವುಟಗಳನ್ನ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಅದೇ ತರನೇ ಇಲ್ಲೂ ಸಹ ಎಲ್ಲರನ್ನ ಅವರು ಆಕರ್ಷಣೆ ಮಾಡ್ಲಿಕ್ಕೆ ಎಲ್ಲರಿಗೂ ಸಹ ಈ ಚಿಡಾದಹಿ ಫೆಸ್ಟಿವಲ್ ಅನ್ನ ಅವರು ಈ ರಘುನಾಥ ದಾಸ ಗೋಸ್ವಾಮಿ ಅವರ ಮೂಲಕ ಅವರು ಮಾಡಿಸ್ತಾರೆ. ಸೊ ಈ ತರ ಚಿಡಾದಹಿ ಫೆಸ್ಟಿವಲ್ ಸಮಯದಲ್ಲಿ ನೋಡಿ ಚೈತನ್ಯ ಮಹಾಪ್ರಭುಗಳು ಸಹ ಅವರು ಬರ್ತಾರೆ ಈ ಹಬ್ಬದಲ್ಲಿ ಭಾಗವಹಿಸ್ಲಿಕ್ಕೆ. ಇದು ಚಿಡಾದಹಿ ಫೆಸ್ಟಿವಲ್ ಅನ್ನ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಭಗವಂತ ತನ್ನ ಭಕ್ತರ ಜೊತೆ ಹೇಗೆ ಕರುಣೆಯಿಂದ ಅವರು ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು. ಅದಾದ್ಮೇಲೆ ಒಂದ್ಸತಿ ಇನ್ನ ಏನಾಗತ್ತೆ ಅಂತಂದ್ರೆ, ಇಲ್ಲೇ ಪಾನಿಹಟ್ಟಿಯಲ್ಲೇ ಇದ್ದಾಗ್ಲೇ ಏನಾಗತ್ತೆ ಅಂತಂದ್ರೆ ನಿತ್ಯಾನಂದ ಪ್ರಭುವಿಗೆ ಅಲ್ಲಿ ಗಂಗಾ ಜಲದಿಂದ ಸ್ನಾನ ಮಾಡಿಸ್ತಾರೆ. ಮತ್ತೆ ಹೊಸ ಬಟ್ಟೆ ತೊಡಿಸಿ ಶ್ರೀಗಂಧದ ಪೇಸ್ಟ್ ಅಂದ್ರೆ ಶ್ರೀಗಂಧದಿಂದ ಅವರು ದೇಹಕ್ಕೆಲ್ಲ ಹಚ್ಚುತ್ತಾರೆ. ಅದಾದ್ಮೇಲೆ ಹೂವಿನ ಮಾಲೆ ತುಳಸಿ ಮಾಲೆಯಿಂದ ಅಲಂಕಾರ ಮಾಡ್ತಾರೆ.
ಅವಾಗ ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ ರಾಘವ ಪಂಡಿತನಿಗೆ, ನೀನ್ ಒಂದ್ ಕೆಲ್ಸ ಮಾಡು, ಕದಂಬ ಪುಷ್ಪಗಳ ಮಾಲೆನ ತಗೊಂಡ್ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆ ಸಮಯದಲ್ಲಿ ಕದಂಬ ಪುಷ್ಪ ಅದು ಹರಡುವಂತ ಸಮಯ ಇಲ್ಲ. ಅವಾಗ ಏನಪ್ಪಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ರಾಘವ ಪಂಡಿತ ಏನ್ ಮಾಡ್ತಾರೆ, ಅವ್ರ ಮನೆಯ ಅಂಗಳಕ್ಕೆ ಹೋಗ್ತಾರೆ. ಅಲ್ಲಿ ನಿಂಬೆ ಮರದಲ್ಲಿ ಅವ್ರು ಏನನ್ನ ನೋಡ್ತಾರೆ ಅಂತಂದ್ರೆ ಕದಂಬ ಹೂಗಳನ್ನ ಹರಳಿರೋದನ್ನ ನೋಡ್ತಾರೆ. ಅದಾದ್ಮೇಲೆ ಅವ್ರ ಭಾವ ಪರವಶತೆಗೆ ಒಳಗಾಗ್ತಾರೆ. ಅವಾಗ ರಾಘವ ಪಂಡಿತ ಬೇಗ ಅವ್ರೇನ್ ಮಾಡ್ತಾರೆ, ಅದರಿಂದ ಆ ಕದಂಬ ಹೂಗಳನ್ನ ತಗೊಂಡ್ ಬಂದು ಅದರಿಂದ ಒಂದು ಮಾಲೆಯನ್ನ ಮಾಡಿ ಅವರು ನಿತ್ಯಾನಂದ ಪ್ರಭುವಿಗೆ ಅವರು ಅರ್ಪಿಸ್ತಾರೆ. ಈ ತರ ಅವರು ನಿತ್ಯಾನಂದ ಪ್ರಭುಗಳು ಇಷ್ಟೆಲ್ಲ ಅಚಿಂತ್ಯವಾದ ವಿನೋದಗಳನ್ನ ಅವರು ಪ್ರದರ್ಶನ ಮಾಡ್ತಾರೆ. ಮತ್ತೆ ತನ್ನ ಜೊತೆಲಿ ಇರೋರ್ನೆಲ್ಲರನ್ನೂ ಸಹ ಅವರು ಈ ಭಾವ ಪರವಶತೆಯ ಕೃಷ್ಣ ಪ್ರೇಮದ ಸಾಗರದಲ್ಲಿ ಅವರು ಮುಳುಗೋ ಹಾಗೆ ಅವರು ಮಾಡ್ತಾರೆ. ಮತ್ತೆ ನಾವ್ ಇನ್ನ ಒಂದ್ ಏನನ್ನ ನೋಡ್ತೀವಿ, ನಾವು ಜೀವ ಗೋಸ್ವಾಮಿ ಅವರು ಅವರ ತಂದೆ ತೀರ್ಕೊಂಡ್ಮೇಲೆ ಅವ್ರಿಗೆ ತುಂಬಾ ದುಃಖ ಆಗತ್ತೆ. ಅವಾಗ ಅವ್ರಿಗೆ ಒಬ್ರು ಹೇಳ್ತಾರೆ, ನೀನ್ ಹೋಗ್ಬಿಟ್ಟು ನವದ್ವೀಪದಲ್ಲಿ ಹೋಗಿ ನಿತ್ಯಾನಂದ ಪ್ರಭುಗಳನ್ನ ಭೇಟಿ ಆಗು ಅಂತ ಹೇಳ್ಬಿಟ್ಟು ಜೀವ ಗೋಸ್ವಾಮಿ ಅವ್ರಿಗೆ ಹೇಳ್ತಾರಲ್ವಾ. ಅದೇ ತರನೇ ಜೀವ ಗೋಸ್ವಾಮಿ ಅವ್ರು ಏನ್ ಮಾಡ್ತಾರೆ, ನಿತ್ಯಾನಂದ ಪ್ರಭುಗಳನ್ನ ಭೇಟಿ ಆಗ್ಲಿಕ್ಕೆ ಅವರು ನವದ್ವೀಪಕ್ಕೆ ಬರ್ತಾರೆ. ಅವಾಗ ನಿತ್ಯಾನಂದ ಪ್ರಭುಗಳಿಗೆ ತುಂಬಾ ಖುಷಿ ಆಗುತ್ತೆ ಜೀವ ಗೋಸ್ವಾಮಿ ಅವರನ್ನ ನೋಡ್ಬಿಟ್ಟು. ಯಾಕಂದ್ರೆ ಮುಂದೆ ಈ ವೈಷ್ಣವ ತತ್ವಗಳನ್ನ ಎಲ್ಲರಿಗೂ ಪ್ರಚಾರ ಮಾಡೋದ್ರಲ್ಲಿ ಈ ಜೀವ ಗೋಸ್ವಾಮಿ ಅವರು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಅಂತ ಹೇಳ್ಬಿಟ್ಟು ನಿತ್ಯಾನಂದ ಪ್ರಭುಗಳಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಸ್ವತಃ ಅವರೇ ಕೈಯನ್ನ ಇಟ್ಕೊಂಡು ಅವ್ರೆಲ್ಲ ಆ ನವದ್ವೀಪದ ಎಲ್ಲಾ ಪುಣ್ಯ ಸ್ಥಳಗಳನ್ನ ಅವರು ದರ್ಶನ ಮಾಡೋ ತರ ಮಾಡ್ಬಿಟ್ಟು ಎಲ್ಲಾ ವೈಷ್ಣವರ ಹತ್ರನೂ ಸಹ ಜೀವ ಗೋಸ್ವಾಮಿಗೆ ಆಶೀರ್ವಾದ ಸಿಗೋ ತರ ಅವ್ರು ಮಾಡ್ತಾರೆ ಅಲ್ವಾ. ಯಾಕಂದ್ರೆ ಅವ್ರಿಗೆ ತುಂಬಾ ಮಹತ್ತರವಾದ ಜವಾಬ್ದಾರಿ ಇದೆ ಜೀವ ಗೋಸ್ವಾಮಿ ಅವರಿಗೆ, ಈ ಕೃಷ್ಣ ಪ್ರಜ್ಞೆಯನ್ನ ಕೃಷ್ಣ ತತ್ವಗಳನ್ನ ಮುಂದೆ ಎಲ್ಲರಿಗೂ ಪ್ರಚಾರ ಮಾಡೋದ್ರಲ್ಲಿ. ಅದಕ್ಕೋಸ್ಕರ ನೋಡಿ ನಿತ್ಯಾನಂದ ಪ್ರಭುಗಳು ಆ ಜೀವ ಗೋಸ್ವಾಮಿ ಅವರಿಗೆ ಈ ತರ ಎಲ್ಲರ ಆಶೀರ್ವಾದ ಸಿಗೋ ತರ ಮಾಡ್ಬಿಟ್ಟು ಅವ್ರಿಗೆ ಒಂದು ಆದೇಶವನ್ನು ಕೊಡ್ತಾರೆ, ನಿನ್ನ ಕಾಶಿಗೆ ಹೋಗು ಅಂತ ಹೇಳ್ಬಿಟ್ಟು ಸ್ವಾಮಿ ಅವರಿಗೆ ಹೇಳ್ತಾರೆ. ಅದಾದ್ಮೇಲೆ ಇವಾಗ ಇದೊಂದು ಇದೆ, ಇದನ್ನ ಹೇಳ್ಬಿಟ್ಟು ಮುಗಿಸೋಣಂತೆ ಇವತ್ತು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಜಗಾಯ ವಿಮೋಚನೆ ನಿತ್ಯಾನಂದ ಪ್ರಭುಗಳಿಂದ ಆಗತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಇವಾಗ ಜಗಾಯ್ ಮದಾಯಿ ಅವರಿಬ್ರು ಯಾರು ಅಂತಂದ್ರೆ ಅವರು ಪುರೋಹಿತ ಶಾಹಿ ಆ ವಂಶದಲ್ಲಿ ಆ ಪುರೋಹಿತರಾಗಿದ್ರು ಸಹ ಅವರು ಅನುಸರಿಸಲೇ ಅವರಿಬ್ರು ಸಹ ಅವರು ಈ ಹಣದ ಅವರು ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಅವರು ಕಲ್ತ್ಕೊಂಡಿರ್ತಾರೆ. ಸೊ ಇಂತಹ ಜಗಾಯ್ ಮದಾಯಿ ಅವರನ್ನ ನೋಡಿದಾಗ ನಿತ್ಯಾನಂದ ಪ್ರಭುಗಳು ಅವರು ಏನ್ ಯೋಚನೆ ಮಾಡ್ತಿರೋ ಹಾಗೇನೆ ನಿತ್ಯಾನಂದ ಪ್ರಭುಗಳು ಮತ್ತೆ ಹರಿದಾಸ್ ಠಾಕೂರ್ ಅವ್ರಿಬ್ರು ಕೆಲಸ ಏನು ಅಂತಂತಂದ್ರೆ ಪ್ರತಿಯೊಬ್ರು ಮನೆಗೂ ಹೋಗೋದು, ಬಾಗಿಲನ್ನ ತಟ್ಬಿಟ್ಟು ಅವ್ರಿಗೆ ಬಾಗಿಲನ್ನ ತೆಗ್ದಿದ್ದ ತಕ್ಷಣನೇ ಅವ್ರಿಗೆ ನಮಸ್ಕಾರ ಮಾಡ್ಬಿಡ್ತಾರೆ. ಅವ್ರಿಗೆ ಮುಖನೇ ಕಾಣಿಸೋದಿಲ್ಲ. ಯಾರು ಬಾಗಿಲು ತೆಗ್ದಿರ್ತಾರೆ, ಯಾರ ಮನೆಗಾದ್ರೂ ಹೋಗಿ ಬಾಗಿಲನ್ನ ತೆಗೆದ್ರೆ ಯಾರಪ್ಪ ತಟ್ಟಿದ್ದಾರೆ ಅಂತ ನೋಡೋದಕ್ಕೆ ಹೋದ್ರೆ ಅವ್ರಿಗೆ ಮುಖನೇ ಕಾಣಿಸೋದಿಲ್ಲ. ಯಾಕಂದ್ರೆ ಅಷ್ಟ್ರಲ್ಲೇ ಇಲ್ಲಿ ಹರಿದಾಸ್ ಠಾಕೂರ್ ಮತ್ತೆ ನಿತ್ಯಾನಂದ ಪ್ರಭುಗಳು ಅವರ ಕಾಲಿಗೆ ನಮಸ್ಕಾರ ಮಾಡ್ಬಿಡ್ತಾರೆ. ನಮಸ್ಕಾರ ಮಾಡಿ ಅವ್ರು ಏನನ್ನ ಬೇಡ್ಕೋತಾ ಇದಾರೆ, ನೀವು ಒಂದ್ ಸತಿ ಕೃಷ್ಣ ನಾಮವನ್ನ ಹೇಳಿ, ಒಂದ್ ಸತಿ ಹರೇ ಕೃಷ್ಣ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಅವ್ರು ಬೇಡ್ಕೋತಾ ಇದಾರೆ. ನೋಡಿ ನಿತ್ಯಾನಂದ ಪ್ರಭುಗಳು ಯಾರಂತ ನಾವು ತಿಳ್ಕೊಂಡ್ವಿ ಅಲ್ವ. ನೋಡಿ ಅವ್ರು ಎಂತಹ ಕೆಲಸವನ್ನ ಮಾಡ್ತಾ ಇದಾರೆ. ಪ್ರತಿಯೊಬ್ರು ಅವರು ಪಾಪಗಳನ್ನ ಮಾಡಿದಾರ, ಏನ್ ಮಾಡಿದಾರ, ಅವರ ಅರ್ಹತೆ ಏನಿದೆ ಏನನ್ನೂ ಅವ್ರು ನೋಡ್ತಾ ಇಲ್ಲ. ಅವರ ಕೆಲಸ ಏನು, ಅವ್ರು ಎಷ್ಟು ಕರುಣಾಮಯಿ ಅಂದ್ರೆ ನೋಡಿ ಎಲ್ಲರಿಗೂ ಅವರು ಕೃಷ್ಣ ನಾಮವನ್ನ ಅವ್ರ ಬಾಯಿಂದ ಬರೋ ತರ ಮಾಡೋದು, ಅವ್ರು ಕೃಷ್ಣ ಪ್ರಜ್ಞೆಗೆ ಬರೋ ತರ ಮಾಡೋದು. ಈ ತರ ಪ್ರತಿಯೊಬ್ಬರ ಮನೆಗೂ ಹೋಗಿ ಅವರು ಪ್ರತಿಯೊಬ್ಬರು ಕೃಷ್ಣ ಬೋಲೋ, ನಿನ್ ಬಾಯಿಂದ ಒಂದ್ಸತಿ ಕೃಷ್ಣ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲರ ಹತ್ರನು ಹೇಳಿಸ್ತಾ ಇದ್ರು. ಅದೇ ತರ ಜಗಾಯ್ ಮದಾಯನ್ನ ನೋಡಿದಾಗ ಅವ್ರಿಗೆ ಅನ್ಸುತ್ತಂತೆ, ಈ ಜಗಾಯ್ ಮದಾಯನ್ನ ನಾನು ಕೃಷ್ಣ ಪ್ರಜ್ಞೆಗೆ ತಗೊಂಡ್ ಬಂದ್ರೆ ಎಲ್ಲರಿಗೂ ಸಹ ಈ ಕೃಷ್ಣ ಪ್ರಜ್ಞೆಯ ಮಹತ್ವ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ, ಅವ್ರನ್ನ ನಾನು ತುಂಬಾ ಸುಲಭವಾಗಿ ಪ್ರತಿಯೊಬ್ಬರನ್ನು ನಾನು ಕೃಷ್ಣ ಪ್ರಜ್ಞೆಗೆ ತರ್ಬೋದು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಈ ಜಗಾಯ್ ಮದಾಯ್ ಅವ್ರನ್ನ ಕೃಷ್ಣ ಪ್ರಜ್ಞೆಗೆ ತರ್ಬೇಕಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಅವ್ರು ಕೇಳ್ತಾರೆ, ನೀವು ಈ ತರ ಹರಿನಾಮವನ್ನ ಹೇಳಿ ಅಂತ ಹೇಳಿದಾಗ ಈ ಜಗಾಯ್ ಮದಾಯ್ಗೆ ತುಂಬಾ ಕೋಪ ಬರುತ್ತೆ. ಅವ್ರನ್ನ ಫೋರ್ಸ್ ಮಾಡಿದಾಗ ಕೊನೆಗೆ ಜಗಾಯ್ ಮದಾಯ್ ಇಬ್ರು ಸಹ ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರ್ನ ಓಡಿಸ್ಕೊಂಡ್ ಬರ್ತಾರೆ. ಸೊ ಕೊನೆಗೆ ಅವರಿಬ್ರು ತಪ್ಪಿಸ್ಕೊಂಡು ಹೋಗ್ತಾರೆ. ಮತ್ತೆ ಆಮೇಲೆ 2ನೇ ದಿವಸನೂ ಸಹ ಬರ್ತಾರೆ. ಬಂದ್ಬಿಟ್ಟು ಜಗಾಯ್ ಮದನ್ನ ಕೇಳ್ತಾರೆ. ಅವ್ರಿಗೆ ಮತ್ತೆ ಹಿಂಸೆ ಆಗತ್ತೆ, ಇದೇನಿದು ನಾನು ನಿಮ್ಮನ್ನ ಇದ್ ಮಾಡಿದ್ರು ಸಹ ನೀವು ಮತ್ತೆ ಬಂದಿದಿರಲ್ಲ ಅಂತ ಹೇಳ್ಬಿಟ್ಟು ಜಗಾಯ್ ಮದಾಯಿಯಲ್ಲಿ ಮದಾಯಿಗೆ ತುಂಬಾ ಕೋಪ ಬಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅಲ್ಲೇ ಇದ್ದಿದ್ದೊಂದು ಅವ್ರು ಕುಡಿತಾ ಇರೋ ಹೆಂಡದ ಮಡಿಕೆಯ ಚೂರನ್ನ ತಗೊಂಡ್ಬಿಟ್ಟು ಹೊಡೆದೋಗಿರೋ ಚೂರನ್ನ ತಗೊಂಡು ಅವ್ರು ನಿತ್ಯಾನಂದ ಪ್ರಭುವಿನ ಹಣೆಗೆ ಹೊಡಿತಾರೆ. ಹೊಡೆದಾಗ ಏನಾಗುತ್ತೆ, ನಿತ್ಯಾನಂದ ಪ್ರಭು ಅವ್ರದ್ದು ಆಧ್ಯಾತ್ಮಿಕ ಶರೀರ ಆದ್ರೆ ಅವರು ಲೀಲೆಯನ್ನ ಮಾಡ್ಲಿಕ್ಕೋಸ್ಕರ ಅವರ ಹಣೆಯಿಂದ ಏನಾಗತ್ತೆ ರಕ್ತ ಬರುತ್ತೆ. ಆ ರಕ್ತವನ್ನ ನೋಡಿದಾಗ ಜಗಾಯಿ ಹೇಳ್ತಾನೆ, ಬೇಡ ನೀನು ಹಂಗ್ ಮಾಡ್ಬಾರ್ದು ನೀನು ಅಂತ ಹೇಳ್ಬಿಟ್ಟು.
ಆದ್ರೆ ಇಲ್ಲಿ ಈ ವಿಷಯ ಅಷ್ಟೇ ನಿತ್ಯಾನಂದ ಪ್ರಭುಗೆ ಈ ತರ ತೊಂದರೆ ಆಗಿದೆ ಅನ್ನೋ ಒಂದು ವಿಷಯ ಚೈತನ್ಯ ಮಹಾಪ್ರಭುಗಳಿಗೆ ಹೋಗುತ್ತೆ. ಅವ್ರು ಓಡ್ಕೊಂಡ್ ಬಂದ್ಬಿಟ್ಟು ಅವರು ಆ ಮದಾಯಿ ಮೇಲೆ ಅವ್ರೇನ್ ಮಾಡ್ತಾರೆ, ಅವರು ತಮ್ಮ ಸುದರ್ಶನ ಚಕ್ರದಿಂದ ತಗೊಂಡು ಆ ಮದಾಯಿಯ ಶಿರವನ್ನ ಕತ್ತರಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ನಿತ್ಯಾನಂದ ಪ್ರಭುಗಳು ತಡಿತಾರೆ. ನೀವ್ ಏನ್ ಮಾಡ್ತಾ ಇದ್ದೀರಾ, ನೀವು ಬಂದಿರೋ ಉದ್ದೇಶ ಏನು, ನೀವು ಎಲ್ಲರನ್ನ ಪತಿತಾತ್ಮರನ್ನ ನೀವು ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ದೀರಾ, ನೀವು ಇವಾಗ ಜಗಾಯ್ ಮದಾಯನ ನೀವು ಸಂಹಾರ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೀವು ಈ ಕಲಿಯುಗದ ಪ್ರತಿಯೊಬ್ಬರನ್ನು ನೀವು ಸಂಹಾರ ಮಾಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರನ್ನು ಸಹ ಜಗಾಯ್ ಮದಾಯಿಗಳೇ. ಅವಾಗ ನೀವು ಬಂದಿರೋ ಈ ಕಲಿಯುಗಕ್ಕೋಸ್ಕರ ಬಂದಿರೋ ಉದ್ದೇಶನೇ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ತಡಿತಾರೆ. ಇವರಿಬ್ರು ಮಾತುಕತೆನ ನೋಡ್ತಾ ಜಗಾಯಿಗೆ ತುಂಬಾ ಮನಸ್ಸು ಪರಿವರ್ತನೆ ಆಗುತ್ತೆ. ಅವಾಗ ಅವರು ಮದಾಯಿಗೆ ಹೇಳ್ತಾರೆ, ನೋಡು ಅವ್ರಿಬ್ರು ನಾವ್ ಇಷ್ಟೆಲ್ಲ ತಪ್ಪು ಮಾಡಿದ್ರು ಸಹ ಅವರು ನಮ್ಮನ್ನ ಕ್ಷಮಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಮತ್ತೆ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭುಗಳಿಗೆ ಹೇಳ್ತಾರೆ, ಇಲ್ಲ ನೀವು ಕೋಪ ಮಾಡ್ಕೊಂಡಿದ್ದೀರಲ್ವಾ, ಆದ್ರೆ ಜಗಾಯಿ ಮದಾಯಿಗೆ ಹೇಳ್ತಾ ಇದ್ದ, ಇಲ್ಲ ನೀನು ಹೊಡಿಕೂಡ್ದು ಈ ತರ, ನೋಡು ಅವ್ರು ಎಷ್ಟು ತೊಂದರೆ ಕೊಟ್ರು ಸಹ ಅವ್ರು ಎಷ್ಟು ಶಾಂತವಾಗಿ ಇದ್ದಾರೆ, ನಮ್ಮನ್ನ ಹರೇ ಕೃಷ್ಣ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತ ಹೇಳ್ಬಿಟ್ಟು ಅವ್ರು ಒಳ್ಳೆ ಮಾರ್ಗಕ್ಕೆ ಜಗಾಯಿ ತಗೊಂಡ್ಬರ್ಲಿಕ್ಕೆ ಹೋದ್ರು ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾ ಖುಷಿ ಆಗೋಗುತ್ತೆ. ಹೌದಾ, ಜಗಾಯಿ ಈ ತರ ಹೇಳಿದ್ನ, ಆಯ್ತು ಅವನೆಲ್ಲಾ ಪಾಪಗಳನ್ನ ನಾನ್ ತಗೊಂಡ್ಬಿಡ್ತೀನಿ, ಅವನನ್ನ ನಾನು ಈ ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇದನ್ನ ನೋಡಿದಾಗ ಮದಾಯಿನೂ ಸಹ ಹೇಳ್ತಾರೆ, ನೀವು ನನ್ನನ್ನು ಸಹ ಉದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂತಂದ್ರೆ ಜಗಾಯನ್ನ ಜಗಾಯನ್ನ ಚೈತನ್ಯ ಮಹಾಪ್ರಭುಗಳು ಅಪ್ಕೊಂಡಾಗ ಜಗಾಯಿ ಚೈತನ್ಯ ಮಹಾಪ್ರಭುಗಳ ಸ್ಪರ್ಶ ಸಿಕ್ಕಿದಾಗ ಹೇಗಾಗಿರ್ಬೇಕು ಅಲ್ವಾ, ಅವರು ಆ ಭಾವ ಪರವಶತೆಗೆ ಒಳಗಾಗಿ ಅವರು ಕುಣಿತಾರೆ. ಅದನ್ನ ನೋಡಿದಾಗ ಜಗಾಯಿಗೂ ಸಹ ಮದಾಯಿಗೂ ಸಹ ಆಶ್ಚರ್ಯ ಆಗೋಗುತ್ತೆ. ಅವಾಗ ಮದಾಯಿ ಏನ್ ಮಾಡ್ತಾರೆ, ನನ್ನನ್ನು ಸಹ ಉದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳನ್ನ ಕೇಳ್ಕೊಂಡಾಗ, ನೀನು ತಪ್ಪು ಮಾಡಿದ್ಯಾ, ನನ್ನನ್ನ ಯಾರಾದ್ರೂ ನನಗೇನಾದ್ರೂ ಅಪರಾಧ ಮಾಡಿದ್ರೆ ಯಾರಾದ್ರೂ ನಾನು ಅದನ್ನ ಬೇಕಾದ್ರೆ ಕ್ಷಮಿಸ್ತೀನಿ, ಆದ್ರೆ ನನ್ನ ಭಕ್ತನಿಗೆ ಯಾರಾದ್ರೂ ಅಪರಾಧ ಮಾಡಿದ್ರೆ ನಾನು ಯಾವತ್ತೂ ಅವರನ್ನ ಕ್ಷಮಿಸೋದಿಲ್ಲ. ನೀನು ನಿತ್ಯಾನಂದ ಪ್ರಭುವನ್ನೇ ನೀನು ಅವ್ರನ್ನೇ ಬೇಕು, ಅವರ ತಪ್ಪನ್ನ ಕ್ಷಮಿಸು ಅಂತ ಕೇಳ್ಕೊ ಅಂತ ಹೇಳ್ದಾಗ ಮತ್ತೆ ಅವ್ರ ಮದಾಯಿನೂ ಸಹ ನಿತ್ಯಾನಂದ ಪ್ರಭುವನ್ನ ಅವರು ಕ್ಷಮಿಸುವಂತ ಬೇಡ್ಕೋತಾರೆ. ಆಗ ನಿತ್ಯಾನಂದ ಪ್ರಭು ಅವ್ರು ಎಷ್ಟು ಕರುಣೆಯ ಅವತಾರ ನೋಡಿ, ಅವರು ತಮ್ಗೆ ತೊಂದರೆಯನ್ನ ಕೊಡ್ತಾ ಇರೋರ್ಗು ಸಹ ಅವ್ರು ಕ್ಷಮೆಯನ್ನ ಕೊಟ್ಟು ಅವರನ್ನು ಸಹ ಈ ಕೃಷ್ಣ ಪ್ರಜ್ಞೆಯಲ್ಲಿ ಬರೋ ತರ ಅವರು ಮಾಡ್ತಾರೆ. ಸೊ ಕೊನೆಗೆ ಇವಾಗ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಇವ್ರಿಬ್ರು ಜಗಾಯ್ ಮದಾಯಿ ಇಬ್ರು ಸಹ ಅವ್ರು ಎಷ್ಟು ಪರಿವರ್ತನೆ ಆಗ್ತಾರೆ ಅಂತಂತಂದ್ರೆ, ಕೊನೆಗೆ ಅವರು ಅವರು ಮೊದಲು ಅಂದ್ರೆ ಅವ್ರು ಇವಾಗ ವೈಷ್ಣವರಾಗಿ ಪರಿವರ್ತರಾಗ್ತಾರೆ ನೋಡಿ. ಇವಾಗ ಅವ್ರನ್ನ ನೋಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ, ಯಾವ ತರ ಜಗಾಯ್ ಮದಾಯಿ ಇದ್ರು, ಅವ್ರಿಬ್ರು ನೋಡಿ ಒಂಥರ ದರೋಡೆ ಕೋರರ ತರ ಇದ್ರು. ಅವರು ನೋಡಿ ವೈಷ್ಣವರಾಗಿ ಬದಲಾವಣೆ ಆಗಿ ಅವರು ಗಂಗಾ ನದಿಯ ತೀರದಲ್ಲಿ ಅವರು ಪ್ರತಿದಿನ 2 ಲಕ್ಷ ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಹೇಳ್ಕೊತಾ ಇದ್ರು. ಸೊ ಅಷ್ಟು ಪರಿವರ್ತರಾಗ್ತಾರೆ ಅವರು. ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ನಿತ್ಯಾನಂದ ಪ್ರಭು ಎಷ್ಟು ಕರುಣೆಯ ಅವತಾರ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಇವಾಗ ಇದಕ್ಕಿಂತ ಮುಂಚೆ ಅವ್ರು ಲಕ್ಷ್ಮಣನಾಗಿ ಬಂದಾಗ ನಾವು ಶೂರ್ಪಣಖಿಯ ಮೂಗನ್ನ ಅವರು ಕತ್ತರಿಸಿದ್ರು ಅಲ್ವಾ. ಮತ್ತೆ ಅವರು ಕೃಷ್ಣ ಬಲರಾಮ ಅಂದ್ರೆ ದ್ವಾಪರಯುಗದಲ್ಲಿ ಬಂದಾಗ ಅವರು ಧೇನುಕಾಸುರನನ್ನ ಪ್ರಲಂಬಾಸುರನನ್ನ ಅವರು ಸಂಹಾರ ಮಾಡಿದ್ರು. ಮತ್ತೆ ರೋಮಹರ್ಷಣ ವಿವಿಧ ಅವರನ್ನು ಸಹ ಸಂಹಾರ ಮಾಡಿದ್ರು. ಆದ್ರೆ ಈಗ ಕಲಿಯುಗದಲ್ಲಿ ಅವರು ಬಂದಾಗ ತುಂಬಾ ಕರುಣೆಯ ಅವತಾರ ಅಲ್ವಾ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ಇಂತಹ ಕರುಣೆಯ ಅವತಾರದಲ್ಲಿರುವ ಆ ನಿತ್ಯಾನಂದ ಪ್ರಭುಗಳ ಆಶ್ರಯವನ್ನ ನಾವು ಪಡ್ಕೋಬೇಕಾಗತ್ತೆ ಅಲ್ವಾ. ನಾವಿವಾಗ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರೆ ಹಾಗೇನೆ ಅವ್ರು ನಮ್ಗೆ ಗುರುತತ್ವ, ಅವ್ರು ನಮ್ಗೆ ಹೇಳ್ಕೊಡ್ತಾ ಇದಾರೆ ಹೇಗೆ ನಾವು ಭಗವಂತನ ಸೇವೆಯನ್ನ ಮಾಡ್ಬೇಕು ಅಂತ. ಸ್ವತಃ ಅವರೇ ಭಗವಂತ ಅಲ್ವಾ, ಅವ್ರನ್ನೇ ಈಗ ಭಗವಂತನ ಸೇವೆಯನ್ನ ಮಾಡ್ತಾ ಇದಾರೆ. ಅವರು ಸೇವೆಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಸ್ವತಃ ಅವರೇ ಮಾಡ್ತಾ ನಮ್ಗೆ ತೋರಿಸಿ ಕೊಡ್ತಾ ಇದಾರೆ, ಹೇಗೆ ನೀವು ಎಲ್ಲ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ನಾವು ಇಲ್ಲಿ ಶೀಲ ಪ್ರಭುಪಾದರನ್ನ ನಾವು ಜ್ಞಾಪಿಸ್ಕೋಬಹುದು ಅಲ್ವಾ. ಇವಾಗ ಆ ನಿತ್ಯಾನಂದ ಪ್ರಭುಗಳು ಒಬ್ಬ ಜಗಾಯ್ ಮದಾಯನ್ನ ಅವರು ಪರಿವರ್ತನೆಗೊಳಿಸಿದ್ರು. ಆದ್ರೆ ನಮ್ಮ ಪ್ರಭುಪಾದರು ಅವರು ನ್ಯೂಯಾರ್ಕ್ ಸಿಟಿಗೆ ಹೋಗಿ ಅವರು ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಜಗಾಯ್ ಮದಾಯರನ್ನ ಅವರು ಪರಿವರ್ತನೆಗೊಳಿಸಿದ್ರು ಅಲ್ವಾ. ಇವಾಗ ನಾವೆಲ್ಲರೂ ಸಹ ಚಿಕ್ಕ ಚಿಕ್ಕ ಜಗಾಯ್ ಮದಾಯಿಗಳೇನೆ ಅಲ್ವಾ. ಸೊ ಇವಾಗ ನಾವು ಸಹ ಯಾವುದೋ ಒಂದು ಪುಣ್ಯದಿಂದ ನಾವು ಇವಾಗ ಈ ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ. ನಾವು ಸಹ ಇಂತಹ ಮಹಾನ್ ಭಕ್ತರ ಪಾದಗಳ ಆಶ್ರಯವನ್ನ ಪಡೆದು ನಾವು ಸಹ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಇವಾಗ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳಿಗೆ ನಿತ್ಯಾನಂದ ಪ್ರಭುಗಳು ಹೇಗೆ ಅವರು ಅನುಗ್ರಹವನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಚೈತನ್ಯ ಚೈತಾಮೃತದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರೇ ಬರೆದಿದ್ದಾರೆ.
ಹೇಳ್ತಾ ಇದಾರೆ ಅಂತ ಒಂದ್ಸತಿ ಏನಾಗುತ್ತೆ ಅಂತಂದ್ರೆ ಭಗವಾನ್ ನಿತ್ಯಾನಂದ ಅವರ ಸೇವಕ ಮೀನಕೇತನ ಶ್ರೀರಾಮದಾಸ ಅಂತ ಹೇಳ್ಬಿಟ್ಟು ಅವರು ತುಂಬಾ ಮಹಾಪ್ರಭುಗಳ ಮಹಾಭಕ್ತ. ಅವ್ರು ಏನ್ ಮಾಡ್ತಾರೆ, ಅವರು ಒಂದ್ಸತಿ ಅವರು ಒಂದು ದೇವಸ್ಥಾನದಲ್ಲಿ ಅವರು ಕೂತಿರ್ತಾರೆ. ಆಗ ಒಬ್ಬ ಬ್ರಾಹ್ಮಣ ಅವ್ರಿಗೆ ಗೌರವವನ್ನ ಕೊಡೋದಿಲ್ಲ. ಆಗ ಇದನ್ನ ನೋಡಿದಾಗ ಅವ್ರಿಗೆ ಅನ್ಸುತ್ತಂತೆ, ಅಂದ್ರೆ ಆ ಮೀನಕೇತನನಿಗೆ ಅನ್ಸುತ್ತಂತೆ, ಓ ಇವನು 2ನೇ ರೋಮಹರ್ಷ ಇರ್ಬೇಕು, ರೋಮಹರ್ಷನ ಸುತ ಅಂತ ಹೇಳ್ಬಿಟ್ಟು. ನಮ್ಗೆ ಇದಕ್ಕಿಂತ ಮುಂಚೆ ಗೊತ್ತಿರೋ ಹಾಗೇನೆ ಬಲರಾಮನಿಗೂ ಸಹ ಆ ರೋಮಹರ್ಷನ ಸುತ ಅವರು ಗೌರವವನ್ನ ಕೊಡೋದಿಲ್ಲ ಅಲ್ವಾ. ಅವರು ಭಾಗವತಮನ್ನ ಹೇಳ್ತಾ ಇದ್ದಾರೆ. ಭಾಗವತಮಲ್ಲಿ ಬರೋದೇ ಏನು, ಕೃಷ್ಣ ಬಲರಾಮ ಅವರ ಲೀಲೆಗಳೇ ಬರೋದು. ಆದ್ರೆ ಸ್ವತಃ ಅಲ್ಲಿ ಬಲರಾಮ ಬಂದಾಗ ರೋಮಹರ್ಷನ ಸುತ ಆ ಬಲರಾಮನಿಗೆ ಅವರು ಎದ್ದು ಗೌರವವನ್ನೇ ಕೊಡೋದಿಲ್ಲ. ಅವಾಗ ಬಲರಾಮ ಏನ್ ಮಾಡ್ತಾರೆ, ಅವರು ಅಲ್ಲೇ ಇರೋ ಒಂದು ಗರಿಕೆಯ ಹುಲ್ಲನ್ನ ತಗೊಂಡು ಆ ರೋಮಹರ್ಷನ ಸುತನನ್ನ ಅವರು ಸಾಯಿಸ್ಬಿಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸ್ವತಃ ಮೀನಕೇತನ ಅವರು ಭಗವಂತನ ಎಷ್ಟು ಶುದ್ಧ ಭಕ್ತ ಅಂತಂದ್ರೆ ನಿತ್ಯಾನಂದ ಪ್ರಭು ಬೇರೆ, ಈ ಮೀನಕೇತನ ಅಲ್ವಾ. ಇವ್ರಿಗೆ ಯಾವುದೇ ಒಂದು ಗೌರವವನ್ನ ಇಲ್ಲ. ಅದಕ್ಕೋಸ್ಕರ ಮೀನಕೇತನ ಏನ್ ಹೇಳ್ತಾ ಇದಾರೆ, ಇವನು 2ನೇ ರೋಮಹರ್ಷನ ಸುತ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅದಾದ್ಮೇಲೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಇದನ್ನ ನೋಡಿದಾಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರ ತಮ್ಮ ಅವರು ಏನ್ ಹೇಳ್ತಾರೆ, ಇವ್ರೇನ್ ಮಾಡಿದಾರೋ ಅದ್ ಸರಿ ಅನ್ನೋ ತರ ಅವರು ವಾದ ಮಾಡ್ತಾರಂತೆ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರ ತಮ್ಮ. ಆದ್ರೆ ಇದನ್ನ ಕೇಳಿದಾಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಗೆ ತುಂಬಾ ಕೋಪ ಬರುತ್ತಂತೆ. ಅವರು ತಮ್ಮನನ್ನ ಅವರು ಬೈತಾರಂತೆ, ನೀನ್ ಚೀಮಾರಿ ಹಾಕ್ತಾರಂತೆ, ನೀನ್ ಏನ್ ಯೋಚನೆ ಮಾಡ್ತಾ ಇದ್ಯಾ, ನೀನು ಕೃಷ್ಣನನ್ನ ನಂಬ್ತೀಯಾ, ಆದ್ರೆ ನೀನು ಬಲರಾಮನನ್ನ ನಂಬ್ಲಿಲ್ಲ, ಅಥವಾ ನೀನು ಚೈತನ್ಯ ಮಹಾಪ್ರಭುಗಳನ್ನ ನಂಬ್ತೀಯಾ, ನಿತ್ಯಾನಂದ ಪ್ರಭುಗಳನ್ನ ನಂಬ್ಲಿಲ್ಲ ಅಂತಂದ್ರೆ ಅದು ಅರ್ಧ ಕುಕ್ಕುಟಿ ನ್ಯಾಯ ತರ. ನಾವು ಈ ಅರ್ಧ ಕುಕ್ಕುಟಿ ನ್ಯಾಯವನ್ನ ನಾವು ಭಗವದ್ಗೀತೆಯನ್ನ ಸಹ ನಾವು ತಿಳ್ಕೊಂಡಿದೀವಿ ಅಲ್ವಾ. ಅಂದ್ರೆ ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಪ್ರತಿಯೊಂದನ್ನು ಸಹ ನಾವು ಒಪ್ಪಬೇಕಾಗತ್ತೆ. ಇಲ್ಲ, ನನಗೆ ಕೃಷ್ಣ ಹೇಳಿರೋದು ಇದು ಮಾತ್ರ ನನಗೆ ಇಷ್ಟ ಆಯ್ತು, ಇದನ್ ಮಾತ್ರ ನಾನು ಒಪ್ತೀನಿ, ಕೃಷ್ಣ ಹೇಳಿರೋದು ಇದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಮಾಡಿದ್ರೆ ಅದು ಅರ್ಧ ಕುಕ್ಕುಟಿ ನ್ಯಾಯ ಆಗುತ್ತೆ. ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ, ಪರಿಪೂರ್ಣತೆ ಇಲ್ಲ ಅಲ್ವಾ. ನಾವು ಇವಾಗ ಅರ್ಧ ಕುಕ್ಕುಟಿ ನ್ಯಾಯ ಅಂತಂದ್ರೆ ಅದಕ್ಕೆ ಏನಕ್ಕೆ ಹೋಲಿಸ್ತಾರೆ, ಇವಾಗ ಒಬ್ಬ ವರ್ತಕ ಅವನು ಬಂಗಾರದ ಮೊಟ್ಟೆಗಳನ್ನ ಇಡ್ತಾ ಇರೋ ಒಂದು ಕೋಳಿ ಅವನ ಹತ್ರ ಇದ್ದಾಗ ಅವನಿಗೆ ಕೋಳಿಯ ಹಿಂದಿನ ಭಾಗ ಮಾತ್ರ ಅವನಿಗೆ ಇಷ್ಟ ಆಗುತ್ತೆ, ಮುಂದಿನ ಭಾಗಕ್ಕೆ ಅವನು ಆಹಾರವನ್ನ ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಆ ಕೋಳಿಯನ್ನ ಅವನು ಕತ್ತರಿಸ್ತಾನೆ ಅಲ್ವಾ. ಕತ್ತರಿಸಿದಾಗ ಏನಾಗುತ್ತೆ, ಕೊನೆಗೆ ಅವನಿಗೆ ಆ ಬಂಗಾರದ ಮೊಟ್ಟೆಗಳು ಸಹ ಸಿಗ್ದಂಗ ಆಗೋಗುತ್ತೆ. ಅದಕ್ಕೆ ನಾವು ಅರ್ಧ ಕುಕ್ಕುಟಿ ನ್ಯಾಯ ಮಾಡಿದ್ರೆ ನಮ್ಗೆ ಯಾವುದೇ ಒಂದು ಪರಿಪೂರ್ಣತೆ ಇರೋದಿಲ್ಲ ಅಲ್ವಾ. ನಾವ್ ಏನ್ ಮಾಡ್ತೀವೋ ಅದು ವ್ಯರ್ಥ ಆಗುತ್ತೆ. ಅದೇ ತರನೇ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ತಮ್ಮನಿಗೆ ಹೇಳ್ತಾರೆ. ಆಗ ಏನಾಗುತ್ತೆ, ಅವತ್ತಿನ ರಾತ್ರಿ ನಿತ್ಯಾನಂದ ಪ್ರಭುಗಳು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರ ಕನಸಲ್ಲಿ ಬರ್ತಾರೆ. ಕನಸಲ್ಲಿ ಬಂದ್ಬಿಟ್ಟು ಅವರು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಗೆ ಹೇಳ್ತಾರೆ, ನನಗೆ ನಿನ್ನ ಈ ನಡವಳಿಕೆ ತುಂಬಾನೇ ನನಗೆ ಮನಸ್ಸಿಗೆ ತೃಪ್ತಿನ ತಂದ್ಕೊಟ್ಟಿದೆ, ನಾನು ನಿನಗೆ ಒಂದು ಆದೇಶವನ್ನ ಕೊಡ್ತಾ ಇದ್ದೀನಿ, ನೀನು ವೃಂದಾವನಕ್ಕೆ ಹೊರಡು, ನೀನು ವೃಂದಾವನಕ್ಕೆ ಹೋದಾಗ ನಿನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಗೆ ನಿತ್ಯಾನಂದ ಪ್ರಭುಗಳು ವೃಂದಾವನಕ್ಕೆ ಹೋಗ್ಲಿಕ್ಕೆ ಅವರು ಹೇಳ್ತಾರೆ. ನಮ್ಗೆ ಕೊನೆಗೆ ಗೊತ್ತಿರೋ ಹಾಗೇನೆ ಅವರು ವೃಂದಾವನಕ್ಕೆ ಹೋದಾಗ ಅವ್ರು ಏನ್ ಮಾಡ್ತಾರೆ, ಅವರು ಅಲ್ಲಿ ಚೈತನ್ಯ ಚರಿತಾಮೃತವನ್ನ ಬರೀತಾರಲ್ವಾ. ಅವ್ರಿಗೆ ಎಷ್ಟು ವಯಸ್ಸಾಗಿರುತ್ತೆ, ಅಷ್ಟು ವಯಸ್ಸಾಗಿರೋ ಸಮಯದಲ್ಲೂ ಸಹ ಅವರು ಚೈತನ್ಯ ಚರಿತಾಮೃತವನ್ನ ಬರೆದಿರೋದಕ್ಕೋಸ್ಕರ ಇವಾಗ ನಮ್ಗೆ ಚೈತನ್ಯ ಚರಿತಾಮೃತ ನಮ್ಗೆ ಇವಾಗ ಸಿಕ್ಕೋ ತರ ಆಗಿದೆ ಅಲ್ವಾ. ಇವಾಗ ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ರು ಹಾಗೇನೆ ನಿತ್ಯಾನಂದ ಪ್ರಭುಗಳ ಪಾದಗಳ ಆಶ್ರಯವನ್ನ ನಾವು ಪಡಿಬೇಕು. ಯಾಕಂದ್ರೆ ಅಲ್ಲಿ ಕೋಟಿ ಚಂದ್ರ ಶುಚಿತಲ ಅಲ್ವಾ. ಕೋಟಿ ಚಂದ್ರರ ಆ ತಂಪಾದ ಬೆಳಕು ಏನಿದೆ ಅದು ನಾವು ನಿತ್ಯಾನಂದ ಪ್ರಭುಗಳ ಪಾದಗಳ ಆಶ್ರಯವನ್ನ ನಾವು ಪಡೆದ್ರೆ ನಮ್ಗೆ ಸಿಗುತ್ತೆ. ನಿತ್ಯಾನಂದ ಪ್ರಭುಗಳ ಪಾದಗಳ ಆಶ್ರಯವನ್ನ ನಾವು ಪಡಿಲಿಲ್ಲ ಅಂತಂದ್ರೆ ನಮ್ಗೆ ಖಂಡಿತ ನಾವು ಚೈತನ್ಯ ಮಹಾಪ್ರಭುಗಳ ಬಳಿ ಹೋಗ್ಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ನಮ್ಗೆ ಇಲ್ಲಿ ಏನನ್ನ ತಿಳಿಸಿಕೊಡ್ತಾ ಇದಾರೆ ಅಂತಂದ್ರೆ, ಇಲ್ಲಿ 12 ಪವಿತ್ರ ನಾಮಗಳಿದೆ. ಇದು ನಿತ್ಯಾನಂದ ಪ್ರಭುಗಳ ಪವಿತ್ರ ನಾಮಗಳು. ಇದನ್ನ ನಾವು ಪಠಣೆ ಮಾಡಿದ್ರೆ ನಮ್ಗೆ ಎಲ್ಲಾ ಕಷ್ಟಗಳನ್ನ ನಾವು ಮುಕ್ತಿಯನ್ನ ಪಡಿತೀವಿ. ಮತ್ತೆ ನಾವು ಶೀಘ್ರದಲ್ಲೇ ನಾವು ಚೈತನ್ಯ ಮಹಾಪ್ರಭುಗಳ ಕರುಣೆಯನ್ನು ನಾವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಈ 12 ಪವಿತ್ರ ನಾಮಗಳು ಏನು ಅಂತಂದ್ರೆ, ನಿತ್ಯಾನಂದೋ ಅವಧೂತೇಂದೂರ್ ವಸುಧಾ ಪ್ರಾಣವಲ್ಲಭ ಜಾಹ್ನವಿ ಜೀವಿತಾಪತಿ ಕೃಷ್ಣ ಪ್ರೇಮ ಪ್ರತಃ ಪ್ರಭು. ಇಲ್ಲಿ ನಾವು ತಿಳ್ಕೊಂಡ್ರ ಹಾಗೆ ನಿತ್ಯಾನಂದ ಅವಧೂತೇಂದರ್, ನಾವ್ ಇದಕ್ಕೆ ಮುಂಚೆ ನಾವು ತಿಳ್ಕೊಂಡಿವಲ್ಲ, ಅವರು ಅವಧೂತ. ಮತ್ತೆ ವಸುಧಾ ಪ್ರಾಣವಲ್ಲಭ ಅಲ್ವಾ, ಅವರ ಹೆಂಡತಿ ಹೆಸರು ವಸುಧಾ, ಅವರ ಪ್ರಾಣವಲ್ಲಭ. ಜಾಹ್ನವಿ ಜೀವಿತಾಪತಿ, ಇನ್ನ ಒಬ್ಬ ಪತ್ನಿ ಜಾಹ್ನವಿ, ಅವರ ಜೀವಿತಾಪತಿ ಕೃಷ್ಣ ಪ್ರೇಮ ಪ್ರತಃ ಪ್ರಭು ಅಲ್ವಾ. ಯಾರೇ ನಿತ್ಯಾನಂದ ಪ್ರಭುಗಳ ಆಶ್ರಯವನ್ನ ಪಡೆದ್ರೆ ಅವರಿಗೆ ಕೃಷ್ಣ ಪ್ರೇಮ ಅನ್ನೋದು ಅವರಿಗೆ ಸಿಗುತ್ತೆ. ಮತ್ತೆ ಪದ್ಮಾವತಿ ಸುತಃ, ಮತ್ತೆ ಪದ್ಮಾವತಿಯ ಮಗ ಅಲ್ವಾ, ಹಡಾಯ್ ಪಂಡಿತ ಮತ್ತೆ ಪದ್ಮಾವತಿಯ ಮಗ. ಶ್ರೀಮಾನ್ ಶಚಿ ನಂದನ ಪೂರ್ವಜ, ಶಚಿ ನಂದನ ಯಾರು, ಚೈತನ್ಯ ಮಹಾಪ್ರಭುಗಳ ಪೂರ್ವಜ ಅಲ್ವಾ, ಚೈತನ್ಯ ಮಹಾಪ್ರಭುಗಳ ಅಣ್ಣ. ಭಾವೋನ್ಮತ್ತೋ ಜಗತ್ರಾತ ರಕ್ತ ಗೌರ ಕಲೇವರಹ. ಸೊ ನಾವಿವ್ರು
ಅವರ ಮೈ ಬಣ್ಣ ಕೆಂಪು ಬಣ್ಣದಿಂದ ಕೂಡಿದೆ ಅಂತ ಹೇಳ್ತಾ ಇದ್ರೆ. ಮತ್ತೆ ನಾವು ಯಾರೇ ಅವರ ಪಾದಗಳ ಆಶ್ರಯವನ್ನ ತಗೊಂಡ್ರೆ ನಮ್ಗೇನ್ ಸಿಗುತ್ತೆ, ನಾವು ಆ ಭಗವಂತನ ಗೌರಾಂಗನ ಭಕ್ತಿ ನಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಈ 12 ನಾಮಗಳನ್ನ ನಾವು ಪ್ರಾತಃ ಕಾಲದಲ್ಲಿ ನಾವು ಅದನ್ನ ಸ್ಮರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವಾಗ ನಮ್ಗೆ ಚೈತನ್ಯ ಮಹಾಪ್ರಭುಗಳ ಕರುಣೆ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ. ಸೊ ಕೊನೆಯದಾಗಿ ಏನಾಗುತ್ತೆ ಅಂತಂದ್ರೆ ಚೈತನ್ಯ ಪ್ರಭುಗಳ ಈ ಕೃಷ್ಣ ಪ್ರಜ್ಞೆಯ ಆಂದೋಲನದಲ್ಲಿ ಅವರು ತಮ್ಮನ್ನ ಸಕ್ರಿಯವಾಗಿ ಅವರು ಭಾಗವಹಿಸಿಕೊಂಡು ಕೊನೆಗೆ ಅವರು ಈ ಭೌತಿಕ ಪ್ರಪಂಚದಿಂದ ಅವರು ಕಣ್ಮರೆ ಆಗ್ತಾರೆ. ಹೇಗೆ ಕಣ್ಮರೆ ಆಗ್ತಾರೆ ಅಂತಂದ್ರೆ, ನಿತ್ಯಾನಂದ ಪ್ರಭುಗಳು ಅವರು ಒಂದು ಕೃಷ್ಣನ ದೇವಸ್ಥಾನವನ್ನ ಅವರು ಸ್ಥಾಪನೆ ಮಾಡಿರ್ತಾರೆ. ಅದನ್ನ ಬಂಕಿಮರಾಯ ಅಂತ ಹೇಳ್ಬಿಟ್ಟು ಕರೀತಾರೆ. ಅದರ ಬಲಭಾಗದಲ್ಲಿ ಜಾಹ್ನವಿ ಮಾತಾ ಇದ್ದಾರೆ, ಮತ್ತೆ ಎಡಭಾಗದಲ್ಲಿ ಶ್ರೀಮತಿ ರಾಧಾರಾಣಿ ಇದ್ದಾರೆ. ಆ ಬಂಕಿಮರಾಯನ ದೇಹದ ಒಳಗಡೆ, ಆ ಕೃಷ್ಣನ ವಿಗ್ರಹದ ಒಳಗಡೆ ನಿತ್ಯಾನಂದ ಪ್ರಭುಗಳು ಅವರು ಅದ್ರೊಳಗಡೆ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ತರ ಅವರು ವಿಲೀನಗೊಳ್ತಾರೆ, ಆ ಬಂಕಿಮರಾಯನ ಆ ಕೃಷ್ಣನ ವಿಗ್ರಹದಲ್ಲಿ ವಿಲೀನಗೊಳ್ತಾರೆ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದ ಅರ್ಚಕ ಹೇಳ್ತಾರಂತೆ. ಸೊ ಈ ತರ ನಿತ್ಯಾನಂದ ಪ್ರಭುಗಳು ಅವರು ತಮ್ಮ ಕಾಲಕ್ಷೇಪವನ್ನ ಮುಗಿಸಿ ಅವರು ಭೌತಿಕ ಪ್ರಪಂಚವನ್ನ ಬಿಟ್ಟು ಅವರು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಅವರು ಹೋಗ್ತಾರೆ. ಸೊ ನಾವಿಲ್ಲಿ ಏನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವು ಗುರುವಿನ ಮಹತ್ವವನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಗುರುವನ್ನ ನಿತ್ಯಾನಂದ ಪ್ರಭುವಿನ ಭಕ್ತಿಯ ಜೀವಂತ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗಿದೆ. ಸೊ ಅವರ ಶಕ್ತಿಯು ಶಿಷ್ಯನಿಗೆ ಭಕ್ತಿ ಸೇವೆ ಮತ್ತು ಭಕ್ತಿ ಜೀವನದ ಆನಂದದ ಅನುಭವವನ್ನು ಪಡೆಯುವ ಸಾಮರ್ಥ್ಯವನ್ನ ನೀಡುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಯಾವುದೇ ಒಬ್ಬ ಗುರು, ನಮ್ಗೆ ಗುರು ಪರಂಪರೆಯಲ್ಲಿ ಬರ್ತಿರುವ ಗುರು, ಅವರು ನಿತ್ಯಾನಂದ ಪ್ರಭುವನ್ನ ಅವರು ಪ್ರತಿನಿಧಿಸ್ತಾರೆ. ಆ ಗುರುವಿನ ಆಶ್ರಯವನ್ನ ನಮ್ಗೆ ಪಡೆದ್ರೆ ಮಾತ್ರನೇ ನಮ್ಗೆ ಭಕ್ತಿ ಸೇವೆ ಹೇಗೆ ಮಾಡ್ಬೇಕು, ಮತ್ತೆ ಆ ಭಕ್ತಿ ಜೀವನದ ಆನಂದವನ್ನ ನಾವು ಹೇಗೆ ಅನುಭವಿಸ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಷ್ಟನ್ನ ಹೇಳ್ತಾ ನಾನು ಇವತ್ತಿನ ನಿತ್ಯಾನಂದ ಪ್ರಭುಗಳ ಕಾಲಕ್ಷೇಪವನ್ನ ನಾನು ಮುಗಿಸ್ತಾ ಇದ್ದೀನಿ. ನಿತ್ಯಾನಂದ ಪ್ರಭುಗಳಿಗೆ ಜಯವಾಗಲಿ. ಶ್ರೀಲ ಪ್ರಭುಪಾದ್ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಷ್ಟೊತ್ತು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರುವಂತ ನಿಮ್ಗೆಲ್ಲರಿಗೂ ಸಹ ನಾನು ದೇವಸ್ಥಾನದ ಪರವಾಗಿ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಸೊ ನಾವ್ ಇವಾಗ ನಿತ್ಯಾನಂದ ಪ್ರಭುಗಳಿಂದ ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಹೇಗೆ ನಾವು ಕೃಷ್ಣನ ಸೇವೆಯನ್ನ ಮಾಡ್ಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ಗುರು ಮುಖೇನ ಮಾತ್ರ ನಾವು ಭಗವಂತನಿಗೆ ನಾವು ಹತ್ರ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನಿತ್ಯಾನಂದ ಪ್ರಭುಗಳ ಆಶ್ರಯವನ್ನ ಪಡಿಬೇಕು, ಪಾದಗಳ ಆಶ್ರಯವನ್ನ ಪಡಿಬೇಕು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಯಾರಿಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಯಾರಿಗಾದ್ರೂ ರಿಯಲೈಸೇಷನ್ ಆಗಿದ್ರು ಸಹ ನೀವು ಹಂಚ್ಕೋಬಹುದು. ನಾವು ಮುಂದಿನ ವಾರ ಮತ್ತೆ ಇನ್ನೊಬ್ಬ ಆಚಾರ್ಯರ ಜೊತೆ ನಾವು ಇಟ್ಕೊಳ್ಳೋಣಂತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕೋಕಿಲಾ ಮಾತಾಜಿ ಹರೇ ಕೃಷ್ಣ. ನೀವು ಯಾವಾಗ್ಲೂ ನನಗೆ ಎನ್ಕರೇಜ್ ಮಾಡ್ತಾ ಇರ್ತೀರಾ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಲಿಂಕ್ ಕಳ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಿಂಕ್ ಕಳ್ಸಿ ಮಾತಾಜಿ. ಹಾ ಮಾತಾಜಿ ಹಾಕ್ತೀನಿ, ಗ್ರೂಪ್ ಅಲ್ಲಿ ಹಾಕ್ತೀನಿ. ಒಂದೇ ಒಂದು ನಿಮಿಷ. ಹರೇ ಮಾತಾಜಿ ನಂದು ಗ್ರೂಪ್ ಅಲ್ಲಿ ನಂಬರ್ ಇಲ್ಲ, ಆಡ್ ಮಾಡ್ತೀರಾ ಮಾತಾಜಿ? ಒಂದು ನಿಮಿಷ ಮಾತಾಜಿ, ನಾನು ತಗೋತೀನಿ. ಒಂದೇ ಒಂದು ಸೆಕೆಂಡ್. ನಾನಿದು ಒಂದ್ ಸೆಕೆಂಡ್ ಮಾತಾಜಿ, ನಾನಿದು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಲಿಂಕ್ ಅನ್ನ ನಾನು ನಿಮ್ಗೆ ನಂಬರ್ ಬರ್ಕೋತೀನಿ. ಒಂದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಲಿಂಕ್ ಬಂದಿದೆ ಅಲ್ವಾ ಮಾತಾಜಿ, ನೋಡಿದ್ರ? ಹಾ ಬಂದಿದೆ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ನಂಬರ್ ಬರ್ಕೊಂಡು. ಇದು 821 ಹರೇ ಕೃಷ್ಣ. ಇದು 8217710043 ನಿಮ್ದೇನಾ ಮಾತಾಜಿ? ಹರೇ ಕೃಷ್ಣ. ಲಕ್ಷ್ಮೀ ಪಾಟೀಲ್ ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ. ಓಕೆ, ಮಾತಾಜಿ ಮಾತಾಡ್ತಿಲ್ಲ, ಅದಕ್ಕೆ ಅವ್ರ ನಂಬರ್ ಇದೆಯೇನೋ ಅಥವಾ ಇನ್ನೂ ಬೇರೆ ಒಬ್ರ ನಂಬರ್ ಅಂತ ಗೊತ್ತಾಗ್ತಾ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 8088
82177100043 ಅದ್ ನಿಮ್ದೇನಾ ಮಾತಾಜಿ? ಅಲ್ಲ 8088 ಅದ್ ನಿಮ್ದು ಬೇರೆ ಇದೆಯಾ ಹಾಗಾದ್ರೆ? ಹೇಳಿ ಮಾತಾಜಿ. 8088 35 98 91 ಹಾ ಮಾತಾಜಿ. 8088359891. ಹಾ 8088359891. ಹಾ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹಾ ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಖುಷಿ ಆಯ್ತು ಮಾತಾಜಿ. ನೀವು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಏಕಚಕ್ರ ನಗರದ ವಿಷಯ ಹೇಳಿದ್ರಲ್ಲ ಮಾತಾಜಿ, ಅದು ನೀವು ಹೋಗಿದ್ರ ನಮ್ಮೂರಲ್ಲಿ ಮಾತಾಜಿ? ಮಾಯಾಪುರಕ್ಕೆ ಹೋದಾಗ ಹೋಗಿದ್ರ ನೀವು? ಕೇಳಿಸ್ತಾ ಇಲ್ಲ ಮಾತಾಜಿ ನಿಮ್ದು ಧ್ವನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಲಕ್ಷ್ಮೀ ದೇವಿ ಮಾತಾಡ್ತಿದ್ದೀನಿ. ಹಾ, ಹರೇ ಹೇಳಿ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಏಕಚಕ್ರ ನಗರ ಹೇಳಿರಲ್ಲ ಮಾತಾಜಿ, ನಮ್ಮೂರಲ್ಲಿ ಹಾ. ಪ್ರತಿ ವರ್ಷ ನಡೆಯುತ್ತೆ ಮಾತಾಜಿ. ನಮ್ಮೂರನ್ನೇ ಏಕಚಕ್ರ ಅಂತ ತಿಳ್ಕೊಂಡಿದ್ದಾರೆ. ನಾವು ಚಿಕ್ಕ ಹುಡುಗರಿಂದನೂ ನಮ್ಮೂರಲ್ಲೇ ಬಂಡಿ ಬಾನ ಮಾಡ್ತಾರೆ. ವರ್ಷಕ್ಕೊಂದ್ಸಲ ಒಂದ್ ಬಂಡಿ ಅನ್ನ ತುಂಬಿಸ್ಕೊಂಡು ಊರೆಲ್ಲ ಹೌದಾ ಸುತ್ತಿ. ಮಾತಾಜಿ? ಹರಿ ಬೋಲ್ ಮಾತಾಜಿ. ಎಲ್ಲಿ ಮಾತಾಜಿ ನಿಮ್ದು ಊರು? ನಮ್ದು ಚಿಕ್ಕಮಂಗ್ಳೂರ್ ತಾಲೂಕ್ ಬೆಳವಾಡಿ ಮಾತಾಜಿ. ಓ ಹರಿ ಬೋಲ್ ಮಾತಾಜಿ. ಹೌದಾ ಅದು ಮಾತಾಜಿ? ನಮ್ಮೂರಲ್ಲಿ ಪ್ರತಿ ವರ್ಷ ಬಂಡಿ ಬಾನ ನಡೆಯುತ್ತೆ ಮಾತಾಜಿ. ನಮ್ಮೂರಲ್ಲಿ ಅದೇ ಶ್ರೇಷ್ಠವಾದ ಜಾತ್ರೆ ಆದ್ ಮಾತಾಜಿ. ತುಂಬಾ ಅಂದ್ರೆ ಹರಿ ತುಂಬಾ ಬೋಲ್. ಖುಷಿ ಆಯ್ತು. ಹಾ, ಹರಿ ಮತ್ತೆ ಬೋಲ್ ಲಕ್ಷ್ಮಣ ಮಾತಾಜಿ. ಸಂಜೀವಿನಿ ತಂದಿದ್ದು ಈ ದತ್ತಪೀಠ ಅಂತ ಮಾತಾಜಿ ಚಿಕ್ಕಮಂಗ್ಳೂರಲ್ಲೇ ಇದೆ. ನಮ್ಮೂರಲ್ಲಿ ಹೌದಾ ನಮ್ಮೂರಿಗೆ ಮಾತಾಜಿ? 30 ಓಕೆ, ಅದನ್ನ ಚಂದ್ರದ್ರೋಣ ಪರ್ವತ ಅಂತಾರೆ. ದತ್ತಪೀಠ ಇದೆ, ಚಂದ್ರದ್ರೋಣ ಪರ್ವತ ಅಂತಾರೆ. ಹನುಮಂತ ಅಲ್ಲೆಲ್ಲಿತ್ತು ಅಲ್ಲಿಗೆ ಇಟ್ಟು ಬಂದ್ರೆ ಅವನು ಇಲ್ಲಿಂದಾನೇ ಎಸ್ತ್ ಬಿಟ್ಟಿದ್ನಂತೆ. ಅದು ಮುಗಿಸ್ಕೊಂಡಿದೆ. ಜಲಮೇಲ್ಗಿರಿ ಅಂತಾರೆ ಅದಕ್ಕೆ. ಮೇಲ್ಗಡೆ ಜಲ ಬರುತ್ತೆ, ಮೇಲ್ಗಡೆ ಉಕ್ಕುತ್ತೆ. ಅದು ಉಲ್ಟಾಕಿ ಹನುಮಂತ ಆ ತರ ಬಂದ್. ನನ್ಗಂತೂ ತುಂಬಾ ಖುಷಿ ಆಯ್ತು ಮಾತಾಜಿ. ಎಲ್ಲ ನಾವು ಕಣ್ಣಲ್ಲೇ ಕಟ್ಟಿದಂಗಿದೆ. ನಮ್ಮೂರಲ್ಲೇ ಹರಿ ಬೋಲ್. ತುಂಬಾ ಧನ್ಯವಾದ. ಜೈ ಮಾತಾಜಿ. ಧನ್ಯವಾದಗಳು ಮಾತಾಜಿ ನಿಮ್ಗೆ. ಈ ಹರೇ ವಿಷಯ ಕೃಷ್ಣ ನನ್ ಜೊತೆ ಮಾತಾಜಿ, ಹಂಚ್ಕೊಂಡಿದ್ದಕ್ಕೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿತ್ಯಾನಂದ್ರು ಹೋಗ್ತಾರಲ್ವಾ, ಅದು ಪ್ಲೇಸ್ ಏಕಚಕ್ರ ಎಲ್ಲಿ ಬರುತ್ತೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿತ್ಯಾನಂದ್ರು ಅವ್ರದ್ದು ಅವಧಿ ಕೇಳಿಸ್ತಾ ಇಲ್ಲ ಮಾತಾಜಿ, ನೀವು ಮಾತಾಡ್ತಿರೋದು ಅಷ್ಟೇ ಮಾತಾಜಿ. ಹಾ ಹೇಳಿ. ನಿತ್ಯಾನಂದ್ರು ಹೋಗ್ತಾರಲ್ಲ, ಅದು ಪ್ಲೇಸ್ ಎಲ್ಲಿ ಬರ್ತದೆ ಮಾತಾಜಿ? ಅವ್ರದ್ದು ಅವಧಿ ಮುಗಿತಲ್ಲ. ಅವ್ರ ಏಕಚಕ್ರ ನಗರದಲ್ಲಿನೇ ಅದು ಬಂಕಿಮರಾಯ ಅವರ. ಅದೇ ಚೈತನ್ಯರು ಅವರು ಒಟ್ಟಿಗೆ ಇದ್ರಲ್ವಾ? ನಾವು ಚೈತನ್ಯರು ಇಲ್ಲಿ ಪೂರಿಲಿ ತೋಟಗುಪ್ಪಿನಾಥಲ್ಲಿ ಹೋದ್ರು. ಅದಕ್ಕೆ ನಾನು ಏಕಚಕ್ರ ನಗರದಲ್ಲಿ ನಿಮ್ಮ ಅಜ್ಜಿ. ಅದು ಏಕಚಕ್ರ ನಗರ ಕಲ್ಕತ್ತಾ ಮಾಯಾಪುರದಲ್ಲಿ ಬರ್ತದಲ್ವಾ ಮಾತಾಜಿ? ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮಾತಾಜಿ.